ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ, ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನು, ಸಪ್ತರ್ಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಪ್ರಕೃತಿ ಮಾತೆ ವಸುಂಧರ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮವನ್ನು ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ, ಭಗವದ್ಗೀತಾ ಧ್ಯಾನ ಯಜ್ಞದಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಿನ್ನೆ ದಿವಸ ನಾವು ಆತ್ಮ ಆ ಅಂದ್ರೆ ಜೀವ ಅನ್ನುವುದು ಅನಾದಿ ನಿತ್ಯವಾದದ್ದು, ಅದು ಯಾವತ್ತೂ ಏನೋ ನಾಶ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರೆ, ಹೀಗೆ ಭಗವಂತ ಅವಿನಾಶಿ ಅಂತಂದ್ರೆ ಭಗವಂತನಿಗೆ ಹೀಗೆ ನಾಶ ಇಲ್ಲವೋ ಹಾಗೆ ಆತ್ಮನಿಗೂ ಕೂಡ ನಾಶ ಅನ್ನುವುದಿಲ್ಲ. ಆತ್ಮನಿಗೆ ಸ್ವರೂಪ ನಾಶ, ದೇಹ ನಾಶ, ದುಃಖ ಪ್ರಾಪ್ತಿ ಆ ಅನ್ನೋದು ಹೇಗೆ ಭಗವಂತನಿಗೆ ಇಲ್ಲವೋ ಹಾಗೆ ಆತ್ಮಗೂ ಕೂಡ ಅದು ಇಲ್ಲ. ಹಾಗಾಗಿ ಅವನು ಕಾಲತಃ, ದೇಶತಃ, ಗುಣತಃ ಅಂದ್ರೆ ಯಾವುದೇ ಕಾಲದಲ್ಲೂ, ಯಾವುದೇ ದೇಶದಲ್ಲೂ, ಯಾವುದೇ ಗುಣದಲ್ಲೂ ವ್ಯಕ್ತನಾದ ಅನಂತ ಸ್ವರೂಪನಾದವನು, ಆತ ಅವ್ಯಯನಾದವನು. ಅವ್ಯಯ ಅಂತಂದ್ರೆ ಕಣ್ಣಿಗೆ ಕಾಣುವುದಿಲ್ಲ, ವ್ಯಯ ಅಂದ್ರೆ ಕಣ್ಣಿಗೆ ಕಾಣುವುದು, ಅವ್ಯಕ್ತನಾದವನು. ಹಾಗಾಗಿ ಅವನನ್ನು ವರ್ಣನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನೋಡು ಅರ್ಜುನ, ನಿನಗೆ ಒಂದೇ ತಿಳ್ಕೊ, ಈ ಭೌತಿಕ ಶರೀರ ಅನ್ನುವಂಥದ್ದು, ಇಲ್ಲಿ ಅರ್ಜುನ ಅಂತಂದ್ರೆ ನಾವು ಯಾರೋ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತಲ್ಲ, ಪರಮಾತ್ಮ ಆತ್ಮನಿಗೆ, ಪ್ರತಿಯೊಂದು ಆತ್ಮನಿಗೆ ಹೇಳ್ತಾ ಇರುವ ಮಾತು. ಹಾಗಾಗಿ ನಾವೆಲ್ಲರೂ ನಮಗೆ ಹೇಳ್ತಾ ಇರುವ ಮಾತು. ಹಾಗಾಗಿ ಭೌತಿಕ ಶರೀರ ಅನ್ನುವಂಥದ್ದು ಕೇವಲ ಕಣ್ಣಿಗೆ ಕಾಣುವಂತಹ, ಅಂದ್ರೆ ಈ ಭೌತಿಕ ಶರೀರ ಮಾತ್ರ ನಾಶ ಆಗುತ್ತಪ್ಪ. ಆದ್ರೆ ಜೀವ ಯಾವತ್ತೂ ನಾಶ ಅಲ್ಲ. ಕೇವಲ ಕಣ್ಣಿಗೆ ಕಾಣುವಂತಹ ಈ ಸ್ಥೂಲ ಶರೀರ ಮಾತ್ರ ನಾಶ ಆಗ್ತದೆ ಹೊರತು ಆತ್ಮ ಅಲ್ಲ. ಯಾಕೆ ನಾಶ ಆಗೋಲ್ಲ ಅಂತಂದ್ರೆ, ಈ ಜೀವ ಬೇರೆ ಯಾರು ಅಲ್ಲ, ಅವನು ಭಗವಂತನ ಅಂಶ, ಅವನು ಭಗವಂತನ ಪಡಿಯಚ್ಚು, ಅವನ ಪಡಿಯಚ್ಚು ಪ್ರಿಂಟ್. ಹಾಗಾಗಿ ದೇವನಿಗೆ ಹೇಗೆ, ಆ ಪರಮಾತ್ಮನಿಗೆ, ಆ ವಿಶ್ವಮೂಲ ಚೈತನ್ಯಕ್ಕೆ ಹೇಗೆ ನಾಶ ಅನ್ನೋದಿಲ್ಲವೋ ಹಾಗೆ ಈ ಜೀವನಿಗೂ ಕೂಡ ನಾಶ ಅನ್ನುವುದೇ ಇಲ್ಲ. ಅವನು ಅದು ಸರ್ವವ್ಯಾಪಿ, ಭಗವಂತನ ಪ್ರತಿಬಿಂಬ. ಹೇಗೆ ಭಗವಂತ ಸರ್ವವ್ಯಾಪಿಯಾಗಿದ್ದಾನೋ ಹಾಗೆ ಆತ್ಮ ಅನ್ನೋದು ಕೂಡ ಅಷ್ಟು ಸರ್ವವ್ಯಾಪಿಯಾಗಿದ್ದಾನೆ. ಆದ್ದರಿಂದ ಎಲ್ಲಾ ಕಡೆ ಇರುವ ಭಗವಂತನ ಪ್ರತಿಬಿಂಬವಾದಂಥವನು, ಪಡಿಯಚ್ಚಾದವನು ಈ ಜೀವ, ಅವನು ನಿತ್ಯನಾದವನು. ಹಾಗಾಗಿ ನೋಡು ಅರ್ಜುನ, ನಾನು ಹೇಳುವುದು ಇಷ್ಟೇ ನಿನಗೆ. ನೋಡು, ನೀನು ಸ್ವಾರ್ಥದಿಂದ ನಾನು ಸಾಮ್ರಾಟನಾಗಬೇಕು ಅನ್ನೋದ್ರಿಂದ ಅಂತ ಅಂತಲೋ, ಅಥವಾ ಈ ದುರ್ಯೋಧನನ ಮೇಲಿನ ದ್ವೇಷದಿಂದಲೋ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ನಿನ್ನ ಸ್ವಾರ್ಥಕ್ಕಾಗಿ ಅಂತ ಹೋರಾಟ ಮಾಡಬೇಡ. ಇದು ನನ್ನ ಒಂದು ಲೋಕ ಕಲ್ಯಾಣದ ಕೆಲಸ ಅಂತ ಮಾಡು. ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದು, ಅದೇ ನಾನು ಭಗವಂತನ ಪೂಜೆ ಅಂದ್ರೆ ಯೂನಿವರ್ಸ್ ವರ್ಕ್, ಅದನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾಡು. ಆಗ ನಿನಗೆ ಪಾಪ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ ಹೇಳಿ ನೋಡು, ಯಾರಾದ್ರೂ ನಿನಗಿನ್ನೂ ಹೇಳ್ತೇನೆ ಕೇಳು, ಮುಂದುವರೆದು ಯಾರಾದ್ರೂ ಆ ಏನಂತಂದ್ರೆ, ಓ ಅಂತಂದ್ರೆ ಈ ಜೀವನನ್ನ ಕೊಲ್ಲಬಹುದು ಅಥವಾ ಜೀವನನ್ನ ನಾನು ನಾಶ ಮಾಡಿಬಿಟ್ಟೆ ಅಂತ ಯಾರಾದ್ರೂ ಹೇಳ್ತಾ ಇದ್ರು, ಅಥವಾ ಕೆಲವರು ಹೇಳ್ತಾರೆ ಶಾಪ ಕೊಟ್ಟು ನಾಶ ಮಾಡಿದ್ರು, ಅಥವಾ ಹೀಗೆ ಕೊಲೆ ಮಾಡಿ ನಾಶ ಮಾಡಿದ್ರು ಅಂತ ಯಾರಾದ್ರೂ ಹೇಳಿದ್ರೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತಾರೆ. ಅವರು ಅಜ್ಞಾನಿಗಳು. ಯಾಕೆಂದ್ರೆ ಇಲ್ಲಿ ಜೀವನನ್ನ ಕೊಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವನನ್ನ ಯಾರು ಯಾರು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮವನ್ನ ಕೊಲ್ಲುವುದು ಅಂದ್ರೆ, ಆತ್ಮ ಜೀವ ಬೇರೆ ಅಲ್ಲ, ಅಂದ್ರೆ ಎರಡು ಒಂದೇ. ಜೀವ ಅಂತನಾದ್ರೂ ಅನ್ಬೋದು, ಅದನ್ನ ಆತ್ಮ ಅಂತನಾದ್ರೂ ಹೇಳ್ಬೋದು. ಹಾಗಾಗಿ ಆ ಆತ್ಮವನ್ನ ಕೊಲ್ಲುವುದು ಸಾಧ್ಯವೇ ಇಲ್ಲ. ನಮಗೆ ಸಾಯುವುದು ಅಥವಾ ಸತ್ತಿತು ಅಂತ ಕಾಣೋದು ಯಾವುದು ಅಂದ್ರೆ ಈ ಭೌತಿಕವಾದ ದೇಹ. ಈ ದೇಹ ಮಾತ್ರ ಸಾಯ್ತದೆ. ಆ ಒಳಗಿರುವ ಜೀವ, ಅವನಿಗೆ ಯಾವತ್ತೂ ಸಾವು ಅನ್ನೋದಿಲ್ಲ. ಅಷ್ಟೇ ಅಲ್ಲ, ಆ ಜೀವನಿಗೆ ದೇಹದ ಮೂಲಕ ತನ್ನ ಕೊಲ್ಲಲಿಕ್ಕೂ ಕೂಡ ಅವನಿಗೆ ಅವಕಾಶ ಇರಲ್ಲ, ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನೋಡು, ನೀನ್ ಅನ್ಕೊಳ್ತಾ ಇದ್ದಿ ಇವರೆಲ್ಲ ನನ್ನ ಕೈಯಿಂದ ಸತ್ತೋಗ್ಬಿಡ್ತಾರೆ, ನನಗೆ ಪಾಪ ಬರ್ತದೆ,
ಆ ನನ್ನಿಂದಾಗಿ ಇವರೆಲ್ಲ ರಕ್ತಪಾತ ಆಗ್ತದೆ ಅಂತ ನೀನ್ ತಿಳ್ಕೊಳ್ತಾ ಇದ್ದಿ. ಅಯ್ಯೋ ನಿನಗೆ ಅರ್ಜುನ, ನಾನು ನಿನಗೆ ಹೇಳ್ತಾ ಇದ್ದೀನಿ ಕೇಳು. ಈ ಕೌರವರು ನನ್ನಿಂದ ಸಾಯ್ತಾರೆ ಆ ಅನ್ನೋದು ಕೇವಲ ನಿನ್ನ ಭ್ರಮೆ. ಯಾಕೆಂದ್ರೆ ಎಲ್ಲವನ್ನ ನಿಗ್ರಹ ಮಾಡ್ತಾ ಇರುವುದು ಆ ವಿಶ್ವಮೂಲ ಚೈತನ್ಯ ಶಕ್ತಿ. ಅದ ಅದರ ಅದನ್ನ ಅದರ ಒಂದು ಸಂಕಲ್ಪ, ಆ ಶಕ್ತಿಯನ್ನ ಮೀರಿ ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಚ್ಛೆ ಇಲ್ಲದೆ, ಆ ಭಗವಂತನ ಇಚ್ಛೆ ಇಲ್ಲದೆ ಇಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಆತನ ಈ ಇಚ್ಛೆಗೆ ವಿರುದ್ಧವಾಗಿ ನಾವು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಅವರನ್ನು ಸಾಯಿಸ್ಬಿಡ್ತೇನೆ ಅಂತಂದ್ರೆ ನೀನು ಡಿಸೈಡ್ ಮಾಡೋದಲ್ಲ, ಅದು ಅದು ಯೂನಿವರ್ಸ್ ಡಿಸೈಡ್ ಮಾಡ್ತದೆ. ಅದು ಆಗ ಹಾಗೆ ನೀನು ಕೇವಲ ಇಲ್ಲಿ ನಿಮಿತ್ತ ಮಾತ್ರ. ಹಾಗಾಗಿ ಈ ಜೀವ ಅನ್ನೋದು ಯಾವತ್ತೋ ಒಂದು ದಿನ ಹುಟ್ಟಿದ್ದೂ ಇಲ್ಲ. ಅವತ್ತು ಯಾರೋ ಒಬ್ರು ಮಾಸ್ಟರ್ ಕೇಳಿದ್ರು, ಯಾವತ್ತೋ ಹುಟ್ಟು ಈ ಆತ್ಮ ಜೀವ ಅಂತ ಹೇಳಿ. ಹಾಗೆ ಅವತ್ತೇ ಹೇಳಿದ್ವಿ ನಾವು, ಏದು ಯಾವತ್ತೋ ಒಂದಿನ ಹುಟ್ಟಿದ್ದು ಅಲ್ಲ, ಸಾಯೋದು ಅಲ್ಲ. ಹೀಗೆ ಭಗವಂತನಿಗೆ ಆದಿ ಅನ್ನೋದು ಇಲ್ಲ, ಅಂತ್ಯ ಅನ್ನೋದು ಇಲ್ಲವೋ ಹಾಗೆ ಈ ಜೀವನಿಗೂ ಕೂಡ ಅವನು ಯಾವತ್ತೋ ಒಂದು ದಿನ ಹುಟ್ಟಿದವನಲ್ಲ, ಯಾವತ್ತೋ ಒಂದು ದಿನ ಸರ್ವನಾಶ ಆಗುವವನೂ ಅಲ್ಲ. ಈ ಜೀವ ಎಂದೂ ಸರ್ವನಾಶವೇ ಆಗುವಂತಹ ಭಗವಂತನ ಆ ಏನಂತೀವಿ ಏನಂತೀವಿ ಹುಟ್ಟಿರದ ಸಾವಿರದ ಮಾರ್ಪಾಡಾಗದಂತಹ ಪಡಿಯಚ್ಚು. ಹಾಗಾಗಿ ಈ ಜೀವ ಕೂಡ ಹುಟ್ಟೋದಿಲ್ಲ, ಸಾಯೋದಿಲ್ಲ. ಹಾಗಾಗಿ ಕೇವಲ ಹುಟ್ಟು ಸಾವು ಅನ್ನೋದು ಈ ದೇಹಕ್ಕೆ ಮಾತ್ರ. ಹಾಗಾಗಿ ನೀನು ಈ ರೀತಿ ಅಂದ್ರೆ ಅಯ್ಯೋ ಅವ್ರು ಸತ್ತೋಗ್ಬಿಡ್ತಾರೆ, ಇವ್ರು ಸತ್ತೋಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ ಅಂತ ನೀನು ಅಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲಪ್ಪ. ಅಂದ್ರೆ ಇದು ಅಜ್ಞಾನಿಗಳು ಮಾಡುವ ಕೆಲಸ. ಜ್ಞಾನಿಗಳು ಯಾರು ಹಾಗೆ ಯೋಚನೆ ಹಾಗೆ ಅಳೋದಿಲ್ಲ. ಹಾಗಾಗಿ ಈ ಯಾರು ಈ ದೋಷ ಸಂಬಂಧ ಇಲ್ಲದಂತಹ ನಿತ್ಯವಾದ ಎಂದೂ ಬದಲಾಗದ ಈ ಜೀವದ ಸ್ವರೂಪವನ್ನು ಯಾರು ತಿಳ್ಕೊಳ್ತಾರೋ ಅಂತಹ ಮಾನವ ಯಾರನ್ನೂ ಕೊಲ್ಲೋದಿಲ್ಲ, ಆ ಯಾರನ್ನೂ ಸಾಯೋದಿಲ್ಲ, ಸಾಯಿಸ್ಲಿಕ್ಕೆ ಆಗೋಲ್ಲ ಅನ್ನೋದನ್ನ ಅವನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ತಿಳಿದ ಮೇಲೆ ಆ ನಾವು ಏನಂತೀವಿ, ಯಾರು ಸಾಯಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ನೋಡು, ಸಾವು ಅನ್ನೋದು ನೀನ್ ಅನ್ಕೊಂಡಿರ್ತೀಯ ಅಂತಂದ್ರೆ ಅಯ್ಯೋ ಅವ್ರಿಗೆ ಆ ಏನಂತೀವಿ, ನಾವು ಅವರನ್ನ ಕೊಂದು ಬಿಡ್ತೀವಲ್ಲ, ಅಥವಾ ಅವರಿಗೆ ಪಾಪ ಅನ್ಯಾಯ ಇದಂಗೆ ಆಗ್ತದಲ್ಲ, ಅಥವಾ ಅದಕ್ಕಿನ್ನೂ ಬದುಕಬೇಕು ಅನ್ನೋ ಆಸೆ ಇರ್ತದಲ್ಲ ಅಂತ ನಮಗೆ ಆತಂಕ ಆಗ್ತದೆ. ಅಥವಾ ಅಯ್ಯೋ ಪಾಪ ಅನ್ನೋದು, ಯಾರಾದ್ರೂ ಸತ್ತೋದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅಯ್ಯೋ ಪಾಪ ಅನ್ನೋದು ಬರ್ತದೆ. ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ ನೋಡು, ಈ ಹುಟ್ಟು ಸಾವು ಅನ್ನೋದು ಬಹಳ ಎಷ್ಟು ಸುಲಭ ಇದೆ ಅಂತಂದ್ರೆ ನೀನೇ ತಿಳ್ಕೊಂಡಷ್ಟು ಭಯಾನಕ ಇಲ್ಲ ಅದು. ಅಂದ್ರೆ ನಾವ್ ಹೇಗೆ ಹಳೆ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆ ಹಾಕೊಳ್ತೀವಲ್ಲ, ಅಷ್ಟೇ ಇರೋದು. ಅಷ್ಟೇ ಈ ಜೀವ ಅನ್ನೋದು ಈ ಬಟ್ಟೆಯನ್ನ ಅಂದ್ರೆ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಸೇರ್ಕೊಳ್ತದೆ. ಅಷ್ಟು ಸುಲಭವಿದೆ ಅಪ್ಪ. ಯಾಕೆಂದ್ರೆ ಅವಾಗ ನಾವು ಈ ಹಳೆ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆ ಹಾಕೊಳ್ಳುವಾಗ ನಾವ್ ಯಾರಾದ್ರೂ ಅಳ್ತೀವ ಅಯ್ಯೋ ನಾನು ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಳ್ಬೇಕಲ್ಲಪ್ಪ ಅಂತ ನಾವೇನಾದ್ರೂ ಅಳ್ತೀವಿ? ಇಲ್ಲ ಅಲ್ವಾ? ಹೇಗೆ ಅಂದ್ರೆ ಅದು ಅನಿವಾರ್ಯ. ಅಲ್ಲ ನಮಗೆ ಅನಿಸ್ತದೆ, ಅಲ್ಲ ಈ ಹುಟ್ಟು ಸಾವು ಅನ್ನೋದೇ ಬೇಡಪ್ಪ. ಮತ್ತೆ ಹುಟ್ಟೋದಾದ್ರೆ ಯಾಕೆ ಸಾಯ್ಬೇಕಲ್ವಾ? ಮತ್ತೆ ಹುಟ್ಟೋದಂತೆ, ಇನ್ನೊಂದು ಜನ್ಮ ತಗೊಳ್ಳೋದಂತೆ, ಇನ್ನೊಂದು ಜನ್ಮ ತಗೊಳ್ಳೋದಂತೆ. ಅಲ್ಲ ಮತ್ತೂ ಜನ್ಮ ತಗೊಳ್ಳೋದೇ ಆದ್ರೆ ಯಾಕೆ ಸಾಯ್ಬೇಕು? ಸಾಯೋದೇ ಬೇಡ, ಹಾಗೆ ಇದ್ಬಿಡೋದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ, ಹಾಗೆ ಹೇಳ್ಬೇಡ. ಯಾಕೆ ಗೊತ್ತು? ಈ ಅದೇ ಹಳೆ ಬಟ್ಟೆ, ನೀವು ಹಳೆ ಬಟ್ಟೆನ ಎಷ್ಟು ದಿವಸ ಹಾಕೊಳ್ಲಿಕ್ಕೆ ಆಗ್ತದೆ? ಅದು ಹರಿದೋದ್ಮೇಲೆ, ಬಟನ್ ಕಿತ್ತು ಹೋದ್ಮೇಲೆ ಅದು ಹೊಲಿಗೆ ಬಿಡ್ತಾ ಇರ್ತದೆ. ಮತ್ತೆ ಮತ್ತೆ ಹಾಕೊಳಕ್ ಆಗ್ತದೆ? ಅದಕ್ಕೂ ಒಂದು ವ್ಯಾಲಿಡಿಟಿ ಅನ್ನೋದು ಇರ್ತದೆ ಬಟ್ಟೆಗೆ, ಅಲ್ವಾ? ನಾವು ಈಗ ಅನಿಸ್ಬೋದು ಇವಾಗೆಲ್ಲ ದೇಹ ಬಹಳ ಚೆನ್ನಾಗಿದೆ, ಯೌವನ ಇದೆ, ನಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಹಾಗಾಗಿ ನಮಗೆ ಬದುಕಬೇಕು ಅನ್ನೋ ಆಸೆ ಇದೆ, ಕೊನೆಯವರೆಗೂ ನಾನು ಇರ್ಬೇಕಪ್ಪ ಅನ್ನೋ ಹಂಬಲ ಇದೆ. 60 ವರ್ಷ ಆಗ್ತದೆ, 70 ವರ್ಷ ಆಗ್ತದೆ, 80 ವರ್ಷ ಆಗ್ತದೆ, ಕೈ ಬಿದ್ದೋಗ್ತದೆ, ಕಾಲು ಬಿದ್ದೋಗ್ತದೆ, ಏನೋ ಕಿವಿ ಬಿದ್ದು ಹೋಗ್ತದೆ, ಕಣ್ಣು ಬಿದ್ದು ಹೋಗ್ತದೆ, ಕೊನೆಗೆ ನಾಲಿಗೆನೂ ಬಿದ್ದು ಹೋಗ್ತದೆ, ಕೊನೆಗೆ ಒಳಗೆ ಆಹಾರ ಕೂಡ ಹೋಗದ ಸ್ಥಿತಿ ಬರ್ತದೆ, ಕೊನೆಗೆ ನಮ್ಮ ಕೆಲಸ ಕೂಡ ನಮಗೆ ಮಾಡದ ಸ್ಥಿತಿ ಬರ್ತದೆ. ಆವಾಗ ಬದುಕಿದ್ದು ಏನ್ ಮಾಡ್ತೀವಿ? ಆವಾಗ ನಿನಗೆ ಅಂತಹ ದೇಹದಲ್ಲಿ ನೀನು ಬದುಕಲಿಕ್ಕೆ ಆದ್ರೆ ಇಷ್ಟಪಡ್ತೀಯ? ಅಂದ್ರೆ ನಿನ್ನ ದೇಹ ಇರೋದು ಯಾಕಾಗಿ? ನಿನ್ನ ಸಾಧನೆಗಾಗಿ, ಆತ್ಮ ಸಾಧನೆಗಾಗಿ. ಆ ಸಾಧನೆಗೆ ಬೇಕಾದ ಯಾವ ಒಂದು ಏನೋ ಅಂತೀವಿ ಆ ಸೊ ಚೈತನ್ಯವನ್ನು ಕೂಡ ಆ ದೇಹ ಹೊಂದದೇ ಇದ್ದಾಗ ಅದ್ರಲ್ಲಿ ಇದ್ದಾದ್ರೂ ಏನ್ ಮಾಡ್ತೀವಿ? ಆಗ ಆ ಆತ್ಮ ಏನ್ ಡಿಸೈಡ್ ಮಾಡ್ತದೆ? ಸಾಕು, ಇದು ಹಳೆ ಬಟ್ಟೆ ಆಯ್ತು, ಮತ್ತೆ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದು ಏನ್ ಮಾಡ್ತದೆ? ಹೊಸ ಬಟ್ಟೆಯನ್ನ ನಾವು ಹೇಗೆ ತೊಡ್ತೀವೋ ಹಾಗೆ ಆತ್ಮ, ನಾವ್ ಹೆಂಗೆ ಹಳೆ ಬಟ್ಟೆ ತೆಗೆದು ಹಾಕಿ ಹೊಸ ಬಟ್ಟೆ ಹಾಕೊಳ್ಳುವಾಗ ನಾವು ಅಳೋದಿಲ್ವಲ್ಲ? ಹೊಸ ಬಟ್ಟೆ ಹಾಕೊಂಡೆ ಅಂತ ಖುಷಿ ಪಡ್ತೀವಲ್ಲ, ಹಾಗೆ ಆ ಆತ್ಮ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಅಯ್ಯೋ ನಾನು ದೇಹ ಬಿಟ್ಟೆ ಅಂತ ಮರುಗ್ತಾ ಹೋಗೋದಿಲ್ಲ, ಅಥವಾ ಅಳೋದಿಲ್ಲ. ಹೊರಗಡೆಯಿಂದ ನಮಗೆ ಅಜ್ಞಾನದಲ್ಲಿದ್ದಾಗ, ಮಾಯೆಯಲ್ಲಿದ್ದಾಗ, ಜೀವ ಬಿಡೋದಕ್ಕಿಂತ ಮುಂಚೆ ಅಯ್ಯೋ ನನ್ನ ಮಗ ಬರ್ಲಿಲ್ಲ, ನನ್ನ ಮಗಳು ಬರ್ಲಿಲ್ಲ, ನನ್ನ ಮಗನ್ ಬಿಟ್ಟು ಹೊಂಟೆ, ಮೊಮ್ಮಗನ್ ಮದುವೆ ಮಾಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಕೊರಗಬಹುದೇ ವಿನಃ
ಆ ಆತ್ಮ ಯಾವಾಗ ಆ ದೇಹದಿಂದ ಹೊರಗೆ ಬರ್ತದೆ, ಕೂಡಲೇ ಆ ಆ ಜ್ಞಾನ ಅದಕ್ಕೆ ಬರ್ತದೆ. ಅಂದ್ರೆ ಇಷ್ಟು ದಿವಸ ನಾನು ಮಾಯೆಯಲ್ಲಿದ್ದೆ. ಆಮೇಲೆ ಯಾವಾಗ ಇವಾಗ ನಾವು ಒಂದು ಊರಿ ಇವತ್ತು ನಾವು ಒಂದು ಊರಲ್ಲಿ ಇದ್ದೀವಿ, ಇಲ್ಲಿ ನಾವು ಇದ್ದೀವಿ. ಇನ್ನೊಂದು ಊರಿಗೆ ಹೋಗ್ತೀವಿ, ಅವಾಗ ಅಲ್ಲೂ ನಾವು ಇರ್ತೀವಿ. ಇನ್ನೊಂದು ಊರಿಗೆ ಹೋದಾಗ ಅಲ್ಲೂ ನಾವು ಇರ್ತೀವಿ. ಹಾಗೆ ಆತ್ಮ ಕೂಡ ಈ ದೇಹದಿಂದ ಯಾವಾಗ ಹೊರಗೆ ಬರ್ತದೆ, ಹೊರಗೆ ಬಂದ ಕೂಡಲೇ ಅದಕ್ಕೆ ನಾನು ಇಲ್ಲ ಅಂತ ಭಾವ ಇರೋಲ್ಲ. ಓ, ನಾನು ಈಗೂ ಇದ್ದೀನಿ ಅನ್ನೋ ಫೀಲಿಂಗ್, ಆ ಭಾವ ಅವಾಗ್ಲೂ ಇರ್ತದೆ. ಹಾಗಾಗಿ ಒಂದೇ ಒಂದು ಕ್ಷಣವೂ ಕೂಡ ಆ ದೇಹ ಮರುಗೋದಿಲ್ಲ. ಕೂಡಲೇ ತಾನು ಕಾರಣ ಲೋಕಕ್ಕೆ ಅಂದ್ರೆ ಯಮಲೋಕಕ್ಕೆ ಹೊರಟು ಹೋಗಿ ಬಿಡ್ತದೆ. ಹಾಗಾಗಿ ನೋಡು, ಅಷ್ಟು ಸುಲಭ ಇದೆಯಪ್ಪ. ಹಾಗಾಗಿ ನೀನು ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ನಾವು ಆ ಏನೋ ಆ ಬಟ್ಟೆ ತೆಗೆದಾಗ ಹೇಗೆ ನಾವು ಅಳೋದಿಲ್ವೋ, ದುಃಖ ಪಡೋದಿಲ್ವೋ, ಹಾಗೆ ಆತ್ಮವು ಕೂಡ ಯಾವತ್ತೂ ದುಃಖ ಪಡೋದಿಲ್ಲ. ಅಥವಾ ಈ ದೇಹವನ್ನ ಆ ಏನೋ ನಾವು ಯಾವುದೇ ಒಂದು ಅಸ್ತ್ರಶಸ್ತ್ರಗಳಿಂದ ನಾವು ನಾಶ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಆ ಈ ಜೀವನನ್ನ ಆ ಜೀವವನ್ನ ನಾವು ಯಾವುದೋ ಅಸ್ತ್ರದಿಂದ, ಶಸ್ತ್ರದಿಂದ, ಅಥವಾ ಶಾಪ ಕೊಟ್ಟು, ಅಥವಾ ಬೆಂಕಿಯಿಂದ ಸುಟ್ಟು ಹಾಕ್ಬಿಡ್ತೇನೆ, ನೀರಿನಿಂದ ಒದ್ದೆ ಮಾಡ್ತೇನೆ, ಅಥವಾ ಗಾಳಿಯಿಂದ ಒಣಗಿಸ್ತೇನೆ, ಯಾವುದು ಸಾಧ್ಯ ಇಲ್ಲ. ಅದು ಎಷ್ಟು ಸೂಕ್ಷ್ಮವಾದದ್ದು ಅಂತಂದ್ರೆ, ನಿನ್ನ ದೇಹದಲ್ಲಿ ಯಾವ ಭಾಗವೂ ಅಷ್ಟು ಸೂಕ್ಷ್ಮವಾಗಿಲ್ಲ, ಅಷ್ಟು ಸೂಕ್ಷ್ಮವಾಗಿದೆ. ಅಷ್ಟು ಸೂಕ್ಷ್ಮವಾದ ಆ ಆತ್ಮವನ್ನು ಯಾರು ಏನ್ ಮಾಡ್ಲಿಕ್ಕಾಗ್ತದೆ? ಹಾಗಾಗಿ ಜೀವನನ್ನ ಇಂದಲ್ಲ, ಮುಂದೆಂದೂ ಕೂಡ ಯಾರಿಂದಲೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಯಾರನ್ನೂ ಅವನನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಶಾಪ ಕೊಟ್ಟು ಸತ್ತು ಹೋದ್ರು, ಶಾಪ ಕೊಟ್ಟು ಆ ಆ ಆ ಒಂದು ಜನ್ಮದಲ್ಲಿ ಆ ದೇಹವನ್ನು ನಾಶ ಮಾಡಬಹುದೇ ಹೊರತು ಆ ಆ ಜೀವನನ್ನ ಯಾರಿಗೂ ಏನು ಮಾಡ್ಲಿಕ್ಕೆ ಆಗುಲ್ಲ. ಹಾಗಾಗಿ ಆತ ತನ್ನ, ಯಾಕೆಂದ್ರೆ ಅವನು ಭಗವಂತನ ಅಂಶ, ಅವನು ಪಡಿಯಚ್ಚು. ಹಾಗಾಗಿ ಆ ದೇವರಿಗೆ, ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನು ಯಾರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇವನನ್ನು ಕೂಡ ಯಾವುದೇ ಆಯುಧದಿಂದ, ಯುದ್ಧ ಶಸ್ತ್ರ ಯಾವುದರಿಂದಲೂ ಕೂಡ ಅವನನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಅವ್ಯಕ್ತನಾದವನು. ಅವ್ಯಕ್ತ, ಅವ್ಯಕ್ತ ಅಂದ್ರೇನು? ಕಾಣದೇ ಇರುವಂತವು. ಹಾಗೆ ಆತನ ಪ್ರತಿಬಿಂಬನಾದಂತಹ ಏನಂತೀವಿ, ಆ ಜೀವನೂ ಕೂಡ ಅವ್ಯಕ್ತನಾದವನು. ಅವನು ಕೂಡ ಕಾಣಿಸೋದಿಲ್ಲ. ಆದ್ರೆ ಆ ಏನಂತೀವಿ, ಆ ಪರಮಾತ್ಮನ ನಮ್ಗೆ ಕಾಣಿಸ್ಕೊಳ್ತಾನೆ. ಆಮೇಲೆ ಜೀವನ ಕೂಡ ನಮ್ಗೆ ಕಾಣಿಸ್ಕೊಳ್ತಾನೆ. ಹೇಗೆ ಅಂತಂದ್ರೆ ಭೌತಿಕ ರೂಪದಲ್ಲಿ, ಕಾಣಿಸ್ಕೊಳ್ತಾನೆ. ಅಂದ್ರೆ ಯಾವಾಗ ಒಂದು ಮಗು ಹುಟ್ಟುತ್ತದೆ, ಹುಟ್ಟಿದ ಕೂಡಲೇ ಆ ಆತ್ಮ ನಮಗೆ ಪ್ರಕಟಗೊಳ್ತದೆ, ಅಂದ್ರೆ ನಮಗೆ ಕಾಣಿಸ್ಕೊಳ್ತದೆ. ಯಾವಾಗ ಅದು ಸತ್ತೋಗ್ತದೆ, ಆಗ ನಮ್ಮಿಂದ ಅದು ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ, ಕಣ್ಣಿನಿಂದ ಮರೆಯಾಗಿ ಹೋಗ್ತದೆ. ಹಾಗಾಗಿ ಆದ್ರೆ ಆ ಹುಟ್ಟುವುದಕ್ಕಿಂತ ಮುಂಚೆಯೂ ಆತ್ಮ ಇತ್ತು, ಆ ಸತ್ತ ಮೇಲೂ ಕೂಡ ಆತ್ಮ ಇದೆ. ಆ ಹಾಗಾಗಿ ಭಗವಂತನೂ ಅಷ್ಟೇ, ನಿಮಗೆ ಆ ದೇವರು ಕಾಣಿಸ್ಕೊಳ್ಬೇಕು ಅಂದ್ರೆ ಯಾವುದೋ ಒಂದು ರೂಪದಲ್ಲಿ, ರಾಮನಾಗೋ, ಕೃಷ್ಣನಾಗೋ, ಶಿವನಾಗೋ, ಯಾವುದೋ ಒಂದು ರೂಪದಲ್ಲಿ, ನಿನಗೆ ಯಾವ ರೂಪ ಬಯಸ್ತಾ ಇದ್ದೀಯೋ ಆ ರೂಪದಲ್ಲಿ ಮೂಲಕ ನಿನಗೆ ಅವನು ಪ್ರಕಟಗೊಳ್ತಾನೆ. ಅದು ಬಿಟ್ರೆ ಅಲ್ಲಿವರೆಗೂ ದೇವರು ಇರ್ಲಿಲ್ಲ ಅಂತ. ಹಾಗಾಗಿ ಆ ಯಾವಾಗ ನೀನು ಈ ಕಟು ಸತ್ಯವನ್ನ ತಿಳಿದ ಮೇಲೂ ಕೂಡ ಜೀವ ನಾಶವಾಗ್ತದೆ ಅಂತ ದುಃಖಿಸೋದ್ರಲ್ಲಿ ಯಾವ ಅರ್ಥವೂ ಇರೋದಿಲ್ಲ ಅರ್ಜುನ. ಇನ್ನಾದ್ರೂ ನೀನು ಎಚ್ಚೆತ್ಕೊ. ಇದೆಲ್ಲ ನಿನಗೆ ಗೊತ್ತಿಲ್ಲ ಅಂತಲ್ಲ, ನೀನು ಮಹಾಜ್ಞಾನಿ ಯೋಗಿ. ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿದವನು. ನೀನೇನು ಸಾಮಾನ್ಯದವನಲ್ಲ. ಯಾರೋ ದಡ್ಡ ಶಿಖಾಮಣಿಗೆ ಕುತ್ಕೊಂಡು ಹೇಳ್ತಾ ಇರೋದಲ್ಲ ಇದು. ಆ ಯಾರೋ ಅರ್ಜುನ ಗುಡಾಕೇಶನಾದ 12 ವರ್ಷದಿಂದ ನಿದ್ದೆಯನ್ನು ಕೂಡ ಮಾಡದೆ ತಪಸ್ಸು ಮಾಡಿ, 12 ವರ್ಷ ತಪಸ್ಸು ಮಾಡಿದ್ದಾನೆ ಶಿವನನ್ನ ಕುರಿತು. ಅಷ್ಟು ಹೊತ್ತು ತಪಸ್ಸು ಮಾಡಿಯೂ ಕೂಡ ತಪಸ್ಸು ಮಾಡಿ ಅವನ ಆ ಯೋಗ ಶಕ್ತಿ ಅವನಿಗೆಲ್ಲ ಇದೆಲ್ಲ ಗೊತ್ತಿಲ್ಲದೆ ಇಲ್ಲ. ಆದ್ರೆ ಆಧ್ಯಾತ್ಮಿಕ ಮೋಹ ಅನ್ನೋದು ಎಲ್ಲರನ್ನೂ ಆವರಿಸ್ತದೆ ಒಂದೊಂದು ಕ್ಷಣದಲ್ಲಿ. ಆ ಮೋಹದಲ್ಲಿ ಅವನು ಏನೋ ಮುಳುಗಿ ಹೋಗಿದ್ದಾನೆ. ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಆತ್ಮ ದೇಹದ ಮೂಲಕ ವ್ಯಕ್ತವಾಗ್ತದೆ, ಹಾಗೂ ಸಾವಿನ ಮೂಲಕ ವ್ಯಕ್ತವಾಗ್ತದೆ. ಹಾಗಾಗಿ ಹುಟ್ಟು ಸಾವನ್ನ ಮೀರಿ ನಿಲ್ಲೋದು ಯಾರಿಗೂ ಸಾಧ್ಯ ಇಲ್ಲಪ್ಪ. ಹುಟ್ಟಿದವನು ಒಂದು ದಿನ ಸಾಯಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಹಾಗಾಗಿ ಸಾವಿನ ಬಗ್ಗೆ ದುಃಖ ಪಡುವ ಅಗತ್ಯ ಇಲ್ಲ. ಹಾಗಾಗಿ ಮಹಾಬಲಿಷ್ಠನಾದಂತಹ ನೀನು, ಯಾಕೆಂದ್ರೆ ನಿನಗೆ ಯುದ್ಧ ಅನ್ನೋದೇನು ಹೊಸ್ತಲ್ಲ. ಇವತ್ತೇ ಫಸ್ಟ್ ಬಂದು ಯುದ್ಧಕ್ಕೆ ನಿಂತ್ಕೊಂಡು ಹೊರಡ್ತಾ ಇರೋದಲ್ಲ. ನೀನು ಈಗಾಗಲೇ ಅದೆಷ್ಟೋ ಯುದ್ಧಗಳನ್ನ ಮಾಡಿ ಗೆದ್ದು ಬಂದಿದ್ದೀಯ. ಆದ್ರೆ ಅವಾಗೆಲ್ಲ ಆಗದ ಸಮಸ್ಯೆ ಈಗ ಯಾಕೆ ನಿನಗೆ ಆಗ್ತಾ ಇದೆ? ನೀನು ಮಾಡ್ತಾ ಇರುವುದು ನಿನ್ನ ಕರ್ತವ್ಯವನ್ನೇ ಹೊರತು ಇನ್ನೇನು ಅಲ್ಲ. ಹಾಗಾಗಿ ಅರ್ಜುನ, ನೀನು ಇನ್ನಾದ್ರೂ ಎಚ್ಚೆತ್ತುಕೊಳ್ಳಪ್ಪ. ಹಾಗಾಗಿ ನೋಡು, ನಾವು ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು, ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದದ್ದು, ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ಅರ್ಜುನ, ನಾವು ನಮ್ಮ ಜೀವನದಲ್ಲಿ ಅನಿವಾರ್ಯವಾದ ಸಂಗತಿಗಳನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಅದಕ್ಕಾಗಿ ದುಃಖಿಸ್ತಾ ಹೋದ್ರೆ ಆ ಜೀವನ ಅನ್ನೋದು ಮುಂದೆ ಹೋಗೋದಿಲ್ಲ. ಹಾಗಾಗಿ ಹುಟ್ಟಿದವನಿಗೆ ಸಾವು ಅನ್ನುವುದು ಖಚಿತ, ಸತ್ತವನಿಗೆ ಮರುಹುಟ್ಟು ಅನ್ನುವುದು ಖಚಿತ. ಹುಟ್ಟಿದವನು ಸಾಯ್ತಾನೆ ಎನ್ನುವುದು ಎಷ್ಟು ನಿಶ್ಚಿತವೋ,
ಸತ್ತವನು ಮತ್ತೆ ಹುಟ್ಟುತ್ತಾನೆ ಅನ್ನುವುದು ಕೂಡ ಅದಷ್ಟೇ ನಿಶ್ಚಿತವಾದದ್ದು. ಹಾಗಾಗಿ ಇದು ಅನಿವಾರ್ಯ ಇದೆ. ಆ ಅಲ್ವಾ? ಅನಿವಾರ್ಯ. ಯಾಕೆಂದ್ರೆ 70-80 ವರ್ಷ ಆಯ್ತು, 90 ವರ್ಷ ಆಯ್ತು, ದೇಹದಲ್ಲಿ ಯಾವ ಅಂಗಾಂಗಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಆ ಸ್ಥಿತಿಯಲ್ಲಿದ್ದಾಗ ಅವನು ಸಾಯೋದು ಅನಿವಾರ್ಯ ಅದು. ಅಯ್ಯೋ ಅವಾಗೂ ಚಿಂತೆ ಮಾಡುವುದಲ್ಲ. ಆದ್ರೆ ಮತ್ತೆ ಪುನಃ ಒಂದು ಹೊಸ ದೇಹವನ್ನು ತಗೊಳ್ತಾನೆ. ಹಾಗಾಗಿ ಈ ಅನಿವಾರ್ಯವಾದ ಸಂಗತಿಗಾಗಿ ನಾವು ಏನ್ ಮಾಡಬಾರ್ದು, ದುಃಖಿಸ್ತಾ ಕೂರಬಾರದು. ಹುಟ್ಟು, ಸಾವು, ಸುಖ, ದುಃಖ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದಾನೆ. ಹೀಗೆ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಹೀಗೆ ಸುಖ ಅನ್ನುವುದು ಇದ್ದವನಿಗೆ ದುಃಖ ಅನ್ನುವುದು ಬರ್ತದೆ, ದುಃಖ ಇದ್ದಾಗ ಸುಖವೂ ಬಂದೇ ಬರ್ತದೆ. ಹಾಗಾಗಿ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದಾನೆ ಅರ್ಜುನ. ಹಾಗಾಗಿ ರಾತ್ರಿ ಇಲ್ಲದೆ ಹಗಲಿಲ್ಲ, ಹಗಲಿಲ್ಲದೆ ರಾತ್ರಿ ಇಲ್ಲ. ಆ ಹುಟ್ಟಿದ ಮೇಲೆ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ. ಅದು ಇವತ್ತು ಬರ್ತದೋ, ನಾಳೆ ಬರ್ತದೋ, 20 ವರ್ಷಕ್ಕೆ ಬರ್ತದೋ, 50 ವರ್ಷಕ್ಕೆ ಬರ್ತದೋ, 100 ವರ್ಷಕ್ಕೆ ಬರ್ತದೋ ಗೊತ್ತಿಲ್ಲ. ಯಾವತ್ತೋ ಒಂದಿನ ಬಂದೇ ಬರ್ತದೆ. ಆದ್ರೆ ಅದಕ್ಕೆ ನಾವು ಈಗಿಂದಲೇ ಸಿದ್ಧರಾಗಿರಬೇಕು. ಅಯ್ಯೋ ಸಾಯ್ಬೇಕಂತಲ್ಲ, ಅಲ್ಲಿಯವರೆಗೆ ನಮ್ಮ ಪಾಲಿನ ಕರ್ತವ್ಯದಲ್ಲಿ ನಾವು ನಿರತರಾಗಬೇಕಾಗ್ತದೆ. ಹಾಗಾಗಿ ನಾವು ಜೀವನದಲ್ಲಿ ಅನಿವಾರ್ಯವಾದದ್ದನ್ನ ಆ ಹೊಂದಿಕೊಳ್ಳಿಕ್ಕೆ ಅಭ್ಯಾಸ ಮಾಡಬೇಕು. ಅಯ್ಯೋ ನಮಗೆ ಆಗ್ತಾ ಇಲ್ಲಲ್ಲ, ಕಷ್ಟ, ಅದು ಹೆಂಗೆ ಸಾವನ್ನ, ಅದಕ್ಕೆ ಅಭ್ಯಾಸ ಮಾಡಬೇಕು, ಅದಕ್ಕೆ ಜ್ಞಾನ ತುಂಬಬೇಕು. ಅದು ಬಿಟ್ಟು ನೀನು ಮೋಹದಲ್ಲಿ ಕುಂತೆ ಅಂತಂದ್ರೆ, ಅಯ್ಯೋ ನನ್ನ ಅಜ್ಜ, ಅಯ್ಯೋ ನನ್ನ ಅಣ್ಣ, ನನ್ನ ತಮ್ಮ ಅಂತ ನೀನು ಮೋಹದಲ್ಲಿ ಕೂತಿ ಅಂತಂದ್ರೆ ಅದು ಇವತ್ತಲ್ಲ ನಾಳೆ ಬಂದೇ ಬರೋದು. ಅದು ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅದು ಪ್ರಕೃತಿ ನಿಯಮ. ಅದನ್ನ ನೀನು ಏನೋ ರಿಸೀವ್ ಮಾಡ್ಲೇಬೇಕು, ಅಕ್ಸೆಪ್ಟ್ ಮಾಡ್ಲೇಬೇಕು. ಹಾಗೆ ಅದು ಅನಿವಾರ್ಯ. ಅದು ಈಗ ತಪ್ಪಿಸ್ಬೋದು, ಅದಕ್ಕೆ ಬೇರೆ ಏನೋ ಆಪ್ಷನ್ ಇದೆ ಅಂದ್ರೆ ಬೇಕಂದ್ರೆ ಪ್ರಯತ್ನ ಮಾಡ್ಬೋದು. ಆದ್ರೆ ಹಾಗಲ್ಲ. ಯಾಕೆಂದ್ರೆ ಹಿಂದೆ ಎಂತೆಂತಹ ಈ ದಾನವರು, ದೈತ್ಯರು, ಅವರೆಲ್ಲ ಮಾಡಿದ ಅದೇ ಕೆಲಸ. ಇಡೀ ಜೀವನ ತಪಸ್ಸು ಮಾಡಿದ್ರು, ವರ ಪಡೆದ್ರು, ಏನು ನಾನು ಸಾವಿಲ್ಲದಂತ ಆಗ್ಲಿ, ಒಂದು ದಿನ ಸತ್ತೋದು. ಯಾರಾದ್ರೂ ಹಾಗೆ ಇದ್ದಾರೆ? ಯಾರಾದ್ರೂ ಇದ್ದಾರೆ? ತಪಸ್ಸು ಮಾಡಿ 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 ಏನು ವರ ಪಡೆದಿದ್ದೇನು, ನಾವು ಸಾಯಬಾರದು, ನಾವು ಯಾವಾಗೂ ಹೀಗೆ ಇರಬೇಕು, ಜೀವವಾಗಿರ್ಬೇಕು, ದೇಹದಲ್ಲಿ ಇರಬೇಕು, ಕೊನೆಗೆ ಒಂದು ದಿನ ಸತ್ತೋದು. ಹಾಗೆ ಹಾಗೆ ನಾವು ಯಾ ಆ- ಈ ಅನಿವಾರ್ಯವಾದದ್ದನ್ನ ನಾವು ಸ್ವೀಕಾರ ಮಾಡಬೇಕು. ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಬರಬಾರ್ದು. ಹಾಗಾಗಿ ನೀನೇನು ಸಾಮಾನ್ಯದವನಲ್ಲ, ಭರತ ವಂಶದಲ್ಲಿ ಬಂದಂತವನು. ಹಾಗಾಗಿ ಆ ನೀನು ಜಾಗೃತನಾಗು ಅಂತ ಹೇಳಿ. ಹಾಗಾಗಿ ನಮಗೆ ಅರ್ಜುನನಿಗೆ ಮೂಲಭೂತವಾಗಿ ಕಾಡಿದಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವನಲ್ಲಿ ಅವನು ಹೇಳ್ತಾ ಇದ್ದ ಮೊದಲಿಂದಲೂ, ಅಯ್ಯೋ ನನ್ನ ಗುರು ಯಾರು, ದ್ರೋಣಾಚಾರ್ಯರು, ಅಯ್ಯೋ ನನ್ನಜ್ಜ ಅನ್ನುವ ಸಂಬಂಧದ ಸೆಳೆತ. ಇಂತಹ ಮಹಾಜ್ಞಾನಿಗಳ ವಿರುದ್ಧ ನಿರ್ಲಿಪ್ತನಾಗಿ ಯುದ್ಧ ಮಾಡೋದು ಹೇಗಪ್ಪ ನಾನು ಅನ್ನುವುದು ಆತನ ಸಮಸ್ಯೆ. ಆ ಆ ಅವನ ಪ್ರಶ್ನೆ, ಅದು ಅವನಲ್ಲಿರುವಂತಹ ಒಂದು ದುಗುಡ ಅಲ್ವಾ? ಈಗ ಯಾರ್ಯಾರೋ ರೋಡಲ್ಲಿ ಆ, ಯಾರೋ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾರೆ ಅಲ್ವಾ? ಆಕ್ಸಿಡೆಂಟ್ ಆಗಿಬಿಡ್ತದೆ, ಸ್ಪಾಟ್ ಡೆತ್ ಆಗಿಬಿಡುತ್ತೆ. ಅವಾಗ ನಮಗೇನು ದುಃಖ ಬರಲ್ಲ, ಅಥವಾ ನಮಗೇನು ಬಹಳ ಬಹಳ ಎಮೋಷನಲ್ ಆಗಲ್ಲ. ಅಯ್ಯೋ ಪಾಪ ಹಿಂಗಾಗ್ಬಿಡ್ತು ಅನ್ಕೊಂಡು ನಾವು ಸ್ವಲ್ಪ ಅಲ್ಲಿ ಫೀಲ್ ಆಗಿ ಮನೆಗೆ ಹೋಗ್ಬಿಡ್ತೀವಿ. ಆಯ್ತಾ? ನಾವು ಮನೇಲಿ ಇರ್ತೀವಿ ನಾವು ಮನೇಲಿ ಇರ್ತೀವಿ ನಮ್ಮ ಮಕ್ಕಳು ಯಾರೋ ಅನ್ಕೊಳ್ಳಿ, ನಮಗೆ ಆಪ್ತಾರೆ ಯಾರು, ಹೊರಗಡೆ ಹೋಗಿದ್ದಾರೆ, ಸ್ಕೂಲಿಗೆ ಹೋಗಿದ್ದಾರೆ. ಅಲ್ಲಿ ಯಾರೋ ಬಂದು ಹೇಳ್ತಾರೆ, ಇಲ್ಲ ಅಲ್ಲಿ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಯಾವ್ದೋ ಸ್ಕೂಲ್ ಹುಡುಗ ಅಂತೆ. ಹೌದಾ? ಸ್ಕೂಲ್ ಹುಡುಗನ ಅಂತ ಒಂದು ಸಾರಿ ಸ್ವಲ್ಪ ಕಿವಿ ಶಾರ್ಪ್ ಆಯ್ತು. ಸ್ಕೂಲ್ ಹುಡುಗ ಅಂತ ಹೇಳಿ, ನೋಡಕ್ ಯಾಕೋ ನಿಮ್ ಹುಡುಗ ಇದ್ದ ಹಾಗೆ ಇದ್ದ ಅಂತ ಯಾರೋ ಇನ್ನೊಬ್ರು ಬಂತ ಹೇಳಿದ್ರು. ಅಲ್ಲಿ ಅವಾಗ ಅಯ್ಯೋ ಪಾಪ ನೋಡಿ, ಯಾರೋ ಶಾಲೆ ಹೋಗೋ ಹುಡುಗ ಅಂತ ಹೇಳಿ ಸ್ವಲ್ಪ ಫೀಲ್ ಆಗಿ ಸುಮ್ಮನಾದ್ರು. ಯಾರೋ ಇನ್ನೊಬ್ರು ಬಂದ್ರು, ಅಲ್ಲ ಯಾಕೋ ನಿಮ್ ಹುಡುಗನ್ ತರಾನೇ ಇದ್ದ ಅಂತ ಯಾರೋ ಒಬ್ಬರು ಹೇಳಿದ್ರಷ್ಟೇ. ನಿಮ್ ಹುಡುಗ ಅಂತ ಹೇಳಲಿಲ್ಲ, ನಿಮ್ ಹುಡುಗನ್ ತರಾನೇ ಇದ್ದ. ಮುಗಿತು, ಇವ್ರು ಕೈ ಕಾಲೆಲ್ಲ ನಡಗ್ಲಿಕ್ಕೆ ಶುರು ಆಗ್ತದೆ, ಜೋರು ಲಬಲಬ ಹೊಯ್ಕೊಳಕ್ ಶುರು ಮಾಡ್ತಾರೆ. ಇನ್ನೂ ಹೋಗಿಲ್ಲ, ನೋಡಿಲ್ಲ. ಹಾ, ಅಲ್ಲಿ ಎದ್ದೋ ಬಿದ್ನೋ ಅಂತ ಯಾರನ್ನೋ ಕರ್ಕೊಂಡು ಎಲ್ಲೋ ಹೋಗಿ ಜೋರ್ ಕೂಗ್ತಾ ಅಲ್ಲಿ ಹೋಗಿ ನೋಗೋವರೆಗೂ ಲಬ 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 ಹೋಗಿಂತ ಹೋಗಿ ನೋಡ್ತಾರೆ ನೋಡ್ತಾರೆ, ಅಲ್ಲಿ ಹುಡುಕ್ತಾರೆ. ಅಲ್ಲಿವರೆಗೂ ಸಮಾಧಾನ ಇಲ್ಲ. ಅಲ್ಲಿ ಕೇಳ್ತದಾಗೇನೆ ಪ್ರಜ್ಞೆ ತಪ್ಪಿ ಬೀಳೋರು ಇರ್ತಾರೆ. ಆದ್ರೆ ಅಲ್ಲಿ ಹೋಗಿ ನೋಡಿ, ಎಲ್ಲ ನೋಡಿ ಹೊರಳಿಸಿ ನೋಡ್ತಾರೆ. ನೋಡೋದ್ರೊಳಗೆ ಅವ್ರ ಹುಡುಗ ಅಲ್ಲ. ಅವಾಗ ಏನಾಗ್ತದೆ, ಮನಸ್ಸು ಮತ್ತೆ ಕೂಲ್ ಆಗ್ತದೆ. ಅಲ್ವಾ? ದುಃಖ ಎಲ್ಲ ಹೋಗ್ತದೆ, ಕಣ್ಣೀರೆಲ್ಲ ಹೋಗ್ತದೆ. ಅಂದ್ರೆ ಯಾಕೆ? ಆ ವ್ಯಕ್ತಿಯ ಸಾವು ಕಾರಣ ಅಲ್ಲ. ಆ ಘಟನೆ ಮೊದಲು ಕೂಡ ಕೇಳಿದ್ವಿ. ಆ ಘಟನೆಯನ್ನು ಕೇಳಿದಾಗ ಆ ಭಾವನೆ, ಆ ಫೀಲ್ ಆಗ್ಲಿಲ್ಲ ಅಲ್ವಾ? ಆಮೇಲೆ ಯಾರೋ ಬಂದು ಹೇಳಿದಾಗ ನಿಮ್ಮ ಅನ್ನೋ ಒಂದು ಪದ ಬಂತಲ್ವಾ? ಯಾರ್ದೋ ಒಂದು ಅಂದಾಗ ಆ ಫೀಲ್ ಬರ್ಲಿಲ್ಲ, ಆ ಭಾವನೆ ಬರ್ಲಿಲ್ಲ. ನಿನ್ನ ಅಂದಾಗ ಆ ಆ ಅಂದ್ರೆ ಪ್ರಜ್ಞೆ ತಪ್ಪಿ ಹೋಗುವಷ್ಟು, ಅಲ್ಲಿ ಹೋಗಿ ನೋಡುವವರೆಗೂ ಸಮಾಧಾನ ಇಲ್ಲದಷ್ಟು ನಮಗೆ ಎಮೋಷನಲ್ ಆಗಿ ಹೋಗಿರ್ತೀವಿ. ಯಾಕೆಂದ್ರೆ
ಆ ಅಟ್ಯಾಚ್ಮೆಂಟ್ ನನ್ನದು ಅನ್ನುವ ಅಟ್ಯಾಚ್ಮೆಂಟ್ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ, ಎಂಥವರನ್ನಾದ್ರೂ ಮಣಿಸುವ ಶಕ್ತಿ ಇದೆ. ಹಾಗಾಗಿ ಇವತ್ತು ಅರ್ಜುನನಿಗಾದದ್ದು ಅದೇ, ನನ್ನ ಗುರುಗಳು, ನನ್ನ ಅಜ್ಜ ಅನ್ನುವುದು ಇವತ್ತು ಅವನನ್ನ ಯುದ್ಧದಿಂದ ಯುದ್ಧ ಆ ಏನು ಧನಸ್ಸನ್ನು ಕೂಡ ಹಿಡಿಲಿಕ್ಕೆ ಆಗದೆ ಇರೋ ಸ್ಥಿತಿಗೆ, ಯುದ್ಧವೇ ಬೇಡ ನನಗೆ, ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಪ್ಪ, ಇಷ್ಟು ದಿನ ಹೋರಾಟ ಮಾಡಿದ್ದೇ ಯುದ್ಧಕ್ಕಾಗಿ. ಆ ಇಷ್ಟೆಲ್ಲ ಅವನು ಅಷ್ಟು ವರ್ಷ ತಪಸ್ಸು ಮಾಡಿ, ಆ ಶಸ್ತ್ರ ಅಭ್ಯಾಸ ಮಾಡಿ, ಆಮೇಲೆ ಪಾಶುಪಶಾಸ್ತ್ರ ಪಡೆದು ಬಂದಿದ್ದೇ ಒಂದು ದಿನ ಕೌರವರಿಂದ ಯುದ್ಧ ಮಾಡಬೇಕು, ನಾವು ಗೆಲ್ಲಬೇಕು ಅಂತ ಹೇಳಿ. ಆದ್ರೆ ಈಗ ಬಂದು ಮಾಡ್ತಾ ಇರೋದು ಯುದ್ಧಕ್ಕೆ ಅಂತ ಬಂದು ನಿಂತಾಗ ತಾನು ವಿಮುಖನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಆ ಅಂದ್ರೆ ನಾನು ನನ್ನದು ಅನ್ನುವ ಆ ಭಾವ ಏನಿದೆ ಅದಕ್ಕೆ ಅಷ್ಟು ಆ ಏನು ಶಕ್ತಿ ಇರ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಹ್ಮ್ ಒಬ್ಬ ವ್ಯಕ್ತಿ ನಮಗೆ ಸಂಬಂಧಿ ಆಗುವಾಗ ಆ ಆತ ಸಂಬಂಧಿ ಆಗೋದು ಯಾವಾಗ ಅಂತಂದ್ರೆ ಆತ ಹುಟ್ಟಿದ ನಂತರ. ಅಂದ್ರೆ ಇವತ್ತು ನನ್ನ ಗುರು, ನನ್ನವರು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವುದನ್ನ ಹೇಗೆ ಶುರುವಾಯಿತು ಅಂದ್ರೆ ಆ ವ್ಯಕ್ತಿ ಹುಟ್ಟಿದ ಮೇಲೆ. ಆ ಆ ಹುಟ್ಟಿಗಿಂತ ಮೊದಲು ಏನಾಗಿದ್ದ ಗೊತ್ತಿಲ್ಲ. ಈ ಜನ್ಮದಲ್ಲಿ ಗಂಡ ಆಗಿದ್ದಾನೆ, ಹೋದ ಜನ್ಮದಲ್ಲಿ ಗೊತ್ತಿಲ್ಲ, ಯಾರಿಗೂ ಗಂಡ ಆಗಿದೆ ಇಲ್ಲ, ಯಾರಿಗೂ ಹೆಂಡತಿ ಆಗಿದೆ. ಈ ಜನ್ಮದಲ್ಲಿ ಯಾವುದೋ ಕಾರಣವಿಲ್ಲ. ಆ, ಆ, ಅಂದ್ರೆ ಆ ದೇಹದಿಂದ ನಮಗೆ ಸಂಬಂಧ ಆಗಿದೆ, ಆ ಜೀವಕ್ಕೂ ನಮಗೂ ಸಂಬಂಧ ಇಲ್ಲ. ಹಾಗಾಗಿ ಸತ್ತ ನಂತರ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. ಅಯ್ಯೋ ಇವ್ರು ನಮ್ದು ಹೆಂಡತಿ ಮಕ್ಕಳು ಅಂತೇಳಿ ಅವನೇನು ಮತ್ತೆ ಬರ್ಬೇಕು ಅಂತೇನಿಲ್ಲ. ಅವನು ಹೊರಟ, ಅವನ ಜರ್ನಿ ಮುಗೀತು, ಮತ್ತೆ ಇನ್ನೆಲ್ಲೋ ಹೋಗ್ತಾನೆ, ಯಾರ್ದೋ ಮನೇಲಿ ಹುಟ್ತಾನೆ, ಯಾರ್ದೋ ಮನೆಗೆ ಯಾರಿಗೋ ಗಂಡ ಆಗ್ತಾನೆ, ಯಾರಿಗೋ ಹೆಂಡತಿ ಆಗ್ತಾಳೆ. ಹಾಗಾಗಿ ಈ ಹುಟ್ಟು ಸಾವಿನ ಹಿಂದೆ ಮುಂದೆ ನಮಗೂ ಆ ಜೀವಕ್ಕೂ ಏನು ಸಂಬಂಧ ಇಲ್ಲ ಅರ್ಜುನ. ಈ ಸಂಬಂಧ ಜೀವದ ನಿರಂತರ ಬದುಕಿನ ಒಂದು ಸರಳ ರೇಖೆ ಇದ್ದ ಹಾಗೆ. ಅಂದ್ರೆ ಈ ಇಲ್ಲಿ ಬಂದಾಗ ನಮಗೆ ಶುರುವಾದದ್ದು ಅಲ್ವಾ. ಹಾಗಾಗಿ ಇದಕ್ಕಿಂತ ಮುಂಚೆಯೂ ಇರಲಿಲ್ಲ, ಮುಂದೂ ಇರೋಲ್ಲ. ಅದನ್ನ ಇದರಲ್ಲಿ ಬರ್ತದೆ ಏನು ಅಂತಂದ್ರೆ, ಆ ನಾವು ಭಾಗವತ ಹೇಳುವಾಗ ಒಂದು ಕಥೆ ಹೇಳ್ತಿದ್ವಿ. ಏನಂದ್ರೆ ಒಂದು ಏನು ಹ್ಮ್, ಚಿತ್ರಕೇತು ಅಂತ ಹೇಳಿ ಒಬ್ಬ ರಾಜ ಬರ್ತಾನೆ. ಅವನಿಗೆ ಒಂದು ಮಗು ಇರ್ತದೆ, ಬಹಳ ತಪಸ್ಸು ಮಾಡಿ ಋಷಿಮುನಿಗಳ ವರಬಲದಿಂದ ಪಡೆದಿರ್ತಾನೆ. ಅದೇನ್ ಮಾಡ್ತದೆ, ಒಂದು ವರ್ಷದೊಳಗೇನೆ ಅದು ಸತ್ತೋಗ್ಬಿಡ್ತದೆ ಪಾಪು. ಸತ್ತೋದ್ ಕೂಡಲೇ ಅವನಿಗೆ ಬಹಳ ದಿಗ್ಭ್ರಮೆ ಆಗ್ಬಿಡ್ತಾನೆ, ಹುಚ್ಚ ಆದಂಗೆ ಆಗ್ತಾನೆ. ಕೊನೆಗೆ ಅವನಿಗೆ ಫಲ ಮಂತ್ರಿಸಿ ಕೊಟ್ಟಂತಹ ಆ ಋಷಿಮುನಿ ಮತ್ತೆ ನಾರದರು ಇಬ್ರು ಬರ್ತಾರೆ. ಬಂದಾಗ ಅವ್ರ ಹತ್ರ ಗೋಳಾಡ್ತಾನೆ, ನನಗೆ ಏನಾದ್ರೂ ಮಾಡಿ ಸರಿ ಆ ಮಗುವನ್ನು ಬದುಕಿಸಿಕೊಡ್ಬೇಕು, ಅದಕ್ಕೆ ಸಾಧ್ಯ ಇಲ್ಲ. ಆ ಅಲ್ಲ, ಯಾಕೆಂದ್ರೆ ನಾವು ಸಾವು ಅನ್ನೋದು ಖಚಿತ ಅಲ್ವಾ. ಅದು ಇಷ್ಟು ದಿವಸ ನೀನು ನೀನು ಮಗು ಬೇಕೆಂದೆ ಮಗು ಸಿಕ್ತು, ಪಡೆದೆ, ಅದು ಟೈಮ್ ಮುಗಿತು, ಅದು ಹೋಯ್ತು. ಹಾಗಾಗಿ ನೀನು ಯಾಕೆ ಇಷ್ಟು ರೋಧಿಸ್ತಾ ಇದ್ದೀಯ ಅಂತ ಹೇಳಿದ್ರೆ ಏನ್ ಮಾಡಿದ್ರು ಅವನು ಚಿತ್ರಕೇತು ಆ ಅವ್ರ ಮಾತನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಕೊನೆಗೆ ಆಯ್ತು, ನೀನು ಇಷ್ಟು ರೋಧಿಸ್ತಾ ಇದೀಯಲ್ವಾ, ನೀನು ನನಗೆ ಮಗು ಬೇಕು ಅಂತ ಇಷ್ಟು ಹಪಾಪಿಸ್ತಾ ಇದೀಯಲ್ಲ, ಹಾಗಾದ್ರೆ ಆ ಮಗುವಿಗೆ ನೀನು ಬೇಕಾ ಅದನ್ನ ಕೇಳೋಣ, ಅದನ್ನ ತಿಳ್ಕೊಳ್ಬೇಕಲ್ಲ ನಾವು. ಈಗ ನೀನ್ ಮಾತ್ರ ಬಯಸಿದಿರಲ್ಲ, ಆ ಮಗುನ ಬಯಸು. ಅದಕ್ಕೆ ನಾರದರು ಏನ್ ಮಾಡಿದ್ರು, ಆ ಆತ್ಮವನ್ನು ಕರೆದು ಆ ಆತ್ಮವನ್ನು ಕೇಳ್ತಾರೆ, ನೋಡಪ್ಪ ಯಾಕೆ ನೀನ್ ಹಿಂಗ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ನಿನ್ ತಂದೆ ತಾಯಿ. ಆ ಆ, ಆದ್ರೆ ನೀನ್ ಇಂಥ ಮೋಸ ಮಾಡಿ ಹೋಗ್ಬೋದಾ, ನೋಡ ನೀನ್ ಎಷ್ಟು ಗೋಳಾಡ್ತಾ ಇದ್ದ, ಹೋಗಿ ಆ ದೇಹದಲ್ಲಿ ಹೋಗಿ ಸೇರ್ಕೊ ನೀನು ಅಂತ ಕೇಳಿದಾಗ ಆ ಆತ್ಮ ಹೇಳ್ತದೆ, ನಾರದರೆ ಯಾವ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ದೀರಿ ನೀವು, ಯಾಕೆಂದ್ರೆ ನನಗೆ ಈಗಾಗಲೇ ಇಂಥ ಕೋಟ್ಯಾಂತರ ತಂದೆ ತಾಯಿ ಬಂದು ಹೋಗಿದ್ದಾರೆ. ಎಷ್ಟೋ ತಂದೆ ತಾಯಿ ಹೊಟ್ಟೆಯಲ್ಲಿ ನಾನು ಬಂದು ಹೋಗಿದ್ದೇನೆ, ಆದ್ರೆ ಈ ಯಾವ ತಂದೆ ತಾಯಿ ಅಂತ ಹೇಳ್ತಾ ಇದ್ದೀರಿ, ಅಲ್ಲಿ ಏನಪ್ಪ ನೀನು ಹಿಂಗಂತ ಇದ್ದೀಯಾ, ನೋಡಲಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ನನ್ನ ಮಗ ಅಂತ ಎತ್ತಾಡ್ಕೊಂಡು ಅಳ್ತಾ ಇದ್ದಾರೆ, ನೀನ್ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀಯಲ್ಲ. ಅಯ್ಯೋ, ಅವರು ನನ್ನ ತಂದೆ ತಾಯಿ ಎಲ್ಲ ಗುರುಗಳೇ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲರೂ ಕೂಡ ನಾನು ಹುಟ್ಟಿದಾಗ ಬಂದಾಗ ಎಲ್ಲರೂ ಓ ಇದು ನನ್ನ ಮಗು ನನ್ನ ಮಗು ಅಂದ್ರು. ಸತ್ತೋದ್ಮೇಲೆ ನನ್ನ ಮಗು ಮತ್ತೆ ಇನ್ನೆಲ್ಲೋ ಹುಟ್ಟಿದೆ, ಹುಟ್ಟಿದಾಗ ಅವರು ಕೂಡ ಅಯ್ಯೋ ಇದು ನನ್ನ ಮಗು ನನ್ನ ಮಗು ಅಂದ್ರು. ಹೀಗೆ ಹುಟ್ಟಿದಾಗ ಎಲ್ಲ ನನ್ನ ಮಗು ಅಂದ್ರು. ಆದ್ರೆ ನನ್ನ ನಿಜವಾದ ತಂದೆ ತಾಯಿ ಯಾರು ಇಲ್ಲ ಗುರುಗಳೇ. ಹಾಗಾಗಿ ಎಲ್ಲರಿಗೂ ಆಮೇಲೆ ಅವರು ಜನ್ಮ ಕೊಟ್ಟಿದ್ದು ನನಗಲ್ಲ, ಆ ದೇಹಕ್ಕೆ. ಅವರಿಂದ ಬಂದದ್ದು ನನಗೆ ದೇಹ, ಆ ದೇಹನ ಅಲ್ಲೇ ಬಿಟ್ಟಿದ್ದೀನಿ ನಾನು, ಅವರೇ ಇಟ್ಕೊಳ್ಳಿ. ನನಗೆ ಬಂದಿದ್ದೇನೋ ಆ ದೇಹ ಅಲ್ಲೇ ಇಟ್ಟಿದ್ದೀನಿ. ಆ ದೇಹದ ತಂದೆ ತಾಯಿಯ ಹೊರತು ನನ್ನ ತಂದೆ ತಾಯಿ ಅವರಲ್ಲ. ಹಾಗಾಗಿ ನಾನು ಬಂದ ಉದ್ದೇಶ ಮುಗಿತು, ನಾನು ಮತ್ತೆ ಈ ಭವಬಂಧನದಲ್ಲಿ ಸಿಕ್ಕಾಕೊಳ್ಳಿಕ್ಕೆ ರೆಡಿ ಇಲ್ಲ ಗುರುಗಳೇ, ದಯವಿಟ್ಟು ನನ್ನ ಪಾಡಿ ನನ್ ಬಿಟ್ಬಿಡಿ ಅಂತ ಹೇಳಿ ಆತ್ಮ ಹೇಳ್ತು. ಯಾವಾಗ ಆ ಆತ್ಮದ ಮಾತನ್ನೇ ಕೇಳಿದ ಆ ಚಿತ್ರಕೇತು, ಅವನಿಗೆ ಆಗ ಆ ಏನಂತೀವಿ ಜ್ಞಾನೋದಯ ಆಯ್ತು. ಓಹೋ, ಇಷ್ಟೇ ಜೀವನ ಅಂತ ಹೇಳಿ ಆಗ ಅವನು ಆ ಮಾಯೆಯಿಂದ ಹೊರಗಡೆ ಬಂದ. ಹಾಗೆ ಆತ್ಮಕ್ಕೆ ಯಾವ ಬಂಧನವೂ ಇರಲ್ಲ, ಅದು ಸ್ವತಂತ್ರವಾಗಿರ್ತದೆ. ಹೇಗೆ ಭಗವಂತ ಸ್ವತಂತ್ರನಾಗಿದ್ದಾನೋ ಹಾಗೆ ಆ ಆತ್ಮವು ಕೂಡ ಯಾವ ಭಾವಬಂಧನವೂ ಅದು ಇಟ್ಕೊಂಡಿರೋಲ್ಲ. ಆದ್ರೆ ನಾವು ಈ ಮಾಯೆಯಲ್ಲಿ ಸಿಕ್ಕಾಕೊಂಡು
ನಾವು ಸೃಷ್ಟಿಸಿಕೊಳ್ತಾ ಇರುವಂತ ಈ ಭವಬಂಧನ. ಹಾಗಾಗಿ ಇಲ್ಲಿ ನಾವು ಬದುಕಿದ್ದಾಗ ಹಾಗಂತ ಹೇಳಿ ಯಾರನ್ನು ಪ್ರೀತಿಸಬಾರ್ದ? ಎಲ್ಲರನ್ನ ಏ ನೋಡಪ್ಪ, ನೀವೆಲ್ಲ ಸಂಬಂಧಿಗಳೆಲ್ಲ ಹಿಂದೆ ಯಾರ್ದೋ ಹೆಂಡತಿ ಯಾರ್ದೋ ಗಂಡ ಅಂತ ಹೇಳಿ ಬದುಕಲಿಕ್ಕೆ ಆಗ್ತದೆ? ಇಲ್ಲ. ಇದ್ದಷ್ಟು ದಿವಸ ಎಲ್ಲರನ್ನ ನಿನ್ನ ಪಾಲಿನ ಕರ್ತವ್ಯ ಅಂತೇಳಿ ಎಲ್ಲರನ್ನ ಪ್ರೀತಿ ಮಾಡು, ಎಲ್ಲರೊಟ್ಟಿಗೆ ಚೆನ್ನಾಗಿರು. ಇದ್ದಾಗ ಪ್ರೀತಿಸು, ಇಲ್ಲದೆ ಇದ್ದಾಗ ಕಳೆದುಕೊಂಡ ಏನು ದೇವ್ರು ಕರೆಸ್ಕೊಂಡ ಯಾರ್ಯಾರ ಭಾಗ್ಯ ಎಷ್ಟೆಷ್ಟಿತ್ತೋ ಅಷ್ಟು ದಿವಸ ಅವ್ರು ಇದ್ರು ಹೋದ್ರು ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಡು. ಅದು ಬಿಟ್ಟು ನೀನು ಮನಸ್ಸಿಗೆ ಅದನ್ನೇ ಹಚ್ಚಿಕೊಂಡು ನೀನು ಕೊರಗ್ತಾ ಇದ್ದೀಯ ಅಂದ್ರೆ ನಿನ್ನ ಆತ್ಮಕ್ಕೆ ನೀನು ದ್ರೋಹ ಮಾಡ್ಕೊಳ್ತಾ ಇದ್ದೀಯ. ಅದು ನಿನ್ನಗೆ ನೀನು ಮಾಡಿಕೊಳ್ಳುವ ದ್ರೋಹ. ಹಾಗಾಗಿ ಈ ರೀತಿ ಬದುಕುವುದಲ್ಲ ಈ ಬದುಕುವುದಲ್ಲ. ಇದ್ದಾಗ ಪ್ರೀತಿಸ್ಬೇಕು, ಇದ್ದಾಗ ಅವ್ರ ಜೊತೆಗೆ ಇರ್ಬೇಕು, ಚೆನ್ನಾಗಿರ್ಬೇಕು, ಹೋದಾಗ ಮರ್ತು ಬಿಡ್ಬೇಕಷ್ಟೇ. ಅವ್ರದ್ದು ಮುಗೀತು ಟೈಮ್. ಅವ್ರ ಭಾಗ್ಯ ನಮ್ಮ ಭಾಗ್ಯ ಅಷ್ಟೇ ಇತ್ತು. ಅದು ಅವ್ರು ಯಾವ್ದೋ ಉದ್ದೇಶಕ್ಕೆ ಬಂದಿದ್ರು, ಅದನ್ನು ಮುಗಿಸ್ಕೊಂಡ್ರು ಹೋದ್ರು, ದೇವ್ರ ಹತ್ರ ಹೋದ್ರು ಅವ್ರು. ಅಲ್ವಾ? ನಮ್ದೇನಿದೆ? ಇದ್ದಷ್ಟು ದಿವಸ ನಾವು ಯಾವ ಉದ್ದೇಶಕ್ಕೆ ಬಂದಿದ್ವೋ ಅದನ್ನ ನಾವು ಮಾಡ್ಬೇಕು. ಇದ್ದಷ್ಟು ದಿನ ಯಾರ ಜೊತೆ ಈಗ ಯಾರಿದ್ದಾರೋ ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು. ಅವರು ಒಂದು ದಿನ ಹೋಗ್ಬೇಕು, ನಾವು ಇಲ್ಲಿರೋರನ್ನ ಬಿಟ್ಟು ಒಂದು ದಿನ ಹೋಗೋದು. ಹಾಗಿದ್ದಾಗ ಯಾರ ಬಗ್ಗೆನೋ, ಹೋದವ್ರ ಬಗ್ಗೆನೋ ಚಿಂತೆ ಇಲ್ಲ, ಇದ್ದವ್ರ ಬಗ್ಗೆನೋ ಚಿಂತೆ ಇಲ್ಲ. ನಿನಗೆ ಇದು ಕಷ್ಟ ಆಗ್ಬೋದು ಅರ್ಜುನ, ಆದರೆ ಇದನ್ನ ನಮ್ಮ ಜೀವನದಲ್ಲಿ ನಾವು ಅಭ್ಯಾಸ ಮಾಡಿಕೊಳ್ಳುವುದನ್ನ ಕಲಿಬೇಕು. ಇಲ್ಲದೆ ಹೋದ್ರೆ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ದುಃಖ ಪಡಬೇಕಾಗ್ತದೆ. ಯಾರು ಇದನ್ನ ಅಳವಡಿಸಿಕೊಳ್ತಾನೆ ಅವನು ನಿತ್ಯ ನಿತ್ಯ ಸಂತೋಷವಾಗಿರ್ತಾನೆ. ಹಾಗಾಗಿ ಇದು ಕೃಷ್ಣನ ಇವತ್ತಿನ ಸಂದೇಶ. ಹಾಗಾಗಿ ಆ ನಾಳೆ ದಿವಸ ಆ ಭಗವಂತನ ಆ ರೂಪ ಎಂಥದ್ದು, ಅವನು ಹೇಗಿದ್ದಾನೆ ಅನ್ನುವುದನ್ನ ಕೃಷ್ಣ ವರ್ಣನೆ ಮಾಡಿದ. ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿ ಕಾಯಿಲೆ ಮನಸೇಂದ್ರಿಯರು ಬುದ್ಧಾತ್ಮ ನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಕಲಂ ಬರಸ ನಾರಾಯಣ ನೀತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಯಾರೋ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ನೀವು ಪ್ರತಿ ದಿವಸ ನಾವು ಹೇಳೋ ಕೆಲವೊಂದು ಪಾಯಿಂಟ್ಸ್ ಅನ್ನಾದ್ರೂ ಬರೆದಿಟ್ಕೊಳ್ಳಿ. ಇಲ್ಲ ಅಂದ್ರೆ ಆ ನಾವು ಬರೀ ದಿನನಿತ್ಯ ಎಲ್ಲವನ್ನು ಕೇಳಲಿಕ್ಕೆ ಆಗೋದು. ಕೇಳಿದ್ದನ್ನೆಲ್ಲ ಈ ಭಗವದ್ಗೀತೆಯಲ್ಲಿ ಬರುವ ನೀವು ಪ್ರತಿಯೊಂದನ್ನು ಬರೆದಿಟ್ಕೋಬೇಕಂತೇನಿಲ್ಲ. ಕೆಲವೊಂದು ಪಾಯಿಂಟ್ಸ್ ಇರ್ತದಲ್ಲ, ಅದನ್ನ ನೀವು ಬರೆದಿಟ್ಕೊಳ್ಳಿ. ಅದು ತುಂಬಾ ಹೆಲ್ಪ್ ಆಗ್ತದೆ ಮುಂದೆ. ಆ, ಅದರಲ್ಲೂ ಮುಂದೆ ಮುಂದೆ ಇನ್ನೂ ದೊಡ್ಡ ದೊಡ್ಡ ಬರ್ತದೆ, ಕರ್ಮಯೋಗ ಬರ್ತದೆ, ಜ್ಞಾನ ಯೋಗ ಬರ್ತದೆ. ಆ ಆ, ಅವಾಗೆಲ್ಲ ನಿಮಗೆ ಬಹಳ ಕೇಳ್ತಾ 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 ಹಿಂದಿಂದೆಲ್ಲ ಮರ್ತೋಗ್ತದೆ. ಆಮೇಲೆ ಕನ್ಫ್ಯೂಸನ್ ಶುರುವಾಗ್ತದೆ. ಅವಾಗ ಹಂಗ ಹೇಳಿದ್ರು, ಇವಾಗ ಹಿಂಗೆ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೇನು ಕೊನೆಗೆ ಕೇಳಿದೆ ಅನ್ನೋದು ಗೊತ್ತಿದೆ ಭಗವದ್ಗೀತೆನ ಲಾಸ್ಟಿಗೆ, ಆದ್ರೆ ಏನು ತಲೆಯಲ್ಲಿ ಉಳಿತು ಅನ್ನೋದು ಏನು ಗೊತ್ತಾಗಲ್ಲ. ಹಾಗಾಗಿ ಅದು ಗೊತ್ತಾಗಬೇಕು ಅಂದ್ರೆ ನೀವು ಅವತ್ತು ಏನು ಒಂದು 5-6 ಪಾಯಿಂಟ್ಸ್, ಒಂದು 10 ಪಾಯಿಂಟ್ಸ್ ಜಸ್ಟ್ ಹಂಗೆ ಬರೆದಿಟ್ಕೊಳ್ಳಿ. ಅವಾಗ ಏನಾಗ್ತದೆ ಅದು ಆ ನಿಮಗೆ ಮತ್ತೆ ಇನ್ನೊಂದು ಸಾರಿ ನೋಡಿದಾಗ ಇಡೀ ಭಗವದ್ಗೀತೆಯ ಸಾರ ಅಷ್ಟೇ ಮುಖ್ಯ ನಮಗೆ. ಅದು ಬಿಟ್ಟು ನೀವು ಲಬ 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 ಹೊಯ್ಕಿಂದು ಪಾರಾಯಣೆ ಅಂತ ಹೇಳಿ ಶ್ಲೋಕ ಹೇಳೋದ್ರಿಂದ ಯಾವ ಉಪಯೋಗವೂ ಇಲ್ಲ. ಕೃಷ್ಣ ಹೇಳಿದ್ದು ನೀವು ದಿನ ಪಾರಾಯಣೆ ಮಾಡಿ ಅಂತಲ್ಲ, ಈ ಜ್ಞಾನ ತಿಳ್ಕೊಂಡು ನಿನ್ನ ಆತ್ಮೋದ್ಧಾರ ಮಾಡ್ಕೋ ಅಂತ ಅಲ್ವಾ? ಹಂಗಾಗಿ ಆ ಅದರಿಂದ ಅದರ ಕೃಷ್ಣನ ಸಂದೇಶ ಏನು ಅನ್ನೋದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೇ ಹೊರತು ಅರ್ಧ ಗಂಟೆ ನಾವು ಕೇಳಿ ಬಿಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆ, ಎಲ್ಲ ಜ್ಞಾನ ಸಂಪಾದನೆ ಇರೋದು ಯಾಕೆ? ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿ. ಓಕೆ, ವೆರಿ ಗುಡ್ ಮಾಸ್ಟರ್ಸ್. ಎಲ್ಲರೂ ಯಾರೆಲ್ಲ ಏಕಾದಶಿ ಮಾಡಿದ್ದೀರಿ, ಎಷ್ಟೆಷ್ಟು ಮಾಡಿದ್ದೀರೋ ಬೆಳಗ್ಗೆ ಬೇಗ 7 ಗಂಟೆ ಒಳಗೇನೆ ಊಟ ಮಾಡಿ. ಬೆಳಗ್ಗೆ ಬೇಗ ಎದ್ದು ಊಟ ಮಾಡಿ. ಇವಾಗ ಏನಾದ್ರು ಬಹಳ ಕಷ್ಟ ಆಗ್ತಾ ಇದ್ರೆ ಯಾರಿಗಾದ್ರೂ ನೀವು ದೇವರಿಗೆ ನೈವೇದ್ಯ ಗಿವೇದ್ಯ ಮಾಡಿ ಹಣ್ಣನ್ನು ಮಾತ್ರ ಬೇಕಾದ್ರೆ ನೀವು ಹಣ್ಣು ಗಿಣ್ಣು ತಿನ್ನಿ, ತೊಂದರೆ ಇಲ್ಲ. ಯಾಕೆಂದ್ರೆ ನಿಮ್ಮ ಆರೋಗ್ಯನೂ ಮುಖ್ಯ. ಅಟ್ಲೀಸ್ಟ್ ಇಷ್ಟೊತ್ತವರೆಗೂ ಗಟ್ಟಿ ಇಂದ ಮಾಡಿದಿರಲ್ವಾ, ದೇವರು ಹೊಟ್ಟೆಗೆ ಹಾಕೊಂತಾನೆ. ಏನೋ ಲಾಸ್ಟಿಗೆ ಹಣ್ಣು ತಿನ್ಬಿಟ್ಟಿ ಅಂತೇಳಿ ಮನುಷ್ಯನ ತರ ಬೇಜಾರು ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದ್ರು. ಸಾಕು ಇಷ್ಟು ಮಾಡಿ ಮುಂದೆ ಮುಂದೆ ಮಾಡುವಂತೇಳಿ. ಹಾಗೇನಾದ್ರೂ ಆಗ್ತಾ ಇದ್ರಿ, ನೀರಿಗೀರು ಕುಡಿಯೋರಿದ್ರೆ ಕುಡೀರಿ ಬೇಕಾದ್ರೆ. ದೇವ್ರಿಗೆ ಒಂದ್ಸರಿ ಕೃಷ್ಣಾರ್ಪಣ ಅಂತ ಹೇಳಿ ಮಾಡಿ ಅಷ್ಟೆ. ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ಸರ್, ಇವತ್ತು ಏಕಾದಶಿ 2 ದಿನ ಮುಗಿಸ್ದೆ, ಕಂಪ್ಲೀಟೆಡ್ ಮಾಡಿದೆ. ಖುಷಿ ಆಯ್ತು. ಸೂಪರ್. ಒಂದ್ 2 kg ಕರಿಗಿರುತ್ತೀರಿ, ಆಮೇಲೆ ನಾಳೆ ಬೆಳಿಗ್ಗೆ ಚೆಕ್ ಮಾಡಿ. ನಾಳೆ ಇಲ್ಲ ನಾಡಿದ್ದು. ಅದೇ
ನಾನು ಈಗ ರೀಸೆಂಟ್ ಅಂದ್ರೆ ಒಂದು ವರ್ಷದಿಂದ ಮಾಡ್ತಾ ಇದ್ದೆ, ಆದ್ರೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಒಂದ್ ಟೈಮ್ ಏನಾದ್ರು ಉಪ್ಪಿಟ್ಟು ಗಿಪ್ಪಿಟ್ಟು ತಿನ್ನೋದು ಆ ತರ ಮಾಡ್ತಾ ಇದ್ದೆ. ಮತ್ತೆ ಬರ್ತಾ ಬರ್ತಾ ಈಗ 2-3 ತಿಂಗಳಿಂದ ಹಣ್ಣು ತಿಂತಾ ಇದ್ದೆ. ಈಗ ಹ್ಮ್ ನೀವು ಹೇಳ್ತಾ ಇದ್ರಲ್ಲ ನಿರ್ಜಲ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು, ನಾನು ಒಂದ್ ವಾರದಿಂದನೇ ಅಂದ್ಕೊಂಡೆ, ಸಂಕಲ್ಪ ಮಾಡ್ಕೊಂಡೆ ಈ ಸರಿ ನಾನು ನಿರ್ಜಲವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಹ್ಮ್ 2 ದಿನ ಬಂದ್ಬಿಡ್ತು. ನನಗ್ ಗೊತ್ತಿರ್ಲಿಲ್ಲ, ಅಯ್ಯೋ ಇದೇನಿದು ನಾ ಅಂದ್ಕೊಂಡೆ, ಒಂದ್ ದಿನ ಹೋಗಿ 2 ದಿನ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ದೃಢ ಸಂಕಲ್ಪ ಮಾಡಿ ಮಾಡ್ದೆ. ನಿನ್ನೆ ಏನು ಅನ್ಸ್ಲಿಲ್ಲ, ಎನರ್ಜಿ ಇತ್ತು ತುಂಬಾ. ಹ್ಮ್ ಇವತ್ತು ಏನು ಅನ್ಸ್ಲಿಲ್ಲ, ಸಾಯಂಕಾಲ ಸ್ವಲ್ಪ ನೀರ್ ಕುಡಿಬೇಕು ಅಂತ ಅನ್ಸ್ತು. ಆದ್ರೆ ಮನಸ್ಸು ಗಟ್ಟಿ ಆಗಿದ್ರಿಂದ ಅದು ಏನು ಸಕ್ಸಸ್ಫುಲ್ ಆಯ್ತು. ಸೊ ಇದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಗೆಲ್ಬಹುದು ಅಂತೆ, ಆದ್ರೆ ನಾವು ಮನಸ್ಸು ಮಾಡೋದಿಲ್ಲ. ಮನಸ್ಸು ಎಲ್ಲದಕ್ಕೂ ಅಡ್ಡಿ ಪಡಿಸುತ್ತೆ. ಇವತ್ತು ಹಾಗೆ ನಾನು ಟ್ಯೂಷನ್ಗೆ ನನ್ನ ಮಗಳಿಗೆ ಬಿಟ್ಟು ಬರ್ಬೇಕಿತ್ತು. ನಾ ಅದೇ ಅಂದ್ಕೊಂಡೆ, ಇವತ್ತು ಅಂದ್ರೆ ನಾನು ಸುಸ್ತಾಗಿ ಹೋಗ್ಬಿಟ್ಟಿರ್ತೀನಿ, ಆಗುತ್ತಾ ಇಲ್ಲ ನಂಗೆ ಗಾಡಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಗಾಡಿ ಹೊಡ್ಕೊಂಡು ಹೋಗಿ ಬಿಟ್ಟು ಮತ್ತೆ ಡಿಮಾರ್ಟ್ಗೆ ಹೋಗಿ ಸಾಮಾನು ಸಹ ತಗೊಂಬಂದೆ. ಅವಾಗ ಅಂದ್ಕೊಂಡೆ, ಅಂದ್ರೆ ನಾವು ಮನಸ್ಸು ನಮ್ಗೆ ಎಲ್ಲದಕ್ಕೂ ಅಡ್ಡಿ ಪಡಿಸುತ್ತೆ. ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ಫಸ್ಟ್ ಹೇಳ್ಬಿಡುತ್ತೆ, ಇಲ್ಲ ನಿನ್ನಿಂದ ಇದು ಆಗಂಗಿಲ್ಲ ಆಗಂಗಿಲ್ಲ ಅಂತ ಮನಸ್ಸು ಬಹಳ ಅಡ್ಡಿಪಡಿಸುತ್ತೆ. ಸೊ ಒಂದು ಸಾರಿ ನಾವು ಮನಸ್ಸು ಮಾಡಿ ಗಟ್ಟಿ ಮಾಡಿದ್ರೆ ಈ ಜಗತ್ತನ್ನೇ ಗೆಲ್ಬಹುದು ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ನೀವು ಆ ಏನು ಏಕಾದಶಿ ಅಂತ ಹೇಳ್ಬಿಟ್ಟು ನಮಗೆ ಅಂದ್ರೆ ಎಲ್ಲರಿಗೂ ಮಾಡಿ ಅಂತ ಹೇಳಿ ಪ್ರೋತ್ಸಾಹಿಸಿದ್ರಿ. ಸೊ ನೀವು ಗುರುವಾಗಿ ನಮ್ ಗುರುಗಳು ಮಾಡ್ತಾ ಇದ್ದಾರೆ, ಸೊ ನಾವು ಮಾಡೋಣ ಅಂತ ಹೇಳಿ ನಮಗೂ ಸಹ ಒಂದು ದೃಢ ಸಂಕಲ್ಪ ಮಾಡ್ಲಿಕ್ಕೆ ಮಾಡಿ ಯಶಸ್ವಿ ಆದ್ವಿ. ಅದಕ್ಕೆ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಎಲ್ಲಾ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಇದು ಅತ್ಯಗತ್ಯ, ಏಕಾದಶಿ ಅನ್ನೋದು. ಯಾಕಂತ ಹೇಳಿದ್ರೆ ಪುರಾಣಗಳಲ್ಲೂ ಸಹ ಇದೆ, ಯಾರು ಏಕಾದಶಿ ನಿರ್ಜಲವಾಗಿ ಮಾಡ್ಬಿಟ್ಟು ರಾತ್ರಿ ಎಲ್ಲ ಭಜನೆ ಮಾಡ್ಕೊಂತ ಕೃಷ್ಣನ್ ಭಜನೆ ಮಾಡ್ಕೊಂತ ಇರ್ತಾರೋ ಅವ್ರದೆಲ್ಲ ಕರ್ಮ ಎಲ್ಲ ಕ್ಲೆನ್ಸ್ ಆಗುತ್ತೆ. ಮತ್ತೆ ತುಂಬಾ ಉನ್ನತ ಮಟ್ಟದಲ್ಲಿ ಅವರು ಪ್ರಗತಿಯನ್ನ ಸಾಧಿಸ್ತಾರೆ ಅಂತ ಹೇಳ್ಬಿಟ್ಟು ನಾ ಓದಿದ್ದೆ. ಆದ್ರೆ ಇವತ್ತು ಮಾಡಿ ತುಂಬಾನೇ ಖುಷಿ ಅನಿಸ್ತು. ಮತ್ತೆ ನೀವು ಹೇಳ್ತಾ ಇದ್ರಿ ಏನು ನವರಾತ್ರಿಯಲ್ಲೂ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ನಾ ಅದೇ ಅನ್ಕೊಂಡೆ, ನಮ್ ಸಿಸ್ಟರ್ಗೆ ಹೇಳ್ತಾ ಇದ್ದೆ, ನೋಡ್ ನಮ್ ಸರ್ ಏಕಾದಶಿ ಮಾಡಿಸ್ಬಿಟ್ರು, ಹಾಗೆ ನಮ್ ಸರ್ ನಂಗೆ ನಂಬ್ಕೊಂಡ್ಬಿಟ್ರೆ ಇದು ಏನೋ ನವರಾತ್ರಿನೂ ಸಹ ಮಾಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮಂತ ಗುರುಗಳು ಪಡೆದಿರುವುದಕ್ಕೆ ನಾವೇ ಧನ್ಯರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಭಗವದ್ಗೀತೆನೂ ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಅದೇ ಈ ಏಕಾದಶಿಯಲ್ಲೂ ಸಹ ನಾವು ಕೇಳಲಿಕ್ಕೆ ಅದೇ ನಾವೇ ಧನ್ಯರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್, ಓಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ ಥ್ಯಾಂಕ್ ಯು. ಲೋಹಿತಾ ಮಾಸ್ಟರ್ ಮಾತು. ನಮಸ್ತೆ ಗುರುಗಳೇ. ನಮಸ್ತೆ ಮಾಸ್ಟರ್. ನಿನ್ನೆ 6 ಗಂಟೆಗೆ ಒಂದ್ ಲೋಟ ನೀರು ಬಾಳೆಹಣ್ಣು ತಿಂದಿದ್ದೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಏನು ತಿಂದಿಲ್ಲ. ಇವತ್ತೂನು ಕುಡಿಬೇಕು ಅನ್ಸಿಲ್ಲ, ಇನ್ನೂ ತಗೊಂಡಿಲ್ಲ ಮಾಸ್ಟರ್. ವೆರಿ ಗುಡ್ ಮಾಸ್ಟರ್. ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ, ಹ್ಮ್ ನಂಗೆ ಹಸಿವು ತಡಿಯಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಇವತ್ತು ಬೆಳಗ್ಗೆಯಿಂದನೂ ನಿರ್ಜನ ಇದ್ದೀನಿ, ಇದುವರೆಗೂ ಏನು ತಗೊಂಡಿಲ್ಲ. ವೆರಿ ಗುಡ್. ಬೆಳಿಗ್ಗೆ ಬೇಗ ಖುಷಿ 7 ಗಂಟೆ ಆಗ್ತದೆ. ಊಟ ಮಾಡಿ. ಈಗ ಒಂದ್ ಗ್ಲಾಸ್ ನೀರ್ ಕುಡಿಬೋದಾ ಮಾಸ್ಟರ್? ಕುಡೀರಿ ಕುಡೀರಿ. ಎಳ್ನೀರು ತಗೊಂಡ್ ಇಟ್ಕೊಂಡಿದೀನಿ, ಕುಡಿಬಹುದು ಅಂದ್ರೆ ಕುಡಿತೀನಿ, ಇಲ್ಲ ಅಂದ್ರೆ ಬೆಳಗ್ಗೆನೆ ಕುಡಿತೀನಿ. ನೋಡಿ ನೀವು ನಿಮ್ಗೆ ಬಿಟ್ಟಿದ್ದು. ಹೇಗಿದ್ರೆ ಆತರ ಏನ್ ಕುಡಿಬೇಕು ಅಂತ ಹೇಗಿದ್ರು ಅನ್ಸಿಲ್ಲ. ಹೇಗಿದ್ರು ನಿನ್ನೆ ಕುಡ್ದಿದ್ದೀರಲ್ವಾ, ಒಂದ್ಸಾರಿ ಕೈಲಿ ಹಿಡ್ಕೊಳ್ಳಿ, ಒಂದ್ಸರಿ ಕೃಷ್ಣಾರ್ಪಣ ಅಂದಿ ಕುಡೀರಿ ಅಷ್ಟೇ. ಸರಿ ಹ್ಮ್ ಮಾಸ್ಟರ್. ಹ್ಮ್ 2 ದಿನ ಬಂದಿದ್ದಕ್ಕೆ ಮಾತ್ರ ಈ ಎಕ್ಸೆಪ್ಷನ್. ಹ್ಮ್ ಮಾಲಿಂಗ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಮಾಸ್ಟರ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಸರ್ ನಾನೊಂದು ಪ್ರಶ್ನೆ ಕೇಳಬಹುದಾ ಸರ್? ಕೇಳಿ ಸರ್. ಏನಿಲ್ಲ ಸರ್, ಇದು ಆತ್ಮ ಮತ್ತು ನಾನು ಅನ್ನುವಂಥದ್ದು. ಈಗ ನಾನು ಅನ್ನುವಂಥದ್ದು ಈ ದೇಹಕ್ಕೆ ನಾವು ನಾನು ಅಂದ್ಕೊಂಡ್ರೆ ನಾನು ಅಂತ ಅನ್ನುವಂಥದ್ದು ಸತ್ರೆ ಹ್ಮ್ ಸ್ವರ್ಗಕ್ಕೆ ಹೋಗುವಂಥದ್ದು ಆತ್ಮ ಹೋಗಿರುತ್ತೆ ಅಥವಾ ಯಾವ್ದು ಹೋಗಿರುತ್ತೆ ಸರ್? ಅಲ್ಲಿ ಆತ್ಮ ಮತ್ತೊಂದು ಪರಕಾಯ ಪ್ರವೇಶ ಮಾಡ್ತೈತೆ ಅನ್ನುವಂಥದ್ದು ನನಗೆ ಒಂದು ಬಹಳ ದಿವಸದಿಂದ ಪ್ರಶ್ನೆ ಇದೆ. ಅಂದ್ರೆ ಹ್ಮ್ ಸ್ವರ್ಗಕ್ಕೆ ನರಕಕ್ಕೆ ಹೋಗುವುದು ಯಾವ್ದಂತ ಸರ್? ಓಕೆ. ಈಗ ನಾನು ಅನ್ನೋದ್ರಲ್ಲಿ 2 ಅರ್ಥ ಇದೆ. ಒಂದು, ಆತ್ಮ ಸ್ಥಿತಿಯಲ್ಲಿ ಇರೋನು ನಾನು ಅನ್ನೋದಕ್ಕೂ ದೇಹ ಸ್ಥಿತಿಯಲ್ಲಿ ಇರೋನು ನಾನು ಅನ್ನೋದಕ್ಕೂ ವ್ಯತ್ಯಾಸ ಇದೆ.
ಅಲ್ವಾ? ಯಾರು ದೇಹ ಸ್ಥಿತಿಯಲ್ಲಿ ನಾನು ಅನ್ನುವ ಭಾವದಲ್ಲಿ ಇರ್ತಾನೆ ಅವನು ಸ್ವರ್ಗ ನರಕಗಳಲ್ಲೇ ಬಿದ್ದು ಒದ್ದಾಡ್ತಾನೆ. ಯಾರು ಆತ್ಮಸ್ಥಿತಿಯಲ್ಲಿ ನಾನು ಅನ್ನುವುದನ್ನ ಅಳವಡಿಸಿಕೊಂಡಿರ್ತಾನೆ ಅವನು ಸೀದಾ ತಾನು ಯಾವ ಮೂಲದಿಂದ ಬಂದಿದ್ದಾನೋ ಅಂದ್ರೆ ಆ ಮೋಕ್ಷ ಸ್ಥಿತಿಯನ್ನು ಹೋಗಿ ತಲುಪ್ತಾನೆ, ನಿರ್ವಾಣ ಸ್ಥಿತಿಯನ್ನು. ಅಂದ್ರೆ ದೇಹ ಸ್ಥಿತಿಯಲ್ಲಿ ನಾನು ಅನ್ನುವುದು ಮಾಯಿ, ಮೋಹ. ಅದೇ ಮೋಹ. ಅಂದ್ರೆ ನಾನು ಅಂದ್ರೆ ಯಾವುದು, ಇದೇ ಜಗತ್ತು ಸತ್ಯ, ನನ್ನದು ಅಂದ್ರೆ ಈ ಮನೆ ಮಠ, ಹೆಂಡತಿ ಗಂಡ ಮಕ್ಕಳು, ಈ ಜಗತ್ತು. ಆಮೇಲೆ ಬೇರೆ ಬೇರೆ ಆಸೆಗಳನ್ನ, ಕಲ್ಪನೆಗಳನ್ನ, ತನಗೆ ಇಲ್ಲ ಬೇಡದ ಭಾವನೆಗಳನ್ನ, ಕಲ್ಪನೆಗಳನ್ನೆಲ್ಲ ಇಟ್ಟುಕೊಂಡು ಯಾವಾಗ ಆಸೆಗಳ ದೊಡ್ಡ ಸರಮಾಲೆ ಇಟ್ಟುಕೊಂಡು ಇಲ್ಲೇ ಇರ್ತಾನೋ ಅವನು ಇಲ್ಲೇ ಸಿಕ್ಕಾಕೊಳ್ತಾನೆ. ಅವನ ಪಾಲಿಗೆ ಅದೇ ನರಕ. ಅಂದ್ರೆ ಯಾವಾಗ, ಅದೇ ನಾನು ಹೇಳಿದ್ನಲ್ಲ, ಅವನ ಭಾವನಾ ಶರೀರ ಅಂತೀವಲ್ಲ ಅದು ಇಲ್ಲೇ ಉಳ್ಕೊಂಡ್ ಬಿಡ್ತದೆ. ಅಂದ್ರೆ ಎರಡನೇ ಶರೀರ ಇರ್ತದೆ, ಭಾವನಾ ಶರೀರ, ಎಥೆರಿಕ್ ಬಾಡಿ ಅಂತೀವಲ್ಲ, ಆ ಭಾವನೆಗಳನ್ನ ಜಾಸ್ತಿ ಆಗಿ ಆಗಿ ಏನಾಗ್ತದೆ, ಅದು ಇಲ್ಲೇ ಉಳ್ಕೊಳ್ತದೆ, ಆತ್ಮ ಹೊರಗೆ ಹೋಗ್ತದೆ. ಆವಾಗ ಅದು ಏನಾಗ್ತದೆ, ಮೇಲೂ ಹೋಗ್ಲಿಕ್ಕಾಗದೆ ಆ ಭಾವನೆಗಳು ಒಳಗಿರ್ತದೆ, ಅದನ್ನ ಈಡೇರಿಸಿಕೊಳ್ಳಕ್ಕೂ ಆಗದೆ ನಿತ್ಯ ನರಕದಲ್ಲಿ, ಅಂದ್ರೆ ನಿತ್ಯ ಅದು ಒದ್ದಾಡ್ತಾ ಇರ್ತದೆ. ಅದೇ ನರಕ, ಮತ್ತಿನ್ನೇನು ಅಲ್ಲ. ಅಂದ್ರೆ ನನ್ನ ಆಸೆಗಳನ್ನೆಲ್ಲ ಹೇಗೆ ಈಡೇರಿಸಿಕೊಳ್ಳೋದು? ಹೊಟ್ಟೆ ಹಸುವು, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅನ್ನೋ ಆಸೆ ಇರ್ತದೆ, ಆದ್ರೆ ಹೋಗಿ ತಿನ್ಲಿಕ್ಕೆ ಆಗೋದು. ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಆಸೆ ಇರ್ತದೆ, ಆದ್ರೆ ಮಾಡ್ಲಿಕ್ಕೆ ಆಗೋದು. ಅವಾಗ ಏನಾಗ್ತದೆ ನಮಗೆ, ಆ ಒಂದು ಇರಿಟೇಷನ್ ಅಂತೀವಲ್ಲ, ಅದರಲ್ಲಿ ಅದು ಕೊರಗಿ ತನ್ನಷ್ಟು ತಾನೇ ನೊಂದು 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 ವೇದನೆ ಪಡ್ತಾ ಇರ್ತದೆ. ಅದೇ ನರಕ, ಅದೇ ಪ್ರೇತ ಜನ್ಮ ಅಂತ ಕರೆಯೋದು. ಇದನ್ನೆಲ್ಲ ಅನುಭವಿಸುವಂತದ್ದು ಆತ್ಮ ಅಂತೀರಿ ಸರ್ ನೀವು? ಆತ್ಮ ಅಲ್ಲ, ಆತ್ಮ ಅಲ್ಲ, ಹಾ ನಮ್ಮ ಸರ್. ಭಾವನಾ ಅದು ಶರೀರ. ಯಾವುದು ಈಗ ನೀವೆಲ್ಲ ಹೇಳಿದ್ರಲ್ಲ, ಇದು ಇಲ್ಲೇ ಅದು ನಮ್ಮ ನರಕಕ್ಕೆ ಹೋಗುದಿಲ್ಲ ಸ್ವರ್ಗಕ್ಕೆ ಹೋಗುದಿಲ್ಲ ಅಂತ ಅನ್ನುವಂಥದ್ದು ಯಾವುದು ಅಂತ ಸರ್ ಅದು? ನಮ್ಮ ಭಾವನಾ ಶರೀರ. ಅದು ಭಾವನಾ ಶರೀರ. ಹಾ ಹಾ. ಅದರಲ್ಲೂ ಕೂಡ ಎನರ್ಜಿ ಇರ್ತದೆ, ಜಸ್ಟ್ ಎನರ್ಜಿ ಅಷ್ಟೇ. ಅದು ಅದ್ರಲ್ಲಿ ಆತ್ಮ ಇರೋಲ್ಲ. ಹಾ ಸರ್. ಅದು ಆತ್ಮ ಅಲ್ಲ. ಆತ್ಮ ಅನ್ನುವಂಥದ್ದು ಅಂದ್ರೆ ಆತ್ಮ ಅನ್ನುವಂಥದ್ದು ಮತ್ತೊಂದು ಕಾಯವನ್ನ ಪ್ರವೇಶ ಮಾಡಿರ್ತದೆ ಆತ್ಮ ಅಂದಾಗಾಯ್ತು ಸರ್. ಯಾರನ್ನು ಪ್ರವೇಶ ಮಾಡಲ್ಲ, ಆತ್ಮ ಅನ್ನೋದು ಹೋಗ್ಬಿಡ್ತದೆ. ಆತ್ಮ ಯಾರನ್ನು ಪ್ರವೇಶ ಮಾಡೋದಿಲ್ಲ. ಆತ್ಮ ಅನ್ನೋದು ಅಂದ್ರೆ ಮತ್ತೊಂದು ಜನ್ಮ ನಾವು ಹುಟ್ಟಿ ಬಂದ್ರೆ ಅಲ್ಲಿ ಆ ಶರೀರದೊಳಗೆ ಆತ್ಮ ಇರುತ್ತಲ್ಲ ಸರ್ ಅಲ್ಲಿ ನಾವು? ಮತ್ತೊಂದು ಜನ್ಮ ತಗೊಂಡು ಬರ್ತದೆ ಹೊರತು ತಾನಾಗೆ ಹೋಗಿ ಇನ್ನೊಂದು ದೇಹವನ್ನು ಸೇರ್ಕೊಳ್ಳೋದು ಆತರ ಇಲ್ಲ. ಆತ್ಮ ಮತ್ತೆ ಪರಕಾಯ ಪ್ರವೇಶ ಪರಕಾಯ ಮಾಡುವಂತದ್ದು ಪ್ರವೇಶ ಏನಿಲ್ಲ. ಆಗೋದು ಅದೊಂದು ಎನರ್ಜಿ ಅಷ್ಟೇ. ಜಸ್ಟ್ ನಾವ್ ಹೇಳಿದ್ವಲ್ಲ ಎಥರಿಕ್ ಬಾಡಿ ಅಂತೀವಲ್ಲ, ಆ ಎಥರಿಕ್ ಬಾಡಿ ಇದಾಗ್ತದಷ್ಟೇ. ಪ್ರೇತ ಶರೀರ ಅಂತೀವಲ್ಲ ಆತರ. ಇದನ್ನ ನೀವು ಕೆಟ್ಟದ್ದಾದ್ರೆ ಅದನ್ನ ಪ್ರೇತ ಶರೀರ ಅಂತೀವಿ, ಒಳ್ಳೇದಾದ್ರೆ ಅದನ್ನ ದೇವರು ಅಂತೀವಿ ಅಷ್ಟೇ. ಆದ್ರೆ ಆತ್ಮ ಅನ್ನುವಂಥದ್ದು ನಾವು ನಮ್ದು ಬಾಡಿ ವೆಕೇಟ್ ಆದ ಕೂಡಲೇ ಅದು ನಾವು ಮತ್ತೊಂದು ಶರೀರವನ್ನು ಹುಡುಕಿ ಅಲ್ಲಿ ಪ್ರವೇಶ ಮಾಡುವುದಿಲ್ಲ ಸರ್ ಅದು? ಒಂದೇ ಸರಿ ಹೋಗೋದಿಲ್ಲ, ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇರ್ತದೆ ಹಾ ಅಲ್ವಾ? ಸರ್. ನೋಡಿ, ಈಗಾಗ್ಲೇ ನಾನು ಎಷ್ಟೋ ಸಾರಿ ಹೇಳಿದ್ದೆ, ಸಾವು ಅನ್ನೋದು ಹೇಗೆ ಗತಿಸ್ತದೆ. ನಾನು ಹೇಳ್ತೇನೆ ಕೇಳಿ ಕರೆಕ್ಟ್ ಆಗಿ. ಈಗ ನಮ್ಮಲ್ಲಿ ಒಟ್ಟು 7 ಶರೀರ ಇರ್ತದೆ, ಆಯ್ತಾ? 7 ಶರೀರ ಇರ್ತದೆ. ಅದರಲ್ಲಿ ಮೊದಲ 3 ಶರೀರ, ಒಂದು ನಮ್ದು ಫಿಸಿಕಲ್ ಬಾಡಿ ಇರ್ತದೆ, ಒಳಗಡೆ ಒಂದೊಂದು ಲೇಯರ್, ಈರುಳ್ಳಿ ಸಿಪ್ಪೆ ಅನ್ಕೊಳ್ಳಿ. ಹೊರಗಡೆ ಕಾಣ್ತಾ ಇರೋದು ನಮ್ದು ಫಿಸಿಕಲ್ ಬಾಡಿ. ಎರಡನೇದು ಎಥಿರಿಕ್ ಬಾಡಿ ಅಂದ್ರೆ ಭಾವನಾ ಶರೀರ. ಮೂರನೇದು ಹಾಸ್ಟೆಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ. ನಾಲ್ಕನೇದು ಕಾರಣ ಶರೀರ. ಐದನೇದು ಮಹಾಕಾರಣ. ಆಮೇಲೆ ನಿರ್ವಾಣಿಕ ಅಂತ ಹೇಳಿ, ಮಹಾನಿರ್ವಾಣಿಕ ಅಂತ ಹೇಳಿ ಅದು ಬರ್ತದೆ. ಒಟ್ಟು 7 ಶರೀರಗಳು ಇರ್ತವೆ. ಇಲ್ಲಿ ಬಹಳ ಮುಖ್ಯವಾಗಿರುವುದು 4 ಶರೀರ. 4 ಶರೀರ ಯಾವುದು? ನಮ್ಮದು ಹೊರಗಡೆ ಇರುವಂತಹ ಫಿಸಿಕಲ್ ಬಾಡಿ, ಎರಡನೇದು ಭಾವನಾ ಶರೀರ, ಮೂರನೇದು ಸೂಕ್ಷ್ಮ ಶರೀರ, ನಾಲ್ಕನೇದು ಕಾರಣ ಶರೀರ. ಈ ಮೂರು ಶರೀರದಲ್ಲಿ ಮನಸ್ಸು ಇರ್ತದೆ. ಅಂದ್ರೆ ಮನಸ್ಸಿನ ನಿಗ್ರಹದಲ್ಲಿ ಈ 3 ಶರೀರ ಇರ್ತದೆ. ಯಾವುದು? ಈ ಮೊದಲು ಫಿಸಿಕಲ್ ಬಾಡಿ ಅಂದ್ರೆ ನಮ್ಮ ದೈಹಿಕ ದೇಹ, ಮತ್ತೆ ನಮ್ದು ಎರಡನೇದು ಭಾವನಾ ಶರೀರ, ಮತ್ತೆ ಮೂರನೇದು ಸೂಕ್ಷ್ಮ ಶರೀರ. ಈ ಮೂರನ್ನು ಕೂಡ ನಮ್ಮ ಮನಸ್ಸು ನಿಗ್ರಹ ಮಾಡ್ತಾ ಇರ್ತದೆ. ಆಯ್ತಾ? ಅಂದ್ರೆ ಇದನ್ನ ಗಮನಿಸಿ, ಒಂದು ಎರಡು ಹೀಗೆ ಈ ಕಡೆ 3 ಇರೋದನ್ನ ಮನಸ್ಸು ನಿಗ್ರಹ ಮಾಡ್ತದೆ. ಆ 4 ಕಾರಣ ಶರೀರ ಏನಿದೆ ಅಲ್ಲಿ ಆತ್ಮ ಇರ್ತದೆ. ಆತ್ಮ ನಾಲ್ಕನೇ ಅಂದ್ರೆ ಕಾರಣ ಶರೀರ ಅಂದ್ರೆ ಏನು? ಅದು ಯಮಲೋಕಕ್ಕೆ ಸಂಬಂಧಪಟ್ಟ ಶರೀರ. ಮತ್ತೆ ಅಲ್ಲೇ ಇರೋದು ನಮ್ದೆಲ್ಲ ಕರ್ಮ ರೆಕಾರ್ಡ್, ಏನು ಆಕಾಶಿಕ್ ರೆಕಾರ್ಡ್ ಅಂತೀವಲ್ಲ ಅದು. ನಮ್ದೆಲ್ಲ ಲಿಸ್ಟ್ ಇರೋದೇ ಅಲ್ಲಿ, ಎಲ್ಲಿ? ಕಾರಣ ಶರೀರದಲ್ಲಿ. ಮತ್ತೆ ಆ ಕಾರಣ ಶರೀರದಿಂದ ಹಿಂದಿನ ಎಲ್ಲಾ ಬಾಡಿ ಕಂಟ್ರೋಲ್ ಯಾರ ಕೈಲಿ ಇರ್ತದೆ ಅಂದ್ರೆ ಆತ್ಮದ ಕೈಲಿ ಇರ್ತದೆ. ಆಯ್ತಾ? ಇದು 3. ಅದಕ್ಕೆ ಏನು, ಎಲ್ಲಿಯವರೆಗೆ ಈ ಮನಸ್ಸು ಅನ್ನುವುದು ಶೂನ್ಯ ಸ್ಥಿತಿಗೆ ಹೋಗೋದಿಲ್ಲ ಅಲ್ಲಿಯವರೆಗೆ ಆತ್ಮ ಈ 3ನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅವಾಗ ಏನ್ ಮಾಡ್ತದೆ ಈ ಮನಸ್ಸು? ಆ 3 ಶರೀರವನ್ನ ತನಗೆ ಬೇಕಾದಾಗೆ ಆಟ ಆಡಿಸ್ತಾ ಇರ್ತದೆ ಹೊರತು ಆತ್ಮಕ್ಕೆ ಬೇಕಾದಾಗೆ ಆಟ ಆಡಿಸ್ತಾ ಇರೋದಿಲ್ಲ. ಅಲ್ವಾ? ಮನಸ್ಸು ಏನ್ ಬಯಸ್ತದೆ? ಒಳ್ಳೆ ತನಗೆ ಏನು ಇಷ್ಟವೋ, ತನಗೆ ಯಾವ್ದ್ರಿಂದ
ಸುಖ ಸಿಗ್ತದೋ ಅದನ್ನ ಮಾಡಬೇಕು ಅಂತ ಮನಸ್ಸು ಬಯಸ್ತದೆ. ಆದ್ರೆ ಆತ್ಮ ಹಾಗಲ್ಲ. ನಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ, ನನ್ನ ಉದ್ಧಾರಕ್ಕೆ ಏನ್ ಬೇಕಾಗಿದೆ ಅದನ್ನ ಮಾಡಬೇಕು ಅಂತ ಆತ್ಮ ಬಯಸ್ತದೆ. ಆದ್ರೆ ನಮ್ಮ ಮನಸ್ಸು ಎಷ್ಟು ಅದು ಗಲೀಜಾಗ್ತಾ ಹೋಗ್ತದೆ, ಹೊಲಸಾಗ್ತಾ ಹೋಗ್ತದೆ, ಅಷ್ಟು ನಮ್ಮ ಏನಾಗ್ತಾ ಹೋಗ್ತೀವಿ, ಆ ಆತ್ಮದಿಂದ ನಾವು ದೂರ ಆಗ್ತಾ ಹೋಗ್ತೀವಿ. ಅಂದ್ರೆ ಆತ್ಮ ಅನ್ನೋದು ಸಂಪೂರ್ಣ ಅದರ ಧ್ವನಿಯೂ ಕೇಳದ ಸ್ಥಿತಿಯಲ್ಲಿ ನಾವು ಹೋಗ್ತಾ ಹೋಗ್ತೀವಿ. ಆವಾಗ ಅದಕ್ಕೆ ನಾವು ಧ್ಯಾನ ಮಾಡುವಾಗ ಏನಾಗ್ತದೆ, ಅದೇ ಚಿತ್ತವೃತ್ತಿ ನಿರೋಧ. ಯಾವಾಗ ನಾವು ಧ್ಯಾನ ಮಾಡ್ಲಿಕ್ಕೆ ಶ್ವಾಸದ ಮೇಲೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ, ಆ ಮನಸ್ಸಿನಲ್ಲಿ ಚಿತ್ತ ಅನ್ನೋದು ಸ್ಟೋರೇಜ್, ಅಂದ್ರೆ ಅದು ಗೋಡನ್ ಇದ್ದ ಹಾಗೆ. ನಾವು ಮಾಡಿದ ಆಲೋಚನೆ, ಒಬ್ಬ ವ್ಯಕ್ತಿ 30 ಸೆಕೆಂಡ್ ಒಂದನ್ನು ಥಿಂಕ್ ಮಾಡಿದ ಅಂತಂದ್ರೆ ಅದು ಹೋಗಿ ಸ್ಟೋರ್ ಆಗ್ತದೆ ಎಲ್ಲಿ, ನಮ್ಮ ಚಿತ್ತದಲ್ಲಿ. ಆಯ್ತಾ? ಅದಕ್ಕಿಂತ ಜಾಸ್ತಿ ಅದಕ್ಕೆ ಅನಾವಶ್ಯಕವಾಗಿ ಯಾವುದನ್ನು ಯೋಚನೆ ಮಾಡಬಾರ್ದು ಅಂತ ಹೇಳುದು. 30 ಸೆಕೆಂಡ್ ಯೋಚನೆ ಮಾಡಿದ್ರೆ ಅದು ಒಳಗೆ ಹೋಗ್ತದೆ, ಅಲ್ಲಿ ಹೋಗಿ ಸ್ಟೋರ್ ಆಗ್ಬಿಡ್ತದೆ. ಅದನ್ನ ಚಿತ್ತ ಅಂತ ಕರೀತಾರೆ. ಚಿತ್ತ ಅಂದ್ರೆ ಅದು ಸ್ಟೋರೇಜ್, ಅದು ಮನಸ್ಸಿನ ಒಂದು ಭಾಗ. ಮನಸ್ಸಿನ ಒಟ್ಟು 10 ಭಾಗ ಹೇಳ್ತಾರೆ, 10 ಭಾಗಗಳಿದ್ದಾವೆ ಅಂತ. ಆವಾಗ ಏನಾಗ್ತದೆ, ಆ ಧ್ಯಾನದಲ್ಲಿ ಏನಾಗ್ತದೆ, ಆ ಧ್ಯಾನಾಗ್ನಿಯಲ್ಲಿ ಆ ಚಿತ್ತ ಅನ್ನೋದು, ಆ ಚಿತ್ತದಲ್ಲಿರುವ ಎಲ್ಲ ನಮ್ಮ ಆಲೋಚನೆಗಳು, ಬೇಡ ಒಳ್ಳೇದು ಕೆಟ್ಟದ್ದು ಏನಿರ್ತದೆ ಅದೆಲ್ಲ ನಮ್ಮ ಮುಂದೆ ಪಾಸ್ ಆಗ್ತದೆ. ಆ ಪಾಸ್ ಆಗೋದೇ ನಮಗೆ ವಿಷನ್. ಕೆಲವರಿಗೆ ಅದು ವಿಷನ್ ರೂಪದಲ್ಲಿ ಕಾಣಿಸ್ತದೆ, ಅಥವಾ ನಿಮಗೆ ಬಹಳ ಆಲೋಚನೆ ಬರ್ತವೆ. ವಿಷನ್ ಅಂದ್ರೆ ಅದೇ, ಬಹಳ ಆಲೋಚನೆ ಬರ್ತವೆ ಅಂತ ನಾವು ಸುಮ್ನೆ ಹೇಳ್ತೀವಲ್ಲ ಧ್ಯಾನಕ್ಕೆ ಹೋದಾಗ. ಆಲೋಚನೆ ಬರ್ತಾ ಇರೋದಲ್ಲ, ಅದು ಆಲೋಚನೆ ಹೋಗ್ತಾ ಇರೋದು. ನಿಮಗೆ ಪಾಸ್ಟ್ ಹಿಂದೆ ನಡೆದದ್ದು ನಿಮಗೆ ಆಲೋಚನೆ ಬರ್ತಾ ಇದೆ ಅಂತಂದ್ರೆ ಅರ್ಥ ಅದು ಆಲ್ರೆಡಿ ನಿಮಗೆ ಪಾಸ್ ಆಗಿ ಹೋಗ್ತಾ ಇದೆ ಅಂತ ಅರ್ಥ. ನೋಡಿ, ನೀವು ಯಾವುದೋ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಎಷ್ಟೋ ದಿನದ ಹಿಂದೆ, ಎಷ್ಟೋ ವರ್ಷದ ಹಿಂದೆ ನಡೆದದ್ದೆಲ್ಲ ಆ ಧ್ಯಾನಕ್ಕೆ ಕೂತಾಗ ಬರ್ತದೆ. ಅದಕ್ಕೂ ಇದಕ್ಕೂ ಇವತ್ತಿನ ಪರಿಸ್ಥಿತಿಗೂ ಅದಕ್ಕೂ ಸಂಬಂಧನೇ ಇರೋಲ್ಲ, ಆದ್ರೆ ಅದು ಧ್ಯಾನದಲ್ಲಿ ಕಾಣಿಸ್ತದೆ. ಕಾರಣ ಏನು ಅಂದ್ರೆ ಅದು ಒಳಗೆ ಬರ್ತಾ ಇಲ್ಲ, ನೆನಪು ಆಗ್ತಾ ಇರೋದಲ್ಲ, ಅದು ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಆ ಪಾಸ್ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ, ಆ ಆಲೋಚನೆ. ಆಯ್ತಾ? ಪ್ರೆಸೆಂಟ್ ಅಥವಾ ಈ ಫ್ಯೂಚರ್ ಬಗ್ಗೆ ನಿಮಗೆ ಏನಾದ್ರು ಬರ್ತಾ ಇದೆ ಅಂದ್ರೆ ನೀವು ಹೊಸದಾಗಿ ಥಿಂಕ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಆಲ್ರೆಡಿ ಹಳೇದು ನಿಮಗೆ ಬರ್ತಾ ಇದೆ ಅಂದ್ರೆ ಅದು ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಅದು ಚಿತ್ತವೃತ್ತಿ ನಿರೋಧ ಅಂದ್ರೆ ಅದೇ. ಅದು ಎಷ್ಟಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ, ಅಷ್ಟು ಒಳಗೆ ಗೋಡಂತರ. ಅದು ಅದು ಅಷ್ಟು ಸುಲಭ ಅಲ್ಲ ಅದು ಖಾಲಿ ಆಗೋದು. ಬಹಳ ಸಾಧನೆ ಮಾಡಿ 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 ಅದು ಖಾಲಿ ಆಗ್ತದೆ. ಯಾವಾಗ ಮನಸ್ಸು ಶೂನ್ಯ ಆಯ್ತು, ಅದರಲ್ಲಿರೋ ಚಿತ್ತದಲ್ಲಿರೋದೆಲ್ಲ ಶೂನ್ಯ ಆಯ್ತು, ನಾವ್ ಹೇಳ್ತೀವಲ್ಲ, ನನಗೆ ಒಳಗಿಂದ ಇಂಟ್ಯೂಷನ್ ಬರ್ತಾ ಇದೆ. ಆ ಇಂಟ್ಯೂಷನ್ ಬೇರೆ ಅಲ್ಲ, ಅದು ಆತ್ಮದ ಸಂದೇಶ. ಯಾರೋ ಥರ್ಡ್ ಪಾರ್ಟಿ ಕೊಡುವುದಲ್ಲ ಇಂಟ್ಯೂಷನ್ ಅನ್ನೋದು. ಅದು ನಮ್ಮ ಆತ್ಮ ನಮ್ಮ ಮನಸ್ಸಿಗೆ ಆರ್ಡರ್ ಮಾಡ್ತಾ ಇದೆ, ನಿನಗೆ ಏನ್ ಬೇಕು ಏನ್ ಬೇಡ, ನೀನ್ ಏನ್ ಮಾಡ್ಬೇಕಾಗಿದೆ. ಆ ಆತ್ಮ ಎಷ್ಟು ಸ್ಟ್ರಾಂಗ್ ಇರ್ತದೆ ಅಂದ್ರೆ, ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಆತ್ಮಕ್ಕೆ ಇರ್ತದೆ. ಆದ್ರೆ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೆ. ಅಂದ್ರೆ ಅದನ್ನ ನಾವು ಅದನ್ನ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತಾರೆ, ಏನು ಅಂತಂದ್ರೆ ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ. ಆಯ್ತಾ? ನಮ್ಮ ಮೈಂಡ್ ಅಲ್ಲಿ 9 ಭಾಗ ಸಬ್ ಕಾನ್ಶಿಯಸ್ ಆದ್ರೆ 1 ಭಾಗ ಮಾತ್ರ ನಮಗೆ ಕಾನ್ಶಿಯಸ್, ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ. ಇನ್ನು ಸಬ್ ಕಾನ್ಶಿಯಸ್ ಅನ್ನೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋಲ್ಲ. ಅದಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ ಅದನ್ನೇ ನಾವು ಪರಮಾತ್ಮ ಅಂತ ಕರೀತಾರೆ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೇ ನಾವು ಪರಮಾತ್ಮ ಅಂದ್ರೆ ಆಧ್ಯಾತ್ಮಿಕವಾಗಿ ಕರೆಯೋದಾದ್ರೆ ಅದನ್ನು ಪರಮಾತ್ಮ, ನೀವು ಸೈಂಟಿಫಿಕ್ ಆಗಿ ಕರೆಯೋದಾದ್ರೆ ಅದನ್ನು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಹಾಗೆ ಆ ಅವಾಗ ಏನಾಗ್ತದೆ, ಈಗ ಈಗ ಇದಕ್ಕೆ ಬರೋಣ, ಸಾವು. ಯಾವಾಗ ನಮ್ದು ಆತ್ಮ ಡಿಸೈಡ್ ಮಾಡ್ತದೆ ಈ ದೇಹ ಜರ್ಜರಿತ ಆಗಿದೆ ಅಥವಾ ಅದರ ಸಮಯ ಮುಗೀತು ಅಂತ ಯಾವಾಗ ಆತ್ಮಕ್ಕೆ ಅನಿಸ್ತದೆ, ಆಗ ಪ್ರಾಣಶಕ್ತಿ ಕಡಿಮೆ ಆಗ್ತದೆ. ಪ್ರಾಣಶಕ್ತಿ ಅಂದ್ರೆ ಆ ಈ ಸಿಲ್ವರ್ ಕಾರ್ಡ್ ಅಂತೀವಲ್ಲ, ಅದು ಪ್ರಾಣಶಕ್ತಿ. ಅಂದ್ರೆ ನಮ್ಮ ಸೂಕ್ಷ್ಮ ಶರೀರ ಮತ್ತೆ ನಮ್ಮ ದೇಹಕ್ಕೂ ಇರುವಂತ ಒಂದು ಲೇಯರ್, ಅದನ್ನ ಪ್ರಾಣಶಕ್ತಿ ಅಂತ ಕರೀತಾರೆ. ಆ ಶಕ್ತಿ ಅನ್ನೋದು ಅದನ್ನ ನಾವು BP ಲೋ ಆಗೋದು ಅಂತೀವಿ ನೋಡಿ. BP ಲೋ ಆಯ್ತು, ಅಥವಾ ಅವರಿಗೆ ಮೇಜರ್ ಆಗಿ BP ಲೋ ಆಗೋದು. ಈ ಸಾವು ಅನ್ನೋದೇ ಹಾಗೆ. ಯಾವಾಗ ಸಾವಿನ ಸಮಯ ಬರ್ತದೆ ಅವರಲ್ಲಿ BP ಅನ್ನೋದು, ನೀವು ಹಾಸ್ಪಿಟಲ್ ಅಲ್ಲಿ ನೀವು ಬೇಕಾದ್ರೆ ಇಟ್ಟಾಗ ನೋಡಿ, ಅದು ಹೀಗೆ ಹೀಗೆ ಇದಾಗ್ತಾ ಇರ್ತದೆ. ಆ BP ಲೋ ಆಗೋದು ಅಂದ್ರೆ ಅದರ ಅರ್ಥ ಸೈಂಟಿಫಿಕ್ ಆಗಿ ನೀವು BP ಲೋ ಅಂತೀರಿ, ಅದನ್ನ ಪ್ರಾಣಶಕ್ತಿ ಅಂತಾರೆ. ಆ ಪ್ರಾಣಶಕ್ತಿ ಅನ್ನೋದು ಯಾವಾಗ ಕಡಿಮೆ ಆಗ್ತಾ ಬರ್ತದೆ ಆಗ ಆ ಲೇಯರ್ ಕಟ್ ಆಗ್ತದೆ. ಸಿಲ್ವರ್ ಕಾರ್ಡ್ ಕಟ್ ಆದ ಕೂಡಲೇ ಫಸ್ಟ್ ಬರೋದೇ ಯಾವುದು, ಸೂಕ್ಷ್ಮ ಶರೀರ. ಯಾವಾಗ ಸೂಕ್ಷ್ಮ ಶರೀರ ಕಟ್ಟಾಗಿ ಹೊರಗಡೆ ಬಂತು ಆಗ ಆತ್ಮಕ್ಕೆ ಅಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆತ್ಮ ಕೂಡಲೇ ತಾನು ಕಾರಣ ಶರೀರದಿಂದ ಹಿಂದಿರುವ 4 ಶರೀರದ ಒಟ್ಟಿಗೆ ತಾನು ಕಾರಣ ಲೋಕಕ್ಕೆ ಹೊರಟೋಗ್ತದೆ. ಕಾರಣ ಶರೀರ, ಮಹಾಕಾರಣ ಶರೀರ, ನಿರ್ವಾಣಕ್ಕೆ ಮತ್ತೆ ಮಹಾನಿರ್ವಾಣಿಕ ಅಂತ ಏನಿರ್ತದೆ 4 ಶರೀರಗಳು. ಆ 4 ಶರೀರಗಳ ಮೂಲಕ ಜೊತೆಗೆ ಅದಕ್ಕೆ ಅಸ್ಟ್ರಲ್ ಮಾಸ್ಟರ್ಸ್ ಕೂಡ ಬರ್ತಾರೆ. ಅವರನ್ನೇ ನಾವು ಯಮದೂತರು ಹೀಗೆಲ್ಲ ಹೇಳ್ಬೋದು. ಯಾಕೆಂದ್ರೆ ಅದು ಅದ್ರ ಜೊತೆಗೆ ಇರೋರು ಯಾವಾಗಲೂ, ಅಥವಾ ಪಿತೃದೇವತೆಗಳು, ನೀವು ಹೇಗ್ ಬೇಕಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಬೋದು. ಅವರ ಜೊತೆಗೆ ಅದು ಏನ್ ಮಾಡ್ತದೆ, ತನ್ನ ಮೂಲ ರೂಪ ಈ ಸ್ಥಿತಿ ಏನಿದೆ ಅಲ್ಲಿಗೆ ಹೋಗ್ಬಿಡ್ತದೆ ಅದು ಆತ್ಮ. ಈ 3 ಇಲ್ಲೇ ಉಳಿತದೆ. ಯಾವುದು? ಈ 3 ಶರೀರ. ಈ 3 ಶರೀರ ಆತ್ಮ ಇಲ್ಲಿಗೆ ಹೊರಗಡೆ ಬಂದಾಗ ಇಲ್ಲಿ ಹೊಸದಾಗಿ ನಾವು ತಗೊಂಡಿದ್ದದು ಯಾವುದು, ಈ ಫಿಸಿಕಲ್ ಬಾಡಿ. ಎರಡನೇದು ಎಥರಿಕ್ ಭಾವನಾ ಶರೀರ ಅಥವಾ ಎಥರಿಕ್ ಬಾಡಿ ಅಥವಾ ಶಕ್ತಿ ಬಾಡಿ ಅಂತ ಹೇಳಿ. 3ನೇದು ಸೂಕ್ಷ್ಮ ಶರೀರ. ಆಯ್ತಾ? ಆಸ್ಟ್ರಲ್ ಬಾಡಿ.
ಆಸ್ಟ್ರಲ್ ಬಾಡಿಗೆ ಯಾವುದೇ ಗೀಲಿಂಗ್ಸ್ ಅದೇನೂ ಇರಲ್ಲ. ಅದು ಏನ್ ಮಾಡ್ತದೆ, ಆಕಾಶ ಅಂದ್ರೆ ಮೇಲೆ ಹಾಗೆ ಅಂದ್ರೆ ಅಂತರಿಕ್ಷದಿಂದ ಬಂದಿದ್ದದು ಹಾಗೆ ಮೇಲೆ ಅಂತರಿಕ್ಷದಲ್ಲಿ ಹೋಗಿ ಅದು ಲೀನವಾಗಿ ಬಿಡ್ತದೆ. ಆಯ್ತಾ. ಆ ಈ ಇನ್ನು ಎರಡು ಬಾಡಿ ಏನಿರ್ತದೆ ಅಂದ್ರೆ ನಮ್ದು ಫಿಸಿಕಲ್ ಬಾಡಿ. ಆ ಫಿಸಿಕಲ್ ಬಾಡಿ ಏನ್ ಮಾಡ್ತೀವಿ ನಾವು, ಸುಟ್ಟಾಕ್ತಿವಿ ಅಲ್ವಾ. ಸುಟ್ಟಾಕೋದು ಅಥವಾ ಹೂತ್ ಹಾಕೋದು ಅದು ನಾಶ ಆಯ್ತು. ಈ ಎರಡನೇದು ಉಳಿತದಲ್ಲ ಭಾವನ ಶರೀರ, ಅದು ಹಾಗೇ ಉಳಿತದೆ. ಅದನ್ನೇ ಪೇತ ಅಂತ ಕರೆಯೋದು. ಪೇತ, ಅದನ್ನೇ ಭೂತ ಅಂತ ನಾದ್ರು ಕರೆಯೋದು. ಅದು ಅದರ ಅಗ್ರೆಸಿವ್ನೆಸ್ ಮೇಲೆ ಅದನ್ನ ಭೂತ, ಪೇತ ಮತ್ತೆ ಈ ಪಿಚಾಚಿ, ಇದು ಮೂರಲ್ಲೂ ಡಿಫ್ರೆನ್ಸ್ ಇದೆ. ಭೂತ, ಪೇತ ಮತ್ತೆ ಪಿಚಾಚಿ ಈ ಮೂರು ಒಂದೇ ಅಲ್ಲ, ಬೇರೆ ಬೇರೆ. ಆದ್ರೆ ಅದು ಯಾವುದ್ರ ಮೇಲೆ ಡಿಸೈಡ್ ಆಗ್ತದೆ ಅಂದ್ರೆ ಅದರ ಸಾವಿನ ಮತ್ತೆ ಅದರ ಭಾವನೆಯ ಮೇಲೆ ಅದು ಡಿಸೈಡ್ ಆಗ್ತದೆ. ಕೆಲವು ನೋಡಿ ಭಯಾನಕವಾಗಿ ಸತ್ತೋಗಿರ್ತದೆ, ಅದು ಬಹಳ ಭಯಾನಕವಾಗಿ ಸತ್ತೋಗಿರ್ತದೆ. ಅಥವಾ ಯಾರೋ ಕೊಲೆ ಮಾಡಿರ್ತಾರೆ, ತುಂಬಾ ಅದು ಸಿಟ್ಟು ರೋಷ ಇಟ್ಕೊಂಡಿರ್ತದೆ ಯಾರ್ದೋ ಮೇಲೆ. ಅದನ್ನ ನಾವೇನಂತೀವಿ, ಭೂತ, ಪೇತ, ಪಿಚಾಚಿ ಹೀಗೆ ಅಂದ್ರೆ. ಪ್ರೇತಾತ್ಮ ಕುಳಿ ಅಂತ ಕೂಡ ಹೇಳ್ತಾರೆ ಸರ್, ಆ, ಪ್ರೇತಾತ್ಮ ಅಂತ. ಅಂದ್ರೆ ಅದು ಬಹಳ ರೋಷದಲ್ಲಿ ಇರ್ತದೆ. ಆ, ಅದನ್ನ ಆ ಇನ್ನು ಕೆಲವೊಂದು ಹಾಗಲ್ಲ, ಬಹಳ ಸಿಂಪಲ್ ಆಸೆಗಳಿರ್ತದೆ. ಅದಕ್ಕೆ ನೀವು ಕೇಳಿ, ಅದು ಮೈ ಮೇಲೆ ಬಂದಾಗ, ಮೈ ಮೇಲೆ ಕೆಲವರಿಗೆ ಬರ್ತದ ನಿನ್ಗೆ ಏನ್ ಬೇಕು ಅಂದ್ರೆ ಅದು ಏನಾರ ಕೋಳಿ ಕೊಡಿ ಇಲ್ಲ ಕುರಿ ಕೊಡಿ ಅಂತ ಕೇಳ್ತದೆ. ಇಲ್ಲಾಂದ್ರೆ ನಿನ್ಗೆ ನಾನ್ ವೆಜ್ ಊಟ ಮಾಡ್ಬೇಕು, ಇಲ್ಲ ಒಬ್ಬಟ್ಟು ತಿನ್ಬೇಕು ಅಂತ ಹೀಗೆ ಏನೇನೋ ಆಸೆ ಹೇಳ್ತದ. ಆಯ್ತು ನಾನು ಕೊಡ್ತೀನಿ ಹೋಗ್ತೀಯ ಅಂದ್ರೆ ಹ್ಞೂ ಹೋಗ್ತೇನೆ ಅಂತದ್ದು. ಅಂದ್ರೆ ಏನೋ ಒಂದ್ ಸಣ್ಣ ಸಣ್ಣ ಎರಡ್ ಮೂರು ಆಸೆ ಇಟ್ಕೊಂಡು ಕೂತಿರ್ತದ ಅದು. ಆಮೇಲೆ ಇನ್ನೊಂದು ಏನು ಅಂದ್ರೆ ಅದು ಬಹಳ ಅಜ್ಞಾನದಲ್ಲಿ ಇರ್ತದೆ. ಅದಕ್ಕೆ ಏನು ಗೊತ್ತಿಲ್ಲ, ನಾನು ಸತ್ತು ಹೋಗಿದ್ದೀನಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಆ ಭಾವನಾ ಶರೀರಕ್ಕೆ. ಅದೊಂದು ಭ್ರಮೆಯಲ್ಲಿ ಇರ್ತದೆ, ಭ್ರಮೆ. ಹಾಗಾಗಿ ಅದೇನಾಗ್ತದೆ ಅವಾಗ, ಅದಕ್ಕೆ ನಾವು ರಿಯಲೈಸ್ ಮಾಡಿಸ್ಬೇಕು. ನೋಡು, ನೀನು ಇಲ್ಲಿ ಸತ್ತು ಹೋಗಿದೀಯಾ, ನೀನು ಇಲ್ಲಿ ಇರಬಾರ್ದು, ನಿಂದು ಮುಗಿದಿದೆ. ಹಾಗಾಗಿ ನೀನು ಹೊರಟು ಹೋಗ್ಬೇಕು. ನಿನಗೇನಿದೆ ಇದು, ಈ ಆಸೆ ಹೋದಲ್ಲ, ನಾನು ಇದನ್ನ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಏನೋ ಒಂದು ಆಸೆ ತೀರಿಸಿ ಕಳಿಸ್ಬಿಡ್ತಾರೆ. ಅಷ್ಟೇ ಆಗೋದು. ಆದ್ರೆ ಇನ್ನೂ ಕೆಲವೊಂದು ಇರ್ತದೆ, ಅದು ಅಗ್ರೆಸಿವ್ನೆಸ್ ಇರ್ತದೆ. ಅಂದ್ರೆ ನನ್ನನ್ನ ಹೀಗೆ ಮೋಸ ಮಾಡಿ ಕೊಂದ್ರು, ನನಗೆ ಹೀಗೆ ಮಾಟ ಮಾಡಿ ಕೊಂದ್ರು. ಆ ಇದನ್ನ ಅವಾಗ ಏನಾಗ್ತದೆ, ಅದನ್ನ ಪಿಚಾಚಿ ಅಂತ ಕರಿತೀವಿ. ಅದು ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ಅದು ಅಂದ್ರೆ ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಇದೆ ನೋಡಿ ಅದಕ್ಕೆ ಅಂದ್ರೆ ಅದು ಸೇಮ್ ಕಾನ್ಸೆಪ್ಟ್ ಅದು. ಅಲ್ಲಿ ನೋಡಿ ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅದು. ಯಾವಾಗ ಅವನ್ ನಿಜವಾಗ್ಲೂ ನೋಡಿ ಸತ್ತೋಗೋದಿಲ್ಲ, ಜಸ್ಟ್ ಅದೊಂದು ಭಾವನೆ ಅಷ್ಟೇ, ಫೀಲಿಂಗ್ಸ್. ಅದಕ್ಕೆ ಅವನನ್ನು ನಾನು ಕೊಂದೆ ಅನ್ನೋದು ಅದ್ರ ಭಾವನೆಯಲ್ಲಿ ಬಂತು ಅಂದ್ರೆ ಅದು ಮುಗೀತು, ಅದು ರಿಲೀಸ್ ಆಯ್ತು ಅಂತ ಅರ್ಥ. ಆದ್ರೆ ನಿಜವಾಗ್ಲೂ ಸತ್ತೋಗಿಲ್ಲ ಅವನು. ಆದ್ರೆ ಅದ್ರ ಮನಸ್ಸಿಗೆ ಬಂತು, ಓಹೋ ನಾನು ಅವನನ್ನ ಕೊಂದೆ. ಅಲ್ಲಿವರೆಗೂ ಅದು ಜಸ್ಟ್ ಆ ರೋಷ ಅನ್ನೋದು ಏನಿತ್ತು ಅದು ಹಾಗೆ ಉಳ್ಕೊಂಡಿತ್ತು ಆ ಎನರ್ಜಿಯಲ್ಲಿ. ಹಾಗಾಗಿ ಅದೇನ್ ಮಾಡ್ತು, ಕಾಯ್ತಾ ಇತ್ತು. ಅದನ್ನ ಹೇಗೆ ಕಾಯ್ತಾ ಇತ್ತು, ಇನ್ನೊಬ್ಬರ ದೇಹದಲ್ಲಿ ಸೇರ್ಕೊಂಡು ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಪಿಶಾಚಿಯು ಕೂಡ ಹಾಗೆ, ಅಥವಾ ಭೂತ, ಪ್ರೇತ, ಪಿಶಾಚಿ ಅನ್ನೋದು ತನ್ನ ಆಸೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಯಾವಾಗ ಅದು ಈಡೇರಿಸ್ಕೊಳ್ಳಿಕ್ಕೆ, ಯಾಕಂದ್ರೆ ಒಂದು ದೇಹ ಅನ್ನೋದು ಬೇಕಲ್ಲ, ದೇಹ ಇಲ್ಲದೆ ಹೆಂಗೆ ಈಡೇರಿಸ್ಕೊಳ್ಳಿಕ್ಕೆ ಆಗ್ತದೆ. ಆ ಈಡೇರಿಸ್ಕೊಳ್ಳಿಕ್ಕೆ ಒಂದು ದೇಹವನ್ನು ಹುಡುಕ್ತಾ ಇರ್ತದೆ. ಹಾಗಂತ ಹೇಳಿ ಯಾರ್ಯಾರ್ದೋ ದೇಹದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ. ಅದಕ್ಕೆ ಯಾರಾದ್ರೂ ಲೋ ಫ್ರೀಕ್ವೆನ್ಸಿ ಎನರ್ಜಿ ಅಂದ್ರೆ ಎಥರಿಕ್ ಬಾಡಿ ಲೋ ಫ್ರೀಕ್ವೆನ್ಸಿ ಇರೋರು ಯಾರಾದ್ರೂ ಇದ್ದಾರಾ ಅಂತ ಅದು ಹುಡುಕ್ತಾ ಇರ್ತದೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ ಅಂದ್ರೆ ಭಯ, ಆತಂಕ. ಭಯ, ಆತಂಕ, ಒಂದ್ ಚೂರು ಏನಾದ್ರೂ ಆದ್ರೆ ಹಂಚಿಕೊಳ್ಳೋದು. ಆಮೇಲೆ ಈ ಮುಟ್ಟಿನ ಸಮಯದಲ್ಲಿ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ಆಮೇಲೆ ಬಿಸಿಲು ಸಮಯದಲ್ಲಿ ತುಂಬಾ ಸುಸ್ತಾದಾಗ ಅವಾಗೆಲ್ಲ ಏನ್ ಮಾಡ್ತಾರೆ, ಅವ್ರ ಫ್ರೀಕ್ವೆನ್ಸಿ ಅಂದ್ರೆ ತುಂಬಾ ಆಯಾಸ ಸ್ಥಿತಿ, ಲೋ ಫ್ರೀಕ್ವೆನ್ಸಿ, ಲೋ ಎನರ್ಜಿ ಅಂತೀವಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ಏನಾಗ್ತದೆ, ಅದು ಆ, ಬಂದು ಆ ಒಂದು ದೇಹವನ್ನ ಸೇರ್ಕೊಂಡು ಸಂಪೂರ್ಣ ಅವರ ದೇಹವನ್ನು ತಾನು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ಒಳಗಡೆ ಸೇರ್ಕೊಂಡಿರ್ತದೆ. ಜಸ್ಟ್ ಎಥರಿಕ್ ಬಾಡಿ ಅದು, ಆತ್ಮ ಅಲ್ಲ. ಅದು ಏನ್ ಮಾಡ್ತದೆ, ತನ್ನೆಲ್ಲ ಆ ಏನೋ ಇದನ್ನ ತಾನು ತೋರಿಸ್ಕೊಳ್ಲಿಕ್ಕೆ ಶುರು ಮಾಡ್ತದೆ, ಅಂದ್ರೆ ಈಡೇರಿಸಿಕೊಳ್ಳಿಕ್ಕೆ ಶುರು ಮಾಡ್ತದೆ. ಆಯ್ತಾ. ಅವಾಗ ಸೇಮ್ ಅದೇ ಇದನ್ನ ಹೇಳಿದ್ವಿ, ಅದು ಎಲ್ಲರ ಮೇಲೂ ಬಂದು ಸೇರ್ಕೊಳ್ಳಕ್ ಸಾಧ್ಯ ಇಲ್ಲ. ಅದಕ್ಕೆ ಪರಿಹಾರ ಏನು ಅಂತಂದ್ರೆ, ಲೋ ಎನರ್ಜಿ ಇರೋರು, ನೀವು ಲೋ ಫ್ರೀಕ್ವೆನ್ಸಿ ಇರೋರು, ನೀವು ನಿಮ್ಮ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಕೊಳ್ಬೇಕು. ನೀವು ಹೈ ಎನರ್ಜಿ ಮಾಡ್ಕೊಳ್ಬೇಕು ಅಷ್ಟೇ. ಅಷ್ಟೇ ಅಲ್ಲ, ನೀವು ಈ ದೇವಸ್ಥಾನಕ್ಕೆ ಹೋದಾಗ್ಲೇ ಯಾಕೆ ಬರ್ತದೆ ಅಂದ್ರೆ ಅಲ್ಲಿ ಹೈ ಎನರ್ಜಿ ಇರ್ತದೆ. ನಿಮ್ಮ ಹೈ ಫ್ರೀಕ್ವೆನ್ಸಿ ಕನೆಕ್ಟ್ ಆದಾಗ ಅದಕ್ಕೆ ತಡ್ಕೊಳಕ್ಕಾಗೋದಿಲ್ಲ. ಒಳಗಡೆ ಹೈ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ಅದಕ್ಕೆ ತಡ್ಕೊಳಕ್ಕಾಗೋದು, ಆಗ ಅದು ಅಗ್ರೆಸಿವ್ನೆಸ್ ತೋರಿಸ್ತದೆ, ಆ ಹೊರಗಡೆ ಬರ್ತದೆ. ಆಮೇಲೆ ಅದು ಆ ನಾವು ಕೇಳಿದಾಗೆಲ್ಲ ಅದು ಮಾತಾಡ್ಲಿಕ್ಕೆ ಶುರು ಮಾಡ್ತದೆ. ಯಾಕೆಂದ್ರೆ ಅದಕ್ಕೆ ಅದ್ರ ಕಂಟ್ರೋಲ್ ಅಲ್ಲಿ ಅದು ಇರೋದಿಲ್ಲ. ಆ ಈಗ ನಾವು ಯಾರಾದ್ರೂ ಕೈ ಹಿಡ್ಕೊಂಡ್ರೆ ಹೈ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗ್ತದೆ, ಅವಾಗ ಅದು ಮೈ ಮೇಲೆ ಬರ್ತದೆ ಯಾಕೆಂದ್ರೆ ಅದಕ್ಕೆ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫರ್ ಆಗ್ತದೆ, ಅದಕ್ಕೆ ತಡ್ಕೊಳಕ್ ಆಗೋದಿಲ್ಲ, ಅವಾಗ ಅದು ಹೊರಗಡೆ ಬರ್ತದೆ. ಅಂದ್ರೆ ನಾವು ಈಗ ಎನರ್ಜಿ ಪಾಸ್ ಮಾಡಿದ್ರೆ ಅದು ಹೊರಗಡೆ ಬರ್ತದೆ. ಅಂದ್ರೆ ಅವಾಗ ಅದು ಹೆದರ್ಸ್ಲಿಕ್ಕೆ ಶುರು ಮಾಡ್ತದೆ.
ಹಾಗಾಗಿ ನಾವು ಹೇಳೋದು ಅದಕ್ಕೆ ಅದು ಸ್ವಲ್ಪ ಬೆಸ್ಟ್ ಸೊಲ್ಯೂಷನ್ ಅಂತ. ಆಮೇಲೆ ದೇವಸ್ಥಾನದಿಂದ ಹೊರಗೆ ಮನೆಗೆ ಬಂದ್ರೆ ಅಥವಾ ಯಾವ್ದಾದ್ರು ನೀವು ಬಾಬಾ ದರ್ಗಾ ಎಲ್ಲಿಗಾರ ಹೋದಾಗ ಮಾತ್ರ ಅದು ಹೊರಗೆ ಬರ್ತದೆ ದೇಹದಲ್ಲಿ. ಮನೆಗೆ ಬಂದ್ರೆ ಮತ್ತೆ ಇರೋದಿಲ್ಲ. ಯಾಕೆಂದ್ರೆ ಮತ್ತೆ ಲೋ ಫ್ರೀಕ್ವೆನ್ಸಿ, ಅಲ್ಲಿ ಹೋದಾಗ ಮಾತ್ರ ಹೈ ಫ್ರೀಕ್ವೆನ್ಸಿ ಎನರ್ಜಿ ಇತ್ತಲ್ಲ. ಹಾಗಾಗಿ ಅದಕ್ಕೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂತಂದ್ರೆ, ನೀವು ಎನರ್ಜಿ ಜಾಸ್ತಿ ಮಾಡ್ಕೊಳ್ಬೇಕು. ಎನರ್ಜಿ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಧ್ಯಾನ ಮಾಡಬೇಕು. ಆಮೇಲೆ ಪಿರಮಿಡ್ ವಾಟರ್ ಅನ್ನ ಜಾಸ್ತಿ ಜಾಸ್ತಿ ಯೂಸ್ ಮಾಡಬೇಕು. ಆಮೇಲೆ ಈ ಏನಂತೀವಿ, ಎನರ್ಜಿ ಜಾಸ್ತಿ ಮಾಡುವಂತಹ ಬೇಕಾದಷ್ಟು ಆಪ್ಷನ್ ಇದೆ. ಅದಕ್ಕೆ ನೀವು ಏನಂತೀವಿ, ಧ್ಯಾನ ಮಾಡೋದಿರ್ಬೋದು, ಆಮೇಲೆ ಅಧ್ಯಾತ್ಮ ಪುಸ್ತಕಗಳನ್ನ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು. ಅದರಿಂದ ಏನಾಗ್ತದೆ, ಈಗ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದ್ರಿಂದ ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ ನಮ್ಮಲ್ಲಿ. ಅವಾಗ ಏನಾಗ್ತದೆ, ನಮ್ದು ಫ್ರೀಕ್ವೆನ್ಸಿ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ ನೋಡಿ, ನೀವು ಅವ್ರು ಹನುಮಾನ್ ಚಾಲೀಸ್ ಅವರೇ ಹೇಳಕ್ ಹಿಡಿದ್ರೆ ಅವ್ರಿಗೆ ಹೇಳಕ್ಕಾಗಲ್ಲ ಸಂಪೂರ್ಣ. ಅದು ಫುಲ್ ಡಿಸ್ಟರ್ಬ್ ಮಾಡ್ತದೆ. ಯಾಕೆಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರ್ತದೆ, ಅದಕ್ಕೆ ತಡ್ಕೊಳಕ್ ಆಗಲ್ಲ. ಆಗ ಬೇಕು ಅಂದಲೇ ಡಿಸ್ಟರ್ಬ್ ಮಾಡ್ತದೆ. ಇಷ್ಟೇ ಅದು ಕಾನ್ಸೆಪ್ಟ್. ಅದಕ್ಕೆ ನೀವು ಏನ್ ಮಾಡಬೇಕು, ಮೇಜರ್ ಆಗಿ ಪಿರಮಿಡ್ ವಾಟರ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಆ ಫ್ರೀಕ್ವೆನ್ಸಿ ಅನ್ನೋದು ಯಾವಾಗ್ಲೂ ಸ್ಟೇಬಲ್ ಆಗಿರ್ತದೆ, ಮತ್ತೆ ಜಾಸ್ತಿ ಆಗ್ತಾ ಇರ್ತದೆ ನಿಮ್ಮ ಒಂದು ಎನರ್ಜಿ ಎಥರಿಕ್ ಬಾಡಿ. ಆಮೇಲೆ ಹೆದರಬಾರ್ದು. ಎಲ್ಲಿವರೆಗೆ ನೀವು ಹೆದರೋದಿಲ್ಲ, ಯಾವ ಶಕ್ತಿಯೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಆ ಇದು ಅಷ್ಟೇ, ಯಾವುದು ಧ್ಯಾನ ಮಾಡ್ಬೇಕು. ಜಾಸ್ತಿ ಜಾಸ್ತಿ ಧ್ಯಾನ. ನೀವು ಎಷ್ಟು ಧ್ಯಾನ ಜಾಸ್ತಿ ಮಾಡ್ತಾ ಹೋಗ್ತೀರಿ, ಅವಾಗ ಜಾಸ್ತಿ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ತನ್ನಷ್ಟು ತಾನೇ ಹೊರಗಡೆ ಬರ್ತದೆ ದೇಹದಿಂದ. ಆಮೇಲೆ ನೀವು ಕರೆದ್ರೂ ಬರಲ್ಲ ಅದು ಒಳಗೆ. ಹಾಗಾಗಿ ಅದಕ್ಕೆ ಅದೊಂದು ಬೆಸ್ಟ್ ಸೊಲ್ಯೂಷನ್ ಅಷ್ಟೇ. ಇದು ನಮ್ಮ ಕರ್ಮಗಳು ಸಂಪೂರ್ಣ ಅದು ಒಂದ್ ಹಂತಕ್ಕೆ ಬರೋವರೆಗೆ, ಶೂನ್ಯತೆ ಅನ್ನುವಂಥದ್ದು ಬರೋವರೆಗೆ ಇದು ಆತ್ಮ ಒಂದು ಭಾವನಾ ಶರೀರ ಇಲ್ಲೇ ಸುತ್ತಾಗ್ತಂದಂಗ ಸರ್. ಇದು ಹಾಗೇನಿಲ್ಲ. ಅದಕ್ಕೆ ಪುನಃ ಹುಟ್ಟು ಸಾವು ಇಲ್ಲೇ ಇರೋದು ಅಂತ. ಅದು ಕಂಪ್ಲೀಟ್ ಕ್ಲಿನ್ಸಿಂಗ್ ಆಗುವವರೆಗೆ ಹಾಗಲ್ಲ ಹಾಗಲ್ಲ ನಾವು ಮುಕ್ತಿ ಮುಕ್ತಿ ಅನ್ನೋದು ಅವಾಗ ಸಿಗುದಲ್ಲ ಸರ್. ಮುಕ್ತಿ ಅನ್ನೋದು ಇದಕ್ಕೆ ಹಾಗೆ ಅದರ ಅರ್ಥ ಅಲ್ಲ. ನಾವು ಎಲ್ಲಿವರೆಗೆ ಅಜ್ಞಾನದಲ್ಲಿ ಇರ್ತೀವಿ ಅಲ್ಲಿವರೆಗೆ ಅದಕ್ಕೆ ಮುಕ್ತಿ ಇಲ್ಲ ಅಂತ. ನೀವು ಕರ್ಮಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಜ್ಞಾನ ಇತ್ತು ಅಂತ ಆದ್ರೆ, ಅದಕ್ಕೆ ಹೇಳೋದು ಮೋಹ ಇರಬಾರ್ದು, ಯಾರನ್ನ ಹಚ್ಕೊಳ್ಬೇಡಿ, ಮಾಯೆ ಇಟ್ಕೊಳ್ಬೇಡಿ. ಈ ಜಸ್ಟ್ ನೀವು ಬಂತು ಹೋಯ್ತು ಅಷ್ಟೇ, ಬಿಟ್ಟಾಕ್ಬೇಕು. ಅದ್ರ ಬಗ್ಗೆ ಆ ಏನು ಇಟ್ಕೊಳ್ಬಾರ್ದು, ಯಾರ ಬಗ್ಗೆನೂ ಏನು ಇಟ್ಕೊಳ್ಬಾರ್ದು. ಅದನ್ನೇ ಹೇಳೋದು ನಾವು ಆತ್ಮಸ್ಥಿತಿಯಲ್ಲಿರಿ. ಯಾರು ಆತ್ಮಸ್ಥಿತಿಯಲ್ಲಿ ಇರ್ತಾರೆ, ಆ ಜ್ಞಾನ ಅವಾಗ್ಲೂ ಅದೇ ಜ್ಞಾನ. ಭಾವನೆ ನಿಮ್ಮ ಭಾವನೆಯೇ ನಿಮ್ಮ ಭಾವನಾ ಶರೀರ. ನೀವು ಯಾವ ಭಾವನೆಯಲ್ಲಿ ಇರ್ತೀರಿ ಸಾವೋ ಸಮಯದಲ್ಲಿ, ನೀವು ಯಾವ ತಿಳುವಳಿಕೆ ಜ್ಞಾನದಲ್ಲಿ ಇರ್ತೀರಿ, ಅದೇ ಆಗ್ತದೆ. ಯಾರು ಆತ್ಮಸ್ಥಿತಿಯಲ್ಲಿ ಇರ್ತಾರೆ ಅವರು ಭೇದ ಜನ್ಮ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಬರೋದಿಲ್ಲ. ಅದು ಆ ಕ್ಷಣದಲ್ಲೇ ಅದು ಜಸ್ಟ್ ಇದಾಗ್ಬಿಡ್ತದೆ. ಆ, ಅದಕ್ಕೆ ಹೇಳೋದು. ಕೆಲವರು ನೋಡಿ ನೀವು ಹೋಗಿ, ಅದೇ ಆಶ್ಚರ್ಯ ಏನಲ್ಲ, ಕೆಲವರು ನೋಡಿ ಅವ್ರಿಗೆ ಆತ್ಮ ಅಂದ್ರೆ ಗೊತ್ತಿಲ್ಲ, ಸಾವು ಅಂದ್ರೆ ಗೊತ್ತಿಲ್ಲ, ಅಂದ್ರೆ ಎಷ್ಟು ದೊಡ್ಡ ಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಅಂತವ್ರದ್ದು ಏನಾಗ್ತದೆ, ಮತ್ತೆ ಭೇದ ಆಗದು ಅಲ್ವಾ. ಅವ್ರ ಭಾವನೆನೇ ಹಾಗಿರ್ತದೆ. ಅದು ಬರೀ ಉಣ್ಣೋದು ತಿನ್ನೋದು, ಇದ್ದಷ್ಟು ದಿವಸ ಎಂಜಾಯ್ ಮಾಡೋದು, ದೇವ್ರಿಲ್ಲ ದೇನ್ರಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಂಥವ್ರದ್ದು ಸತ್ತ ಮೇಲೂ ಅದೇ ಸ್ಥಿತಿಯಲ್ಲೇ ಇರ್ತದ. ಏನು ಎಥರಿಕ್ ಬಾಡಿ ಅಲ್ವಾ. ಮತ್ತೆ ಅದಿನ್ನೇನ್ ಮಾಡ್ತದೆ, ಅವಾಗ ಬಂದು ಆ ಮನೆ ಸುತ್ತಾ ಇರ್ತದೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಅಂತ ಹೇಳಿ. ಅದನ್ನೇ ಪೇತ ಬಾಧೆ ಅನ್ನೋದು. ಆಮೇಲೆ ಅದಕ್ಕೆ ಸರಿಯಾಗಿ ಮನೆಯವರಿದ್ದವರು ಏನ್ ಮಾಡ್ತಾರೆ, ಅದಕ್ಕೆ ಇವರು ಅಳ್ತಿರ್ತಾರೆ ಜೊತೆಗೆ. ಅಯ್ಯೋ ಏನೋ ಸ್ಪೆಷಲ್ ತಿಂಡಿ ಮಾಡಿದ್ರೆ ಸಾಕು, ಒಂದ್ ಪ್ಲೇಟಲ್ಲಿ ಹಾಕಿ ನಮ್ಮ ಯಜಮಾನ್ರಿಗೆ ಇದು ಬಹಳ ಇಷ್ಟ, ಅಥವಾ ನನ್ನ ಹೆಂಡತಿಗೆ ಇದು ಬಹಳ ಇಷ್ಟ, ಇಲ್ಲ ನಮ್ಮ ಅಜ್ಜಿಗೆ ಅಜ್ಜಿಗೆ ಅಂತೇಳಿ ಅದನ್ನ ಮತ್ತೆ ತಂದು ಇಡ್ತಾ ಇರ್ತಾರೆ ಅಲ್ಲಿ ಹೊರಗಡೆ ಇಡೋದು. ಅಥವಾ ಅಲ್ಲಿ ಇನ್ಯಾವುದೋ ಆ ಅವ್ರು ಊಟ ಮಾಡೋರು ಏನೋ ಟೇಬಲ್ ಮೇಲೆ ತಂದಿಡೋದು. ಅದು ಪ್ರತಿನಿತ್ಯ ಅವ್ರು ಊಟ ಮಾಡ್ತಾ ಇದ್ರು ಅಂತೇಳಿ ಅವರಿಗೂ ಊಟ ಹಾಕಿಡೋದು. ಈ ತರ ಎಲ್ಲ ಹುಚ್ಚು ಹುಚ್ಚು ಮಾಡೋದ್ರಿಂದ ಏನಾಗ್ತದೆ, ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಅಂದ್ರೆ ಅದು ಮೊದಲೇ ಭ್ರಮೆಯಲ್ಲಿರ್ತದೆ, ಮಾಯೆಯಲ್ಲಿ. ನೀವು ಹಾಗೆ ಹಾಗೆ ಯಾವಾಗ ಇಡ್ತಾ ಹೋಗ್ತೀರಿ, ಆವಾಗ ಅದು ಇನ್ನೂ ಸ್ಟ್ರಾಂಗ್ ಆಗ್ತದೆ. ಹೌದು, ಇವರೆಲ್ಲ ನಾನು ಇನ್ನೂ ಇದ್ದೀನಿ, ನನ್ನನ್ನು ಇವ್ರು ಇನ್ನೂ ನಾನು ಹಚ್ಕೊಂಡಿದ್ದಾರೆ, ಇವರು ನನಗಿನ್ನೂ ಬೇಕು ಅಂತ ಹೇಳಿ ಏನ್ ಮಾಡ್ತದೆ, ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಅದು ಭೇದ ಬಾಧೆ ಹೋಗಲ್ಲ, ಅದು ಮತ್ತು ಜಾಸ್ತಿ ಆಗ್ತದೆ. ಸತ್ತ ಮೇಲೆ ಅವ್ರು ಎಷ್ಟೇ ನೀವು ಆಪ್ತರಾಗಿರ್ಲಿ, ಅವ್ರನ್ನ ನೀವು ಎಷ್ಟು ಬಿಡ್ತೀರೋ ಅಷ್ಟು ಒಳ್ಳೇದು. ಅವ್ರನ್ನ ಹಚ್ಕೊಳ್ಳದೆ ಎಷ್ಟು ಬಿಡ್ತೀರೋ ಅಷ್ಟು ನಿಮಗೇ ಒಳ್ಳೇದೇ ಹೊರತು ಅದು ಅವರಿಗೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದು ಹಚ್ಕೊಳ್ಳೋದ್ರಿಂದ. ಯಾಕೆಂದ್ರೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಆ ಒಂದು ಅದಕ್ಕೆ ನಾವು ರಿಯಲೈಸ್ ಮಾಡಿಸುವ ಪ್ರಯತ್ನ ಮಾಡಬೇಕು ಹೊರತು ಏನಾಗಿದೆ, ನೀನ್ ಏನು ಆಗ್ಬೇಕು ಮುಂದೆ ಅಂತ ಹೇಳಿ ಅದು ಬಿಟ್ಟು ನಾವು ಹತ್ಕೊಂತ. ಅದಕ್ಕೆ 13 ದಿವಸ ಟೈಮ್ ಇದೆ. ನೀವು ಅದೋದಿದ್ರೆ ಅಷ್ಟೊಳಗೆ ನೀವು ಎಷ್ಟಾದ್ರೂ ಹತ್ಕೊಳ್ಳಿ, ದುಃಖ ಮಾಡಿ. ಅದ್ರದ್ದು ಏನೇನ್ ನಿಮ್ದು ಏನಿದೆ ಅದಕ್ಕೆಲ್ಲ ಇದು ಮಾಡ್ಕೊಳ್ಳಿ. ಯಾಕೆಂದ್ರೆ ಅಲ್ಲಿವರೆಗೂ ಅದು ಒಂದು ಶಾಕ್ ಅಲ್ಲಿ ಇರ್ತದೆ. ಅಲ್ಲಿವರೆಗೂ ಅವಕಾಶ ಇರ್ತದೆ. ಆಮೇಲೆ ಅದು ಬಿಟ್ಟು ಬಿಡ್ಬೇಕು ಅದನ್ನ. ಅಷ್ಟಕ್ಕಷ್ಟೇ ಹೋದ್ರೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು.
ಇಲ್ಲ ಅಂದ್ರೆ ಅದು ಯಾರಿಗೂ ಒಳ್ಳೇದಲ್ಲ ಅಲ್ವಾ ಸರ್? ಒಳ್ಳೆ ಅದ್ಭುತವಾಗಿ ಉತ್ತರ ಸಿಕ್ತು ಸರ್. ಹಾ, ಅಷ್ಟೇ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಹ್ಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆತ್ಮ ಅನ್ನೋದು 13 ದಿವಸ ಅಷ್ಟೇ. ಆತ್ಮ ಫಸ್ಟ್ ಅದು ಗರುಡ ಪುರಾಣದಲ್ಲಿ ಬರ್ತದೆ. ಯಾವಾಗ ನಿಮ್ಮನ್ನ ಫಸ್ಟ್ ದೇಹದಿಂದ ಹೊರಗೆ ಬಂದ ಕೂಡಲೇ ಆತ್ಮವನ್ನ ಕರ್ಕೊಂಡು ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕಕ್ಕೆ ಹೋದ ಕೂಡಲೇ ಅಲ್ಲಿ ಯಮಧರ್ಮರಾಜ ಕನ್ಫರ್ಮ್ ಮಾಡ್ತಾರೆ, ಎಸ್ ನೀವು ಕರ್ಕೊಂಡು ಬಂದಿದ್ದು ಇವರೇ ಕರೆಕ್ಟ್ ಅಂತ ಹೇಳಿ. ಅದು ಪುನಃ ಬರ್ತದೆ ವಾಪಸ್. ಎಲ್ಲಿವರೆಗೆ ಬರ್ತದೆ ಅಂದ್ರೆ 13 ದಿವಸ ಅವತ್ತು ರಾತ್ರಿ ಕಳೆಯುವವರೆಗೆ ಇರ್ತದೆ. ಅದು ಯಾರೋ ಆತ್ಮ ಇದು ಮನೆಯಲ್ಲಿ. ಯಾಕೆಂದ್ರೆ ಅದು ಕೂಡ ಒಂದೇ ಸಾರಿ ಯಾಕೆಂದ್ರೆ ಇಷ್ಟು ದಿವಸ ಬಾಳಿ ಬದುಕಿ ಅದನ್ನ ಒಂದೇ ಸಾರಿ ಆ ಒಂದು ಶಾಕ್ ಇಂದ ಅದು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ನೋಡ್ಬೇಕು, ಮತ್ತೆ ಅದು ಏನು ಇಟ್ಕೊಳ್ಬಾರ್ದು. ಹಾಗಾಗಿ ಏನ್ ಮಾಡ್ತಾರೆ, ಅವರು ಕಾರ್ಯಕರ್ತರು ಅಂತ ಹೇಳ್ತಾರೆ. ಕಾರ್ಯಕರ್ತರು ಅಂತ ಹೇಳಿ, ಆಫ್ಟರ್ ಮಾಸ್ಟರ್ಸ್ ಅಂತಾರೆ ಹೇಳಿ, ಅಥವಾ ಯಮದೂತರು, ಕಿಂಕರರು ಏನಾದ್ರೂ ಹೇಳಿ, ಅವರು ಆತ್ಮದ ಜೊತೆಗೆ ಇರ್ತಾರೆ. ಆವಾಗ ಏನಾಗ್ತದೆ, ಅವರು 13 ದಿವಸ ಆದ್ಮೇಲೆ ಮಾರನೇ ದಿವಸ ಬೆಳಗ್ಗೆಯಿಂದಲೇ ಅದು ಹೊರಟೋಗ್ತದೆ. ಅಲ್ಲಿಗೆ ಮುಗೀತು. ಈ ದೇಹಕ್ಕೆ, ಈ ಜನ್ಮಕ್ಕೆ, ಇಲ್ಲಿ ಇರೋರಿಗೆ ಆ ಆತ್ಮಕ್ಕೂ ಸಂಬಂಧನೇ ಇಲ್ಲ, ಮುಗ್ದೇ ಹೋಯ್ತು. ಹಾ, ಆದ್ರೆ ನಾವು ಅದನ್ನ ಇದ್ ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲಿಯವರೆಗೆ ಇಲ್ಲಿ ಆ ಎಥರಿಕ್ ಬಾಡಿ, ಪೇತ ಶರೀರ ಅಂತೀವಲ್ಲ, ಅದು ಕ್ಲಿಯರ್ ಆಗೋದಿಲ್ವೋ ಅಲ್ಲಿವರೆಗೆ ಅದು ಇನ್ನೊಂದು ಜನ್ಮ ತಗೊಳ್ಲಿಕ್ಕೆ ಆಗೋದಿಲ್ಲ. ಯಾವುದು ಆ ಆತ್ಮ, ಅಲ್ಲಿವರೆಗೂ ಅದು ಕಾಯ್ಬೇಕಾಗ್ತದೆ. ಅಂದ್ರೆ ಅದು ಅಲ್ಲಿ ಸ್ಟ್ರಕ್ ಆಗ್ತದೆ, ಇದು ಇಲ್ಲೂ ಸ್ಟ್ರಕ್ ಆಗ್ತದೆ. ಮತ್ತೆ ಈಗ ಇದೇ ಹೇಳ್ತೇವಲ್ಲ, ಏನು ಪಿತೃ ಪಿತೃ ಮಾಡ್ತೀವಲ್ಲ, ಏನಂತೀವಿ ಪಿತೃಪಕ್ಷ. ಮತ್ತೆ ಅದೆಲ್ಲ ನಾವು ಫೋಟೋ ಎಲ್ಲ ಇಟ್ಟು ಮಾಡ್ತೀವಿ. ಫೋಟೋ ಇಡ್ತಾರೆ, ನಮ್ಮ ಹಿರಿಕರು ಫೋಟೋ ಇಡ್ತೀವಿ. ನಿಜವಾಗ್ಲೂ ಅದು ಅವ್ರು ಬರೋದಲ್ಲ. ಅದು ಪಿತೃ ದೇವತೆಗಳು ಬರೋದು. ಅದನ್ನು ನಾವು ಇವತ್ತು ಅಜ್ಞಾನದಲ್ಲಿ ಆ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆಲ್ಲ ಇವತ್ತು ನಿಮಗೆ ಫೋಟೋ ಇದೆ, ಫೋಟೋ ಇಡ್ತೀವಿ. ಹಿಂದಿನ ಕಾಲದಲ್ಲಿ ಯಾರ್ ಫೋಟೋ ಇರ್ತಿದ್ರು? ಹಾ, ಯಾರ್ ಫೋಟೋ ಇರ್ತೀವಿ? ಯಾರು ಫ್ರೇಮ್ ಹಾಕ್ಸಿಡ್ತಾ ಇದ್ರು? ಇವಾಗ ಒಂದು 50-60 ವರ್ಷ 100 ವರ್ಷದಿಂದ ಈ ಕಡೆ ಇರ್ಬೋದು ಅಲ್ವಾ, ನೀವು ಫೋಟೋ ಇಡ್ತೀರಿ. ಹಿಂದಿನವ್ರದ್ದು ಫೋಟೋ ಗೀಟ ಅಂತ ಇರ್ಲಿಲ್ಲ. ನಾವು ನಮ್ಮ ಅಂದ್ರೆ ಹಾಸ್ಟೆಲ್ ಮಾಸ್ಟರ್ಸ್ಗೆ ನಮ್ಮ ಒಂದು ಇಡೀ ಒಂದು ಪೀಳಿಗೆ ನಾವು ಬಾಳಿ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ವಾ. ನಾವು ಇಲ್ಲಿ ಜನ್ಮ ತಗೊಂಡು ಬರಬೇಕು ಅಂದ್ರೆ ಅದಕ್ಕೆ ಒಂದು ತಂದೆ ತಾಯಿಯನ್ನು ಗುರುತಿಸಿ ನಮಗೆ ಅವರ ಮೂಲಕ ನಾವು ಈ ಜಗತ್ತಿಗೆ ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಆ ಪಿತೃ ದೇವತೆಗಳಿಗೆ ನಾವು ಒಂದು ಕೃತಜ್ಞತೆಯನ್ನು ಹೇಳಬೇಕು. ಅದಕ್ಕೋಸ್ಕರ ಆ ಗ್ರಾಟಿಟ್ಯೂಡ್ ಅಂತೀವಲ್ಲ, ಆ ಗ್ರಾಟಿಟ್ಯೂಡ್ ಅನ್ನು ಹೇಳಲಿಕ್ಕೆ ಇರುವಂತದ್ದು ಈ ಪಿತೃ ಕಾರ್ಯ ಅಥವಾ ಪಿತೃಪಕ್ಷ ಅನ್ನೋದು. ಅದು ಬಿಟ್ಟು ನೀವು ಅದರಲ್ಲಿ ಖಂಡಿತ ನಿಮ್ಮ ತಂದೆ ಅಥವಾ ಯಾರು ಹೋಗಿದ್ದಾರೆ ಅವರು ಬರೋದು ಸಾಧ್ಯವೇ ಇಲ್ಲ. ಅವರೆಲ್ಲ ಬರೋದು ಜಸ್ಟ್ ಹಾಸ್ಟೆಲ್ ಮಾಸ್ಟರ್ಸ್ ಬರ್ತಾರೆ. ನೀವು ಅವರಿಗೆ ಕೊಡ್ಬೇಕಾಗಿರೋದು, ನೀವು ತಿಂಡಿ ಊಟ ಅದು ಏನೇನು ಮಾಡಿಟ್ಟಿರ್ತೀರಿ, ಅದು ಯಾವುದು ಅವರಿಗೆ ಮುಖ್ಯ ಅಲ್ಲ. ನಿಮ್ಮ ಭಾವನೆ ಮುಖ್ಯ. ನೀವೇನು ಅವರಿಗೆ ಯಾವ ಭಾವನಾತ್ಮಕವಾಗಿ ನೀವು ಅವರಿಗೆ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀರಿ, ಅದನ್ನ ನೋಡಿ ಅವರು ಖುಷಿ ಪಟ್ಟು ನಾವಿಷ್ಟೆಲ್ಲ ಇವರಿಗೆ ಉಪಕಾರ ಮಾಡಿದ್ದನ್ನ ಎಷ್ಟು ಚೆನ್ನಾಗಿ ಸ್ಮರಿಸ್ಕೊಳ್ತಾ ಇದ್ದಾರಲ್ವಾ, ಚೆನ್ನಾಗಿರ್ಲಿ ಇವರು, ಬಾಳಿ ಬದುಕಲಿ ಅಂತ ಹೇಳಿ ಹಾರೈಸಿ ಹೋಗ್ತಾರೆ. ಅದು ಬಿಟ್ಟು ನೀವು ಒಳಗಿಂದ ನೀವು ಏನ್ ಭಾರಿ ದೊಡ್ಡ ಆಸ್ತಿ ಮಾಡಿಟ್ಟು ಹೋಗಿದಾನೆ, ಇವ್ ಮಾಡಿರೋ ಇದಕ್ಕೆ ಇವ್ರಿಗೆ ಬೇರೆ ಇದನ್ನ ಬೇರೆ ಮಾಡ್ಬೇಕಾ ಅಂತ ಹೇಳಿ ಬೈಕೋ ಅಂತ ನೀವು ಮಾಡಿದ್ರಿ ಅಂದ್ರೆ ಅದು ಯಾವುದೂ ಅದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ನಮ್ಮ ಮನಸ್ಸಿನ ಗ್ರಾಟಿಟ್ಯೂಡ್, ಕೃತಜ್ಞತೆಯನ್ನು ನಮ್ಮ ಪಿತೃ ದೇವತೆಗಳಿಗೆ ಹೇಳುವುದೇ ಹೊರತು ಮತ್ತೆ ಇನ್ನೇನು ಅಲ್ಲ. ಅದೇ ಪಿತೃ ಕಾರ್ಯ. ಅದಕ್ಕೋಸ್ಕರ ನೀವು ಇವತ್ತು ಬೇಕಾದಷ್ಟು ಶಾಂತಿ ಮಾಡಿಸ್ತಾರೆ, ಯಾವಲ್ಲಿ ಹೋದ್ರೂ ತೃಪ್ತಿ ಆಗೋದಿಲ್ಲ. ನೀವೆಲ್ಲಾದ್ರೂ ಪಿತೃದೋಷ ಪರಿಹಾರ ಆಗಿಲ್ಲ ಅಂತಾನೆ ಹೇಳ್ತಾರೆ. ಯಾಕೆ? ಹೋದಾಗೆಲ್ಲ ಹೋದ್ ಸರಿ 5,000 10,000 ನಾವು ಖರ್ಚು ಮಾಡಿದ್ವಿ, ಇವ್ರು ಏನ್ ಭಾರಿ ದೊಡ್ಡ ಗಂಟು ಮಾಡಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನೀವು ಬೈಕೋ ಅಂತ ಮಾಡಿ ಬಂದಿರ್ತೀರಿ. ಮತ್ತೆ ಅದು ಅಶಾಂತಿನೇ ಆಗಿರ್ತದೆ, ಮತ್ತೆ ಹೋಗಿ ಮಾಡಿಸ್ಬೇಕು. ಹಾ, ಎಷ್ಟು 5-6 ಸರಿ ಮಾಡಿಸಿದ್ರು ಆಗದೆ ಇರೋ ಗೋಕರ್ಣ ಮತ್ತೆ ಇನ್ನೇನೆಲ್ಲೋ ಶ್ರೀರಂಗಮ್ ಎಲ್ಲೆಲ್ಲೋ ಹೋಗಿ ಮಾಡಿಸಿದ್ರು ಆಗದೆ ಇರೋ ಎಷ್ಟು ಜನ ಬೇಕು? ಅದರ ಅರ್ಥ ನಾವು ಗ್ರಾಟಿಟ್ಯೂಡ್ ಅನ್ನೋದು ಬಹಳ ಮುಖ್ಯ. ಅದರ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ನೀವು ಮನೇಲೇ ಕುತ್ಕೊಂಡು ತೃಪ್ತಿಯಿಂದ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಹೇಳಿದ್ರಿ ಅಂದ್ರೆ ಆ ಕ್ಷಣದಲ್ಲೇ ಆ ಪಿತೃ ದೋಷ ಅನ್ನೋದು ಪರಿಹಾರ ಆಗ್ತದೆ. ನೀವು ಬೇಕಾದ್ರೆ ಅದನ್ನ ಮಾಡಿ ನೋಡಿ. ಹ್ಮ್ ಆದ್ರೆ ಹೃದಯದಿಂದ ಬರ್ಬೇಕಂತ. ನೀವು ಯಾಕೆಂದ್ರೆ ಆಸ್ತಿ ಪಾಸ್ತಿಯಿಂದ ಅವರನ್ನ ನೀವು ಸೆಳೆಯಕ್ ಹೋಗ್ಬೇಡಿ. ನೀವೇನ್ ಖರ್ಚು ಮಾಡಿದಿರಿ ಅದರಿಂದ ಅಳಿಯಕ್ ಹೋಗ್ಬೇಡಿ. ಅಟ್ಲೀಸ್ಟ್ ನಾವಿಲ್ಲಿ ಜನ್ಮ ತಗೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ಬಾಳಿ ಬದುಕಲಿಕ್ಕೆ. ಯಾಕೆಂದ್ರೆ ಇಷ್ಟೆಲ್ಲ ನಾವು ಮಾಡ್ತಾ ಇರೋದು ಆ ವಂಶದಲ್ಲಿ, ಆ ಜನ್ಮದಲ್ಲಿ. ಯಾಕೆಂದ್ರೆ ನೋಡಿ, ಒಂದು ಮಗುವನ್ನ ಅದನ್ನ ಜನ್ಮ ತಗೊಳ್ಳೋದ್ರಿಂದ ಹಿಡಿದು ಅದನ್ನ ಆಡಿಸಿ ಬೆಳೆಸಿ ದೊಡ್ಡ ಮಾಡಿ ಎಷ್ಟು ನಿಸ್ವಾರ್ಥತೆ ಇರ್ತದೆ. ಯಾವ್ದಾದ್ರು ಸ್ವಾರ್ಥದಿಂದ ಯಾರಾದ್ರೂ ಮಾಡ್ಲಿಕ್ಕೆ ಆಗ್ತದೆ? ಆ ಆ, ಆಮೇಲೆ ನೋಡಿ, ಎಷ್ಟೋ ನಿದ್ದೆ ಇರೋಲ್ಲ ತಾಯಿಗೆ. ನೋಡಿ, ನಿದ್ದೆ ಇರೋಲ್ಲ, ಸರಿಯಾಗಿ ಊಟ ಮಾಡಿರೋಲ್ಲ,
ಈ ಹೊಟ್ಟೆಲಿರುವಾಗ್ಲೂ ಅಷ್ಟೇ, ಏನ್ ತಿನ್ನುವಾಗ್ಲೂ ಒಳಗೆ ನನ್ನ ಮಗು ಇದೆ, ಅದಕ್ಕೆ ಏನಾದ್ರು ಆಗ್ತದೇನೋ ಅಂತ ಯೋಚನೆ ಮಾಡಿನೇ ತಿಂತಾ ಇರ್ತಾರೆ. ಆಮೇಲೂ ಕೂಡ ಆ, ಏನ್ ತಿಂದ್ರು ಅಯ್ಯೇ ಮಗುವಿಗೆ ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ರಾತ್ರಿ ಅದು ಎಷ್ಟೊತ್ತಿಗೆ ಕೌ ಅಂತ ಕಿಚ್ಚಿರುತ್ತದೆ, ಇವ್ರಿಗೆ ಏನ್ ನಿದ್ದೆ ಬರ್ತಾ ಇದ್ರು ಎದ್ದೇ ಆಗ್ಬೇಕು. ಅದು ಒಂದ್ ಸೊಳ್ಳೆ ಕಚ್ಚಿದ್ರು ಗಿಟಾರ್ ಅಂತ ಹೋಗ್ತದೆ, ಇವ್ರು ಯಾವಾಗ ಎದ್ದೇ ಆಗ್ಬೇಕು. ಅಂದ್ರೆ ಇವರ ಎಲ್ಲಾ ಸುಖಭೋಗಗಳನ್ನು ಕೂಡ ತ್ಯಾಗ ಮಾಡಿರ್ತಾರೆ. ಆಮೇಲೆ ಎಷ್ಟೊತ್ತಿನಲ್ಲಿ ಹುಷಾರಿಲ್ಲ ಅಂದ್ರೆ ರಾತ್ರಿ ಎತ್ಕೊಂಡು ಓಡ್ಬೇಕು. ಮತ್ತೆ ಅದಕ್ಕೆ ಶಾಲೆಗೆ ಹೋಗ್ಬೇಕಂತೆ ಅದಂತೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಲ್ವಾ, ಅವರ ಇಡೀ ಬದುಕನ್ನು. ಅದಕ್ಕೆ ಜಸ್ಟ್ ನಾವೊಂದು ಕೃತಜ್ಞತೆಯನ್ನಾದ್ರೂ ಹೇಳ್ಬೇಕಲ್ಲ, ಎಷ್ಟು ತ್ಯಾಗ ಮಾಡಿದ್ದೀರಿ ನಮಗೆ. ಇವ್ರು ಈ ತ್ಯಾಗಕ್ಕೆ ಅವಕಾಶ ಕೊಟ್ಟಿದ್ದೀರಲ್ವಾ ಮಾಸ್ಟರ್ಸ್. ಹಾ ಅಂದ್ರೆ ಇದೆಲ್ಲ ಆ ಪಿತೃದೇವತೆಗಳಿಗೆ. ಹಾಗಾಗಿ ನಿಮ್ಮ ಈ ಒಂದು ಸಹಾಯಕ್ಕೆ, ಇದಕ್ಕೆ ನಾವು ಇವತ್ತು ನಾವೇನೋ ದೊಡ್ಡವರಾಗಿದ್ದೀವಿ, ನಾವು ದೊಡ್ಡ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಂತ ದೊಡ್ಡ ಕತೆ ಹೊಡಿಬೋದು. ಆದ್ರೆ ಈ ಸ್ಥಿತಿ ಬರ್ಲಿಕ್ಕೆ ನಾವು ನಾವೇ ಬಂದ್ಬಿಟ್ಟಿವ. ಇಲ್ಲಲ್ಲ, ಅವ್ರು ಎಷ್ಟು ತ್ಯಾಗ ಮಾಡಿದ್ದಾರೆ, ಯಾರದೇ ತಾಯಿ ತಂದೆ ಇರ್ಬೋದು ಅಲ್ವಾ, ಅವರು ಅಷ್ಟು ಚೆನ್ನಾಗಿ ನಮಗೆ ಬೆಳೆಸಿ ನಮ್ಮ ಆರೋಗ್ಯ ಅದನ್ನೆಲ್ಲ ನೋಡ್ಕೊಳ್ಳದೆ ಇದ್ದಿದ್ರೆ, ಈ ವಿದ್ಯಾಭ್ಯಾಸ ಜ್ಞಾನ ಎಲ್ಲ ಕೊಡದೇ ಇದ್ದಿದ್ರೆ ಬುದ್ಧಿ ಬರುವವರೆಗೆ ನಾವೇನ್ ಮಾಡ್ಲಿಕ್ಕೆ ಆಗ್ತಿದ್ವಿ ಅಲ್ವಾ. ಹಾಗಾಗಿ ಅದ್ರಲ್ಲಿ ಯಾವ್ದಾದ್ರೂ ಸ್ವಾರ್ಥ ಇದೆಯಾ? ಏನು ಸ್ವಾರ್ಥ ಇಲ್ಲ, ಕೇವಲ ಬರೀ ನನ್ ಮಗ ನನ್ ಮಗಳು ಅನ್ನೋ ಒಂದೇ ಒಂದು ಅಟ್ಯಾಚ್ಮೆಂಟ್, ಅದು ನಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಹಾಗಿದ್ದಾಗ ನಾವು ಅಷ್ಟೆಲ್ಲಾ ತ್ಯಾಗ ಮಾಡಿದವರಿಗೆ ಒಂದು ಒಳ್ಳೆ ಹೃದಯಪೂರ್ವಕ ಗ್ರಾಟಿಟ್ಯೂಡು ಹೇಳಿಲ್ಲ ಅಂದ್ರೆ ಆ ಮತ್ತೆ ಅದು ಎಷ್ಟು, ಅದು ದ್ರೋಹನೇ ಅಲ್ವಾ ಅದು. ಅದೇ ಮತ್ತೆ ಪಿತೃದೋಷ ಮತ್ತೆ ಇನ್ನೇನು ಅವಾಗ. ಅದನ್ನೇ ಅವರು ಮಾಸ್ಟರ್ಸ್ ಅದನ್ನ ಅನ್ಕೊಂತಾರೆ, ನೀನು ಇಷ್ಟೆಲ್ಲ ಮಾಡಿದಾರ ಅವರು ಆ ಆತ್ಮಗಳಿಗೆ. ಆ, ನೀನು ಒಂದೇ ಒಂದು ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ ಇಲ್ಲಲ್ಲ ಅಂದ್ಮೇಲೆ ನಿನಗೆ ಯಾಕೆ ನಾವು ಉಪಕಾರ ಮಾಡಬೇಕು ಅಂತ ಅವರು ನಿಮಗೆ ಮಾಡುವ ಸಹಾಯವನ್ನು ಸ್ಟಾಪ್ ಮಾಡ್ತಾರೆ. ಅದೇ ಪಿತೃದೋಷ, ಮತ್ತಿನ್ನೇನಿಲ್ಲ. ಇವಾಗ ಧ್ಯಾನಕ್ಕ ಬಂದ್ ಆದ ನಂತರ ಸರ್ ನೀವು ಎಲ್ಲ ಹೇಳಿದ್ದ ಫಾಲೋ ಮಾಡ್ತಾ ಇದ್ದೀನಿ ಸರ್ ಈಗ. ಹಾ. ಮುಂಚೆ ಏನಿದ್ರು ಆ ಆ, ನಮ್ಮ ತಾಯಿ ತಂದೆಯವರು ನಮ್ಮ ಕನಸಲ್ಲಿ ನಿರಂತರ ಬರ್ತಾನೆ ಇರ್ತಾರೆ ಸರ್ ಆವಾಗ ಅವಾಗ. ಹ್ಮ್. ಆ, ಅದು ಏನ್ ಅದು ಕೆಲವೊಂದ್ ಜನ ಹೇಳಿದ್ರು, ಅದು ನೀವು ಗೋಕರ್ಣಕ್ಕೆ ಹೋಗ್ಬೇಕು ಇದೆಲ್ಲ ಹೇಳಿದ್ರು. ನಮ್ಗೆ ಏ, ಯಾವಾಗ ಬಂದ್ ತೊಂದ್ರೆ ಕೊಟ್ಟಿಲ್ಲ ಸರ್, ನಮಗೆ ತಾಯಿ ತಂದೆಯವರು ತೊಂದ್ರೆ ಕೊಟ್ಟಿಲ್ಲ. ಅಂದ್ರೆ ಅದು ಅಷ್ಟೊಂದು ಕಷ್ಟ ಬಡತನದ ಜೀವನದಲ್ಲಿ ನಮ್ಮನ್ನ ಹುಟ್ಟಿ ನಾವೆಲ್ಲ ನಮ್ಮನ್ನ ಸಾಕಿ ಇದ್ರ ಒಂದ್ ಹಂತಕ್ಕೆ ತಂದ್ರು, ಒಂದ್ ಉನ್ನತ ಸ್ಥಿತಿಯೊಳಗ ಬಹಳ ಕಷ್ಟಪಟ್ಟು ನಮ್ಮನ್ನ ಮೇಲ್ ತಂದ್ರಿ. ಆದ್ರೆ ಅವ್ರ ನೆನಪು ಮಾತ್ರ ಅವ್ರ ಕನಸಲ್ಲಿ ಅವಾಗ ಅವಾಗ ಬರ್ತಾನೆ ಇರ್ತಾರೆ ಸರ್. ಅದಕ್ಕೆ ಏನ್ ಪರಿಹಾರ ಆಗಿ ನೀವು ಹೇಳಿದ್ದೆಲ್ಲ ನಾನು ರಿಪೀಟ್ ಬೆಳಗ್ಗೆ ಎದ್ದ ನಂತರ ಕೂಡ ಆ, ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದನ್ನು ಅವ್ರದ್ದು ಸಂಕಲ್ಪ ಮಾಡಿ ಅವ್ರಿಗೆ ಏನ್ ತಿಳಿಸ್ಬೇಕಾದ್ರೆ ಒಂದು ಕೃತಜ್ಞತೆ ಭಾವನೆಯಿಂದ ಅದನ್ನು ಕೇಳ್ತಿರ್ತೇನೆ. ಆದ್ರೂ ಕೂಡ ಅವ್ರು ನಮ್ಮ ಕನಸಲ್ಲಿ ಮಾತ್ರ ಅವಾಗ ಅವಾಗ ಬರ್ತಾ ಇರ್ತಾರೆ ಸರ್. ಅದು ಏನ್ ತೊಂದರೆ ನನಗ್ ಕೊಟ್ಟಿಲ್ಲ ರೀ. ಅದಕ್ಕೆ ಏನ್ ಪರಿಹಾರ ಅಂತ ಸರ್? ಈಗ ಏನಾಗ್ತದೆ, ಅವರಿಗೆ ಅವ್ರು ಏನಾದ್ರು ಅವರು ಪ್ರೇತ ಜನ್ಮದಲ್ಲಿದ್ರೆ ಅಥವಾ ತೊಂದರೆಯಲ್ಲಿದ್ರೆ ಅವರು ಭಯಾನಕವಾಗಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಅವರ ಚರ್ಮ ಎಲ್ಲ ಕೊಳೆತ ಸ್ಥಿತಿಯಲ್ಲಿ, ಅಥವಾ ಕಪ್ಪು ಮೈಬಣ್ಣ ಎಲ್ಲ ಕಪ್ಪಿರುವಾಗ, ಅಥವಾ ಅವ್ರು ಬಂದಾಗೆಲ್ಲ ನಿಮಗೆ ಭಯ ಆಗೋದು, ಈ ತರದ ಒಂದು ಅದು ಸ್ಥಿತಿ. ಯಾವುದೂ ಇಲ್ಲ ಸರ್. ಅಗದಿ ಹ್ಮ್. ಖುಷಿಯಿಂದ ನಮ್ ಜೊತೆಗೆ ಜೀವನ ಮಾಡಿದ್ರು, ನಮ್ಮ ಸಲಹೆ ಸೂಚನೆ ಹ್ಮ್. ಕೊಡ್ತಿರ್ತಾರ್ರಿ. ಅದು ಅವ್ರು ಯಾವ ಒಂದು ಇದ್ರೊಳಗ ಬಾಧೆಯಿಂದ ಬಳಲುವ ಸಂದರ್ಭದೊಳಗೆ ನಮಗೆ ಭೇಟಿಯಾಗಿಲ್ಲ ಸರ್ ಅವರು. ಯಾವಾಗ ನಿಮಗೆ ಖುಷಿ ಆಗ್ತಾ ಇದೆ ಅಂತಂದ್ರೆ, ಅವರು ಬಹಳ ದಿವ್ಯ ರೂಪದಲ್ಲಿ ಬಂದು ಕಾಣಿಸ್ಕೊಳ್ತಾ ಇದ್ದಾರೆ ಅಂದಾಗ ಅದು ನಿಮ್ಮ ಪಿತೃಗಳಲ್ಲ. ಅವರು ಅವರು ನಿಮ್ಮ ಪಿತೃ ದೇವತೆಗಳು, ಅವರ ರೂಪದಲ್ಲಿ ನಿಮಗೆ ನಿಮಗೆ ಪಿತೃ ದೇವತೆಗಳು ಯಾರು ಅಂತ ಗೊತ್ತಿದೆಯಾ? ಇಲ್ಲ. ಮತ್ತೆ ನಿಮಗೆ ಹಾ. ಅವರು ಯಾವ ರೂಪದಲ್ಲಿ ಕಾಣಿಸ್ಕೊಳ್ಳೋದು? ನಿಮಗೆ ಪರಿಚಯ ಇರುವ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ನಿಮಗೆ ಪರಿಚಯ ಇರುವ ರೂಪ ಯಾವುದು? ನಿಮ್ಮ ತಂದೆ ತಾಯಿ ಅಥವಾ ನಿಮಗೆ ತುಂಬಾ ಹತ್ತಿರ ಆದಂತ ಆಪ್ತರು, ಅವರ ರೂಪದಲ್ಲಿ ನಿಮಗೆ ಪಿತೃ ದೇವತೆಗಳು ಅಥವಾ ಆಸ್ಟ್ರಲ್ ಮಾಸ್ಟರ್ಸ್ ಅಂತೀವಲ್ಲ, ಅವರು ಬಂದು, ಅದು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಆಸ್ಟ್ರಲ್ ಮಾಸ್ಟರ್ಸ್, ನೀವು ನಮ್ಮ ಅಧ್ಯಾತ್ಮ ಸನಾತನ ಇದ್ರಲ್ಲಿ ಹೇಳೋದಾದ್ರೆ ಪಿತೃ ದೇವತೆಗಳು ಅಂತ. ಅವರು ಬಂದು ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ, ಬ್ಲೆಸ್ ಮಾಡ್ತಾ ಇರ್ತಾರೆ ಆ ರೂಪದಲ್ಲಿ ಬಂದು. ಹಾಗಾಗಿ ಕಂಡ ತಕ್ಷಣ ಅವರೆಲ್ಲ ಅವ್ರಿಗೆ ಮೋಕ್ಷ ಸಿಕ್ಕಿಲ್ಲ ಹಾಗೆ ಅರ್ಥ ಅಲ್ಲ. ಅವರು ದಿವ್ಯ ರೂಪದಲ್ಲಿದ್ದಾರೆ, ಅವ್ರು ಬಂದಾಗ ಖುಷಿಯಾಗಿದ್ದಾರೆ, ಅವ್ರು ನಮಗೆ ಹಾರೈಸ್ತಾ ಇದ್ದಾರೆ ಅಂತಂದ್ರೆ ಅದು ಪಿತೃದೇವತೆಗಳು ನಮ್ಮ ಬಗ್ಗೆ ಪ್ರಸನ್ನರಾಗಿ ಅವರು ಖುಷಿಯಿಂದ ಅವರ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ, ಅನ್ನುವುದು ಅದರ ಅರ್ಥ. ಆ, ಇಲ್ಲಾಂದ್ರೆ ಅವರು ಗೊತ್ತಾಗ್ತದೆ ನಮ್ಗೆ ಆ ಪೇತ ಬಾಧೆ ಇದ್ದವ್ರದ್ದು ಮತ್ತೆ ಈ ರೀತಿ ಇದ್ದವ್ರದ್ದು ನಾವು ಹಾಗೆ ಊಹಿಸ್ಬೇಕು. ಬಂದವರೆಲ್ಲ ಅದು ಪೇತ ಅಂತ ಅರ್ಥ ಅಲ್ಲ. ಥ್ಯಾಂಕ್ ಯು ಸರ್. ಹ್ಮ್. ಬಹಳ ಮಾರ್ಮಿಕವಾಗಿ ಉತ್ತರ ಸಿಕ್ತು ಸರ್. ಓಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮಾಸ್ಟರ್ ಮತ್ತೆ. ನಮಸ್ತೆ ನಮಸ್ತೆ ಮಾಸ್ಟರ್. ಸರ್. ಇವತ್ತು ಕೂಡ ಸಕ್ಸಸ್ಫುಲ್ ಆಗಿ 2 days ಮುಗಿಸಿದೆ ಸರ್. ವೆರಿ ಗುಡ್. ಎಲ್ಲ ನಿಮ್ಮ ಇನ್ಸ್ಪಿರೇಷನ್ ಸರ್. ಓಕೆ. ನೀವು ಮಾಡ್ತಿದ್ದೀರಲ್ಲ, ನಾನು ಮಾಡ್ಬೇಕು
ನಾನು ಯಾವಾಗ್ಲೂ ಸಣ್ಣವಳಿದ್ದಾಗಿಂದ ಯಾವ್ದು ಕಠಿಣ ಇರ್ತೈತೆ ಅದನ್ನ ಮಾಡಕ್ ಬಹಳ ಮನಸ್ಸು ಆ ಕಡೆನೆ ಹೋಗುತ್ತೆ ಸರ್. ಯಾರು ಹ್ಮ್. ಮಾಡಕ್ ಆಗಂಗಿಲ್ಲ ಕಷ್ಟ ಅದನ್ನ ನಾ ಮಾಡ್ಬೇಕು. Okay. ಕಷ್ಟ ಯಾವ್ದು ಹೇಳ್ತಾರ ಅದನ್ನ ನಾ ಮಾಡ್ಬೇಕು ಅನ್ನೋದು ಅದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಸರ್. ಕಷ್ಟ ಏನ್ ಕಠಿಣ ಅಂತ ಯಾರು ಹಿಂಸರಿತಿರ್ತಾರ ಅದನ್ನ ನಾ ಮಾಡ್ಬೇಕು ಅನ್ನೋದು ಮೊದ್ಲಿಂದ ನನ್ ರೂಢಿ ಸರ್. ಮಾಡಿ ನನ್ ಕೈಯಿಂದ ಆಗುತ್ತೋ ಇಲ್ಲೋ ಅಂತ ಪ್ರಯತ್ನ ಮಾಡಿದೆ ಸರ್. ಆಯ್ತು ಸರ್, 2 ದಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ ಸರ್. ವೆರಿ ಗುಡ್ ಮೇಡಮ್. ಹಾ, ಸೂಪರ್. ಇನ್ನು ಮುಂದೆ ನಿಮ್ಮನ್ನ ತಡೆದು ನಿಲ್ಲಿಸುವವರೇ ಇಲ್ಲ ಇನ್ನು. ಹಾ, ನೀವು ನಡೆದದ್ದೇ ದಾರಿ. ಸರ್, ಹಂಗೇನಿಲ್ಲ ಸರ್. ಇವತ್ತು ಫಸ್ಟ್ ಟೈಮ್ ಸರ್ ನನ್ನ ಇಷ್ಟ ವಯಸ್ಸಿನೊಳಗೆ ನಾ ನಿರ್ಜಲ ಉಪವಾಸ ಯಾವತ್ತೂ ಮಾಡಿರ್ಲಿಲ್ಲ ಸರ್. ಅಷ್ಟೇ ಅಷ್ಟೇ. ಶಿವರಾತ್ರಿಗೂ ಮಾಡಿರ್ಲಿಲ್ಲ. ಅದಕ್ಕೆ ಹೇಳೋದು, ಎದ್ದೇಳಿ ನಿಮ್ಮೊಳಗಿರೋ ಆ ಶಕ್ತಿಯನ್ನ ತೋರಿಸಿ. ಆ? ನೋಡಿ, ಎಲ್ಲರೊಳಗೂ ಆ ಶಕ್ತಿ ಇದೆ, ಅದನ್ನು ನಾವು ಒಪ್ಕೊಳಕ್ ರೆಡಿ ಇಲ್ಲ, ಅದನ್ನ ನಾವು ಜಾಗೃತಗೊಳಿಸ್ಲಿಕ್ಕೆ ರೆಡಿ ಇಲ್ಲ. ಅಂದ್ರೆ ನಮಗೆ ನಾವೇ ಬೇಲಿ ಹಾಕೊಂಡು ನಮ್ಮ ಶಕ್ತಿಗೆ ನಾವೇ ಮಿತಿ ಹಾಕೊಂಡ್ಬಿಟ್ಟಿದ್ವಿ. ಬಟ್ ಎಲ್ಲರಿಗೂ ಸಾಧ್ಯ ಇದೆ ಅನ್ನೋದನ್ನ ಹೀಗ್ ಮಾಡಿದಾಗ ಗೊತ್ತಾಗ್ತದೆ. ಅದೇ ಕೆಲವೊಮ್ಮೆ ಅದಕ್ಕೆ ಬಟನ್ ನಾವು ಪ್ರೆಸ್ ಮಾಡಿ ಸ್ವಲ್ಪ ತಳ್ಳಬೇಕಾಗ್ತದೆ. ಹೌದು ಸರ್. ಮುಂದಕ್ಕೆ ಹೋಗ್ತದೆ. ಯಾವ ದೇವರಿಗೆ ಸಂಕಲ್ಪ ಮಾಡ್ಕೊಂಡ್ರು ನಾ ಇಷ್ಟು ಗಟ್ಟಿಯಾಗಿ ಯಾವ ವ್ರತನೂ ಮಾಡಿರ್ಲಿಲ್ಲ ಸರ್. ಅದರ ಇದು ಸಂಕೇತವಾಗಿ ಇದು ಹನುಮಂತ ಹಾರುವಾಗ ಅವನಿಗೆ ಪ್ರೋತ್ಸಾಹ ಕೊಡ್ತಾರೆ ಎಲ್ಲರೂ ಸೇರಿ. ಅದನ್ನ ಕೆಲವರು ಏನೇನೋ ಕತೆ ಕಟ್ಟಿದ್ರು, ಅದಕ್ಕೆ ಶಾಪ ಆಯ್ತು, ಶಾಪ ಗೀಪ ಏನೂ ಅಲ್ಲ. ಮೊದಲು ಅವನಿಗೆ ಉತ್ಸಾಹ ಕೊಡಿಸಿದ್ರು, ನಿನ್ನಿಗೆ ಆ ಶಕ್ತಿ ಇದೆ, ನಿನ್ ಲಂಕೆ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗಿ ಬರಬಲ್ಲೆ ಅಂತ ಹೇಳಿ ಅವರೆಲ್ಲ ಹುರಿದುಂಬಿಸಿದ್ರು. ಆಗ ಅವನಿಗೆ ಹೌದಾ, ನನಗೆ ಅಷ್ಟು ಶಕ್ತಿ ಇದೆಯಾ ಅಂತ ಹೇಳಿ ಅವನು ಕಾರ್ಯೋನ್ಮುಖನಾದ. ಹಾಗೆ ಪ್ರತಿಯೊಬ್ಬರಿಗೂ ಆ ಶಕ್ತಿ, ಯಾರು ಶ್ವಾಸವನ್ನ ಹಿಡಿದಿದ್ದಾರೆ ಅವರು ಎಲ್ಲರಲ್ಲೂ ಆ ಶಕ್ತಿ ಇರ್ತದೆ. ಅದನ್ನ ಯಾರಾದ್ರೂ ಸ್ವಲ್ಪ ಹುರಿದುಂಬಿಸೋರು ಬೇಕಷ್ಟೇ. ಯಾವಾಗ ಅದಾಗ್ತದೆ ಆಟೋಮೆಟಿಕಲಿ ಎಲ್ಲ ಹನುಮಂತನ ತರ ಹಾರೇ ಹಾರ್ತಾರೆ. ಹಾ ಸರ್, ಎಲ್ಲರೊಳಗೂ ಕೂಡ ಒಂದು ಕಠಿಣತೆನ ಎದುರಿಸುವಂತ ಶಕ್ತಿ ಇರ್ತೈತೆ. ಬಟ್ ಯಾರಿಗೂನು ಪ್ರೆಸ್ ಮಾಡೋರು ಇರ್ಲಾರ್ದಕ್ಕ ಎಲ್ಲರೂ ಹಿಂದೆ ಉಳ್ಕೊಂಡಿರ್ತಾರ ಅನ್ಸುತ್ತೆ ಸರ್. ಬೆಳಗ್ಗೆ ಬೇಗ ಊಟ ಮಾಡಿ. ಹಾ ಸರ್. ಓಕೆ. ಸರ್, ಇನ್ನೊಂದು ನಾವು 2-3 ವರ್ಷದಿಂದ ವ್ರತಗಳನ್ನ ಹಿಡಿದಿರ್ತೀವಿ. 3 ವರ್ಷ, 4 ವರ್ಷ, 2 ವರ್ಷ ಅಂತ. ಈಗ ಮಿಡ್ಲೆ ಬಿಡ್ಬೋದಾ ಸರ್ ಅವನ್ನ? ಏಕಾದಶಿ ಮಾಡಿದ್ಮೇಲೆ ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಹಾ. ಎಲ್ಲಾ ವ್ರತಗಳ ಫಲ ನಿಮಗೆ ಬರ್ತದೆ. ನೀವು ಸಪರೇಟ್ ಆಗಿ ಮತ್ತೆ ಇನ್ನೊಂದು ಯಾವ್ದೋ ಮಾಡ್ಬೇಕಿಲ್ಲ. ನೀವು ಏಕಾದಶಿ ಮಾಡೋರು ಎಷ್ಟು ವ್ರತ ಇದಾವೆ ಎಲ್ಲದ್ರ ಫಲ ನಿಮಗೆ ಎಂಜಾಯ್. ಹಾ. ಆಮೇಲೆ ₹1 ಖರ್ಚಿಲ್ಲ ನಿಮ್ಗೆ. ಬೇರೆ ಮಾಡಿಸ್ಬೇಕಂದ್ರೆ ಪುರೋಹಿತರನ್ನ ಕರಿಬೇಕು, ಆಮೇಲೆ ಅದೆಷ್ಟೋ ಜನರಿಗೆ ಬಾಗಿನ ತರಬೇಕು, ಏನೇನೋ ಖರ್ಚು ಇರ್ತದೆ. ಅದು ಬಹಳ ಖರ್ಚು. ಇದು ಏನು ಖರ್ಚಿಲ್ಲ, ₹1 ಖರ್ಚಿಲ್ಲ ನಿಮ್ಗೆ. ದೀಪ ಹಚ್ಚೋದು, ತುಳಸಿ, ಮನೇಲಿ ಏನು ಐಟಮ್ ಇರ್ತದೆ ಅದರಲ್ಲೇ ಮಾಡೋದು. ಖರ್ಚಿಲ್ಲದೆ, ಯಾರ ಸಹಾಯ ಇಲ್ಲದೆ, ಕೇವಲ ಆತ್ಮ ಮತ್ತೆ ನಮ್ಮ ಪರಮಾತ್ಮ ಇಬ್ಬರ ನಡುವೆ ನಡೆಯೋದು. ಓಕೆ ಮೇಡಮ್. ಓಕೆ ಸರ್, ಮಾಲಿಂಗ್ ಸರ್ ಜೊತೆ ಮಾತಾಡ್ಬೇಕು ಸರ್. ಮಾತಾಡ್ತೀರಾ? ಹಾ ಸರ್, ನಮಸ್ತೆ ಸರ್. ಅವ್ರು ಯಾರ, ನಿಮ್ಮೂರವ್ರೆ? ಇಲ್ಲ ಸರ್, ಗೊತ್ತಿಲ್ಲ ಸರ್ ಅವರು. ಅವ್ರು ಅವರು ನಿಮ್ ಮಾಲಿಂಗ್ಪುರದವ್ರು, ಅವ್ರು ಬಾಗಲಕೋಟೆ. ನಿಮ್ಮೂರವ್ರೆ? ಓ ಎಸ್ ಸರ್, ನಮ್ಮ ಜಿಲ್ಲೆನೇ ಇರ್ಬೋದು. ನಾವಿರೋ ನಾ ಬಾಗಲಕೋಟೆಲ್ಲೇ ಇರೋದು ಸರ್. ಹೌದಾ? ಅವರು ನಮ್ಮ ಊರಿಂದ ದೂರ ಆಗ್ತಾರೆ ಸರ್. ಸುಜಾತ ಮೇಡಮ್ ಇದಾರಲ್ಲ ಅವರು. ಅವರೆಲ್ಲ ಅಲ್ಲ, ಹೇಳ್ರಿ ಮೇಡಮ್. ಅದೇ ಸರ್, ನಿಮ್ ನಮಸ್ತೆ. ಕ್ವಶನ್ ಕೇಳಿದ್ರಲ್ಲ ಸರ್, ಹಾ ರೀ ಮೇಡಮ್. ಎಲ್ಲಿ ಬರ್ತಾ ಕಾಣಿಸ್ತಿಲ್ಲ ಸರ್. ಈ ಬುಕ್ ಓದಿ, ಇದ್ರಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಇದೆ ಸರ್. ಮರಣಿಸುವ ಮರಣದ ನಂತರ ಏನಾಗುತ್ತೆ, ಕರ್ಮಗಳನ್ನ ಮಾಡಿದವರು, ಆಮೇಲೆ ಒಳ್ಳೆ ಕೆಲಸವನ್ನ ಮಾಡೋರು ಯಾವ ಲೋಕಕ್ಕೆ ಹೋಗ್ತಾರೆ, ಮೇಲ್ಗಡೆ ಎಷ್ಟು ಲೋಕ ಅದಾವು, ಅವೆಲ್ಲ ಬಹಳ ಚಂದ ಇದ್ರಲ್ಲಿ ವರ್ಣನೆ ಇದೆ ಸರ್. ಇದು ನೇಮ್ ಏನ್ ಮೇಡಮ್ ಅದು? ಅದು ಮರಣಿಸುವ ಮುಂಚೆಯೇ ಮರಣಿಸಬೇಕಂತ ತಟವರ್ತಿ ವೀರ ರಾಘವರಾವ್ ಹೌದಾ ಸರ್? ಮರಣಿಸುವ ಮುಂಚೆಯೇ ಮರಣಿಸಬೇಕು. ಹಾ ಎಸ್ ಸರ್. ನಾನು ಮರಣವೇ ಇಲ್ಲ ಅಂತ ಅನ್ನುವಂಥದ್ದು ಓದಿದ್ದೀರಿ ಮೇಡಮ್. ಇದನ್ನ ಮರಣಿಸುವ ಮುಂಚೆ ಮರಣಿಸಬೇಕು ಓದಿಲ್ಲ ರೀ. ಇಲ್ಲ ಸರ್, ನಮಗ ಹಾ ರೀ ಮೋಕ್ಷ ಮೇಡಮ್, ಅಷ್ಟು ಥ್ಯಾಂಕ್ಸ್ ರೀ ಈಸಿಯಾಗಿ ಮೇಡಮ್. ಸಿಗೋದಿಲ್ಲ ಅನ್ಸುತ್ತೆ ಸರ್ ಇದನ್ನ ಓದಿದ್ರೆ. ಹೌದ್ರಿ, ಥ್ಯಾಂಕ್ಸ್ ರೀ ಮೇಡಮ್, ಥ್ಯಾಂಕ್ಸ್. ನಾನಂತರೂ ಇದ್ರ ಹುಚ್ಚಿ ಆಗ್ಬಿಟ್ಟಿದೀನಿ ಸರ್. ಹಂಗೆ ಎಷ್ಟ್ ಸರ್ತಿ ಹಂಗೆ ತಿರುಗಿ ಹಾಕ್ತೀನಿ, ಓ ಅದು ತಲೆಯೊಳಗ್ ಫಿಕ್ಸ್ ಆಗೋತನ ನೋಡ್ತಿರ್ತೀನಿ. ಹಿಂಗೆಲ್ಲ ಐತೆ ನನ್ ಕಲ್ಪನೆನೂ ಇರ್ಲಿಲ್ಲ ಸರ್. ಈ ಬುಕ್ ಹೌದ್ರಿ ಮೇಡಮ್. ಓದಾದ್ಮೇಲೆ ನನ್ಗ ಎಲ್ಲಾ ಒಂಥರ ಇದನ್ನ ಯಾರಿಗಾದ್ರೂ ಹೇಳ್ಬೇಕು ಅಂತ ತುಡಿತ ಹೆಚ್ಚಾಗಿದೆ ಸರ್. ನಾನು ಏನಿದ್ರು ಓದ್ ತಿಳ್ಕೊಂಡಿನಿ. ಇದು ಬಹಳ 99% ಜನಕ್ಕೆ ಏನೂ ಗೊತ್ತಿಲ್ಲ ಸರ್, ಕಲ್ಪನೆನೇ ಇಲ್ಲ. ಸಾವು ಖಂಡಿತ ಮೇಡಮ್. ಅದು ಆಲ್ರೆಡಿ ನಾನು ಶಾಪ್ ಅಲ್ಲಿ ಅದೊಂದು ಬುಕ್ ಕಲೆಕ್ಷನ್ ಅಲ್ಲಿ ಇಲ್ಲ ರೀ ನಾನು. ಯಾಕಂದ್ರೆ
ಲೈಬ್ರರಿ ಟೈಪ್ ಮಾಡಿದೀನಿ ಎಲ್ಲ ಒಂದು ಸುಮಾರು 100ಕ್ಕಿಂತ ಹೆಚ್ಚು ಬುಕ್ಸ್ ಕಲೆಕ್ಟ್ ಮಾಡಿ ಎಲ್ಲ ಧ್ಯಾನದ ಬುಕ್ಸ್ ಕಲೆಕ್ಟ್ ಮಾಡಿದೇನ್ರಿ ಮೇಡಮ್. ಅದನ್ನು ಉಚಿತವಾಗಿ ಜನರಿಗೆ ನಾವು ಓದ್ಲಿಕ್ಕೆ ಕೊಡ್ತಾ ಇದ್ದೇನ್ರಿ. ಈ ಬುಕ್ ನನಗೆ ಸಿಕ್ಕಿಲ್ಲ, ಇದನ್ನ ನಾನು ಪರ್ಚೇಸ್ ಮಾಡ್ತೇನ್ರಿ. ನನ್ನ ಸಂಗ್ರಹದೊಳಗೆ ಇದನ್ನು ಒಂದು ಬುಕ್ ಇಟ್ಕೊಳ್ತೇನ್ರಿ ಮೇಡಮ್. ಥ್ಯಾಂಕ್ ಯು ಹಾ ಮೇಡಮ್. ಸರ್, ಸರ್ ಬಹಳ ಚೆನ್ನಾಗಿದೆ ಸರ್ ಬುಕ್ ಇದು. ಎಲ್ಲರೂ ಪ್ರತಿಯೊಬ್ರು ಓದ್ಬೇಕಂತ ಈಗ ಒಂದ್ ಸರ್ತಿ ಹೇಳಿದ್ದೆ ನಾನು. ಈಗ ಎಸ್ ಸರ್ ಖಂಡಿತ. ಹೇಳಿದ್ರಲ್ಲ ಅದೆಲ್ಲ ಡೀಪ್ ಆಗಿ ನಾವು ಇದನ್ನ ತಿಳ್ಕೊಬಹುದು ಸರ್. ಎಸ್ ಮೇಡಮ್, ಆಯ್ತು. ಇದ್ರ ಈ ಬುಕ್ ಬಗ್ಗೆ ಸರ್ ನಾನು ಒಂದಿನ ಸಜ್ಜನ ಸಾಂಗತ್ಯ ಮಾಡ್ತೀನಿ, ಒಂದ್ ಲೆಸನ್ ಇದ್ರೊಳಗೆ. ಓ ಓಕೆ. ಥ್ಯಾಂಕ್ ಯು ಮೇಡಮ್. ವೀಣಾ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಮಾಸ್ಟರ್. ವೀಣಾ ಮಾಸ್ಟರ್ ಬೇಗ. SH ಎಲ್ಲೇ ಹೋಗ್ಬಿಟ್ಟಲ್ಲಪ್ಪ. ಅನ್ಮ್ಯೂಟ್ ಮಾಡಿ ಮೇಡಮ್. ವೀಣಾ SH ಮೇಡಮ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್ ಮಾಡ್ತಾ ಇದ್ದೀನಿ ಸರ್ ಧ್ಯಾನ ಸರ್. ವೆರಿ ಗುಡ್ ಮೇಡಮ್. ಬೇಗ ಖುಷಿ ಬೇಗ. ಆಗುತ್ತೆ ಸರ್. ಮತ್ತೆ ನಾನು ಗುಡಾಕೇಶ ಕುಟುಂಬಕ್ಕೆ ಬಂದಿದ್ದು ಮತ್ತೆ ಖುಷಿ ಆಗುತ್ತೆ ಸರ್. ಓಕೆ ವೀಣಾ ಮೇಡಮ್. ಹಾ, ಮತ್ತೆ ಚೆನ್ನಾಗಿದಿರಲ್ಲ ಮೇಡಮ್? ಹಾ ಸರ್, ಚೆನ್ನಾಗಿದ್ದೀನಿ. ನೀವು ಕಾಲ್ ಮಾಡ್ದಂಗಿದ್ರೆ ಚೆನ್ನಾಗಿದ್ದೀನಿ ಸರ್. ಅದಕ್ಕೆ ಅವತ್ತೇ ಬರಕ್ ಆಗ್ಲಿಲ್ಲ ಸರ್. ಮತ್ತೆ ನಿನ್ನೆಲಿದ್ರೆ ಟ್ರೈ ಮಾಡಿದೆ ಸರ್. ನಿನ್ನೆಲಿದ್ರೆ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ನಿನ್ನೆಯಿಂದ ಮಾಡಿ. ಹಾ ಸರ್. ಒಳ್ಳೇದಾಗ್ಲಿ. ಹಾ ಸರ್. ಬಿಡಬಾರ್ದು, ಸವಾಲುಗಳು ಏನೇ ಬಂದ್ರು ಬಿಡಬಾರ್ದು. ಬರ್ತವೆ ಜೀವನ ದೀಪ ಅಂತಲೇ. ಸರ್ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್. ಅರುಣಾ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ನಾನು ನಿನ್ನೆ ನಿರ್ಜಲ ಉಪವಾಸ ಮಾಡಿದೆ. ಇವತ್ತು ಮಾಡಕ್ಕಾಗಲ್ಲ ಸರ್. ನಿನ್ನೆ ಒಂದಿನ ಮಾಡಿ ಬೆಳಿಗ್ಗೆ ಊಟ ಮಾಡ್ಬಿಟ್ಟೆ. ನನ್ನ ಇಡೀ ನಿರ್ಜಲ ಉಪವಾಸ ಮಾಡಿದೆ. ಫಸ್ಟ್ ಟೈಮ್ ಮಾಡಿದ್ದು. ಹಂಗಾಗಿ ಬೆಳಿಗ್ಗೆ ಎದ್ದು ಊಟ ಮಾಡ್ಬಿಟ್ಟೆ. ಇವತ್ತು ಅಂದ್ರೆ ಒಂದೇ ಹೊತ್ತು ಊಟ ಮಾಡ್ಬೇಕು ಅಂತ ಅನ್ಕೊಂಡೆ. ಯಾಕಪ್ಪ ಕಾಲೆಲ್ಲ ಸೋತೋದಂಗೆ ವೀಕ್ನೆಸ್ ಅನ್ಸ್ತು ಸರ್. ಅದಕ್ಕೆ ಸಾಯಂಕಾಲ ಟಿಫನ್ ಮಾಡ್ಬಿಟ್ಟೆ. ಇರ್ಲಿ ಬಿಡಿ, ದೇವ್ರು ಹೊಟ್ಟೆ ಹಾಕೊಂತಾನೆ. ಅಟ್ಲೀಸ್ಟ್ ಪ್ರಯತ್ನ ಮಾಡಿದಿರಲ್ಲ ಒಂದಿನಕ್ಕಾದ್ರೂ. ಯಾವತ್ತು ಮಾಡಿಲ್ಲ ನಿರ್ಜಲ ಉಪವಾಸ. ಇವತ್ತು ನೆನ್ನೆ ಒಂದಿನ ನೆಕ್ಸ್ಟ್ ವೀಕಿಂದ ಕರೆಕ್ಟ್ ಚೆನ್ನಾಗಿ ಮಾಡಿ. ಒಂದೇ ದಿನ ಇರ್ತದೆ ಅವಾಗ, ಯಾರಿಗೂ ಕಷ್ಟ ಆಗೋಲ್ಲ. ಇದು 2 ದಿನ ಅದಕ್ಕೆ ಕೆಲವರಿಗೆ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಭಗವದ್ಗೀತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ವಿವರಣೆ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಿ ಸರ್. ಸಿಕ್ಕಾಪಟ್ಟ ಎನರ್ಜಿ ಇದೆ. ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತದೆ ಕೇಳುವಾಗ. ಮತ್ತೆ ಇದು ಏಕಾದಶಿ ಮಾಡಿದೆ. ಅಂದ್ರೆ ಇವತ್ತು ನಾನು ನಿಂಬೆ ಹಣ್ಣಿನ ರಸಕ್ಕೆ ಜೇನುತುಪ್ಪ ಹಾಕಿ ಕುಡ್ದಿದ್ದೇನೆ. ನನಗೊಂದು ಭರತನಾಟ್ಯ ಕ್ಲಾಸ್ ಕೂಡ ಇತ್ತು ಇವತ್ತು. ಆದ್ರೆ ಏನು ಸ್ವಲ್ಪ ವೀಕ್ನೆಸ್ ಇರ್ಲಿಲ್ಲ ಇವತ್ತು. ಸ್ವಲ್ಪ ಎನರ್ಜಿ ಇರ್ಲಿ ಅಂತ ಹೇಳ್ಕೊಂಡು ನಾನು ಕುಡ್ದೆ ಜ್ಯೂಸ್. ನಿನ್ನೆ ಹಾಗೆ ನಾನು ಒಂದು ಮದುವೆ ಗೃಹ ಪ್ರವೇಶ ಕಾರ್ಯಕ್ರಮ ಇತ್ತು. ಅಲ್ಲಿ ಹಾಗೆ ಊಟ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಎಲ್ರು. ನೀನು ಊಟ ಮಾಡ್ಲಿಲ್ಲ ಬಡಿಸ್ತಾ ಇದ್ದೆ ಮಾತ್ರ ಪ್ರತಿ ಹಂತಿಗೂ ಅಂತ ಹೇಳಿದ್ರು. ಮತ್ತೆ ನಾನು ಹೇಳಿದೆ, ನಾನೀಗ ಏಕಾದಶಿ ದಿವಸ ಊಟ ಮಾಡುದಿಲ್ಲ ಅಂತ. ಹೌದು, ಊಟ ಮಾಡುದಿಲ್ವಾ? ಇಡೀ ದಿವಸ ಊಟ ಮಾಡುದಿಲ್ವಾ? ಅಂದ್ರೆ ಅಲ್ಲಿ ನಮ್ಮಲ್ಲಿ ಏಕಾದಶಿ ವ್ರತ ಮಾಡುವವರು ತುಂಬಾ ಕಡಿಮೆ ಇದ್ದಾರೆ. ಹಾಗೆ ಎಲ್ರಿಗೂ ಒಂದು ಏಕಾದಶಿ ವ್ರತ ಮಾಡುದೇ ಆಶ್ಚರ್ಯ ಅಂತ ಅನ್ಸ್ತಾಯಿತ್ತು. ಇದು 2 ದಿನ ಅಂತ ಹೇಳುವಾಗ ಇನ್ನು ತಲೆ ಬಿಸಿ ಆಯ್ತು ಅವರಿಗೆ. ತುಂಬಾ ಚೆನ್ನಾಗಾಯ್ತು ಸರ್. 2 ದಿವಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ನಾನು ಇದು ಕುಡ್ದೇನೆ, ನೀರು ಕುಡ್ದೇನೆ, ಜ್ಯೂಸ್ ಕುಡ್ದಿದ್ದೇನೆ ಇವತ್ತು. ತೊಂದ್ರೆ ಇಲ್ಲ, ದೇವರ ಹೊಟ್ಟೆ ಹಾಕೊಂಡು. ಹೌದು, ನಿಮ್ಮ ಪ್ರೇರಣೆಯಿಂದ ಸಾಧ್ಯ ಆಯ್ತಲ್ಲ. ನಿಮ್ಮ ಪ್ರಯತ್ನ. ಅದೇ ಒಂದು ಅದನ್ನೇ ಅದು ಮನೋನಿಗ್ರಹ ಜಾಸ್ತಿ ಆಗ್ತದೆ ಮಾತ್ರ ಇದನ್ನು ಮಾಡಿ. ಅದು ಸರಿ ಗೊತ್ತಾಗ್ತದೆ. ಮನಸ್ಸನ್ನು ಎಷ್ಟು ತುಂಬಾ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಬೆಳಿಗ್ಗೆ ಬೇಗ ಎದ್ದು 7 ಗಂಟೆ ಒಳಗೆ ಊಟ ಮಾಡಿ, ಊಟ ಮಾಡಿದ ಕೂಡಲೇ ನಿಮಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತದೆ. ಈಗ ಸುಸ್ತಿಲ್ಲದೆ ಇರ್ಬೋದು, ಬೆಳಗ್ಗೆ ಊಟ ಮಾಡಿದ ಕೂಡಲೇ ಸುಸ್ತಾಗ್ತದೆ, ತುಂಬ ಕೈ ಕಾಲು ನಡುಗೋದು ಅಥವಾ ಈ ಥರ ಎಲ್ಲ. ಅವಾಗ ನೀವೇನು ಮಾಡಿ, ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಲ್ಲೇ ಮನೆಯಲ್ಲಿ ಸ್ವಲ್ಪ ಒಳಗಡೆ ಓಡಾಡಿ, ಅಥವಾ ನೀವು ಬೆಳಗ್ಗೆ ನೋಡಿ, ಅದು ಅನುಭವ ಆಗ್ತದೆ. ಊಟ ಮಾಡಿದ ಕೂಡಲೇ ಸುಸ್ತಾಗ್ಬಿಡ್ತದೆ, ಭಾಳ ಟೈರ್ಡು, ಜೋರು ನಿದ್ದೆ ಎಳೆಯೋದು ಅಥವಾ ಕೈಕಾಲೆಲ್ಲ ನಡುಗೋದು ಹೀಗೆಲ್ಲ ಆಗ್ತದೆ. ಅದಕ್ಕೆ ನೀವೇನು ಮಾಡಿ, ಹೆದರಬೇಡಿ ಯಾರು, ಮನೆಯಲ್ಲೇ ಒಳಗಡೆ ಸ್ವಲ್ಪ ಓಡಾಡಿ, ಮತ್ತೆ ಒಂದು ಅರ್ಧ ಗಂಟೆ 1 ಗಂಟೆ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ, ರೆಸ್ಟ್ ಮಾಡಿ. ಓಕೆ, ವೆರಿ ಗುಡ್ ಮಾಸ್ಟರ್. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡುವ ಬ್ರಹ್ಮರ್ಷಿ ಪಿತಾಮಹ. We have all duties in the daytime, and we have all time in the night to do meditation. The whole night is there for meditation. The whole daytime is there for doing duties perfectly. When you do your duties perfectly in the daytime, you will do perfect meditation in the night time. When you do meditation perfectly in the night time, you will do your subsequent daily duties perfectly. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನ ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನ ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನ ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ, ನ್ಯಾಯ, ನೀತಿ, ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗೂಢಾಕೇಶ. ಥ್ಯಾಂಕ್ ಯು.